ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GRS. ನಾವು ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಮುಂಬರ್ತಿರ್ತಕ್ಕಂಥ ಯಾವುದೇ ನೋಟಿಫಿಕೇಷನ್ಸ್ಗಳಾಗಲಿ, ಆ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗಲಿ, ರಾಕ್ ಸಾಲಿಡ್ ಪ್ರಿಪರೇಷನ್ ಆಗಲಿ ಅಂತ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಾದಂತಹ ಪ್ರಾಕೃತಿಕ ವಿಭಾಗಗಳಾಗಿರಲಿ, ನದಿ ವ್ಯವಸ್ಥೆಗಳಾಗಿರಲಿ, ಎಲ್ಲ ಟಾಪಿಕ್ಸ್ಗಳನ್ನು ಏನಪ್ಪ ಅಂದರೆ ಪಾರ್ಟ್ ಬೈ ಪಾರ್ಟ್ ನಾನು ಎಲ್ಲವನ್ನೂ ಅಪ್ಲೋಡ್ ಮಾಡಲಾಗದ ಈ ಒಂದು GRS ಪ್ಲೇಲಿಸ್ಟಲ್ಲಿ. ನೀವು ಹೋಗಿ ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಿದ್ದಲ್ಲಿ ಐ ವುಡ್ ಸೇ ಯು ವಿಲ್ ಬಿ ಏಬಲ್ ಟು ಅಟ್ಲೀಸ್ಟ್ ಗೆಟ್ ಕಾನ್ಫಿಡೆನ್ಸ್ ಆಫ್ ಅರೌಂಡ್ 80% ಕ್ವಶನ್ಸ್ಗಳು ಇದೇ ಟಾಪಿಕ್ಸ್ಗಳಿಂದ ಬರ್ತಿರ್ತಾವೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಇಂಡಿಯನ್ ಜಾಗ್ರಫಿ ಮೇಲೆ ಬರ್ತಿದ್ರೆ ಓಕೆ. ಸೊ ಅದನ್ನು ನೀವು ಪರ್ಫೆಕ್ಟ್ ಆದ್ರಿ ಅಂದರೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಫರ್ದರ್ ಟಾಪಿಕ್ಸ್ ಆಲ್ಸೋ. ನಾವು ಲಾಸ್ಟ್ ಸೆಷನ್ನಲ್ಲಿ ಭಾರತದ ವಾಯುಗುಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಭಾಳಷ್ಟು ಅಂಶಗಳನ್ನು ನಾವು ನೋಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಲೈಕ್ ಯಾವ ಒಂದು ಪ್ರದೇಶ ಅಕ್ಷಾಂಶಗಳ ವ್ಯಾಪ್ತಿ ಆಗಿರಲಿ, ಅದರ ಸ್ಥಳ ಆಗಿರಲಿ, ಅಥವಾ ಸಮುದ್ರದಿಂದ ಇರತಕ್ಕಂಥ ದೂರ ಆಗಿರಲಿ, ಅದರ ಮೇಲೆ ಕಂಡುಬರ್ತಕ್ಕಂಥ ಮಾನ್ಸೂನ್ ಮಾರುತಗಳಾಗಿರಲಿ, ನಮ್ಮ ಭಾರತದ ಮೇಲೆ ಕಂಡುಬರ್ತಕ್ಕಂಥದ್ದು, ಆಮೇಲೆ ಲಾನಿನಾ ಮತ್ತು ಎಲ್ಲಿನೋದ ಪ್ರಭಾವಗಳಾಗಿರಲಿ, ಮ್ಯಾಡನ್ ಜೂಲಿಯನ್ ಆಸಿಲೇಷನ್ದ ಪ್ರಭಾವ ಆಗಿರಲಿ, ಆಮೇಲೆ ಸೈಕ್ಲೋನ್ಸ್ಗಳು ಯಾವ ರೀತಿ ಉಗಮಗೊಳ್ತಾವು, ಯಾವ ರೀತಿ ನಮ್ಮ ಕಡೆ ಬರ್ತಾವೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಗಳಾಗಿ, ಇದೆಲ್ಲವನ್ನು ನಾವು ಲಾಸ್ಟ್ ಸೆಷನ್ನಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಅದೆಲ್ಲ ಅರ್ಥ ಮಾಡ್ಕೊಂಡು ಆದ ನಂತರ ನಾವೇನು ಮಾಡ್ಲಿತ್ತೀವಿ ಅಂದರೆ ಭಾರತದ ಋತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿತ್ತೀವಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತದ ಭಾರತದ ಋತುಗಳಂತ ಬರೆದೆ ನಾನು. ಸೊ ನಿಮಗೆಲ್ಲ ಈ ಒಂದು ವಿಡಿಯೋಸ್ಗಳು ಲೈಕ್ ಆಗಿದ್ದಲ್ಲಿ ನೀವೇನು ಮಾಡಿರಿ ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಓಕೆನಾ? ಸೊ ನಾವು ಇದಕ್ಕಿಂತ ಜಾಸ್ತಿ ಏನು ಕೇಳಲಿಕ್ಕಿಲ್ಲ. ಇಷ್ಟು ಚಲೋ ಕಂಟೆಂಟ್ ನಾನು ನಿಮ್ಮ ಸ್ಕ್ರೀನ್ ಮೇಲೆ ತಂದು ಇಡ್ಲಿತ್ತೀನಿ ಅಂದರೆ ಅಟ್ಲೀಸ್ಟ್ ನೀವು ಇಷ್ಟಾದರೂ ಮಾಡ್ಬೋದು ಅಂದ್ಕೊಂಡೆ ನಾನು. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತು ಭಾರತದ ಋತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣಂತ. ಈ ಭಾರತದ ಋತುಗಳ ಆದ ನಂತರನೇ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರ್ತದೆ, ಕೊಪೆನ್ ವಾಯುಗುಣದ ವರ್ಗೀಕರಣ ಬರ್ತದೆ. ಅದನ್ನು ಕೂಡ ಮಾಡ್ತೀನಿ ಅಂತ. ಓಕೆನಾ? ನೆಕ್ಸ್ಟ್ ಟಾಪಿಕಲ್ಲಿ ಡನ್. ಓಕೆ, ಫುಲ್ ಕಾನ್ಸಂಟ್ರೇಷನ್. ಇವಾಗ ನೋಡ್ರಿ, ಬಿ ವೆರಿ ಫುಲ್. ಭಾರತದ ಋತುಗಳನ್ನು ಈ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಅನ್ನೋದು ನಮ್ಮದು, ಅದರ ಪ್ರಕಾರ ಅಥವಾ ಅದೇನು ಮಾಡ್ತದೆ ಅಂದರೆ ಋತುಗಳನ್ನು 4 ಋತುಗಳಾಗಿ ವಿಂಗಡಣೆ ಮಾಡ್ತದೆ. ಆ 4 ಋತುಗಳು ಇಲ್ಲಿ ಕಾಣ್ತಿರ್ತಾವೆ ನಿಮಗೆ ಸ್ಕ್ರೀನ್ ಮೇಲೆ. ಬೇಸಿಗೆಗಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ, ಚಳಿಗಾಲ ಅಂತೇಳಿ. ಓಕೆನಾ? ಸೊ ಬೇಸಿಗೆಗಾಲ ನೋಡ್ರಿ. ಬೇಸಿಗೆಗಾಲ ಅಂದರೆ ಅರ್ಥ ಏನು ಸರ್? ಈ ಒಂದು ಬೇಸಿಗೆಯಲ್ಲಿ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಕಾಣ್ತಿರ್ತದೆ. ಈ ಉಷ್ಣಾಂಶದ ಪ್ರಮಾಣ ಎದಕ್ಕೆ ಜಾಸ್ತಿ ಕಾಣ್ತಿರ್ತದೆ ಹೇಳ್ರಿ? ಯಾಕಂದರೆ ಸೂರ್ಯನಿಗಳು ನೇರವಾಗಿ ನಮ್ಮ ಭಾರತದ ಒಂದು ಪ್ರದೇಶದ ಮೇಲೆ ಬೀಳ್ತಿರ್ಬೇಕು, ಅಂದಾಗಲೇ ಉಷ್ಣಾಂಶ ಜಾಸ್ತಿ ಕಾಣುವಂಥ ಚಾನ್ಸಸ್ ಐತಿ. ಆದ್ದರಿಂದ ಆ ರೀತಿ ಉಷ್ಣಾಂಶ ಜಾಸ್ತಿ ಕಾಣ್ತದೋ ಕಡಿಮೆ ಕಾಣ್ತದೋ, ನಮ್ಮ ಭಾರತದ ಮೇಲೆ ಯಾವ ರೀತಿ ಮಾನ್ಸೂನ್ ಮಾರುತಗಳು ಬೀಸ್ತಿರ್ತಾವೋ ಅದರ ಬೇಸಿಸ್ ಮೇಲೆ IMD 4 ಋತುಗಳಾಗಿ ವಿಂಗಡಣೆ ಮಾಡಿಬಿಟ್ಟದ ನಮ್ಮ ಋತುಗಳನ್ನು. ಅದನ್ನು ನಾನು ಬೇಸಿಗೆಗಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ, ಚಳಿಗಾಲ ಅಂತಲೂ ಕರೆದೇನೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದೊಂದಾಗಿ ಋತುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಬೇಸಿಗೆಗಾಲವನ್ನು ಅರ್ಥ ಮಾಡ್ಕೊಳ್ಳೋಣ. ತದನಂತರ ಅದರ ತದ್ವಿರುದ್ಧವಾಗಿರ್ತಕ್ಕಂಥ ಚಳಿಗಾಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ. ತದನಂತರ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಒಂದು ಸೈಡ್, ಇನ್ನೊಂದು ಸೈಡ್ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ನಾನೇನು ಮಾಡ್ತೀನಿ ಅಂದರೆ ಬೇಸಿಗೆಗಾಲ ಅಂತ ಬರೀತಾನೆ ಅಂತ. ಓಕೆ, ಸೊ ನನ್ನ ಹೆಡ್ಡಿಂಗ್ ಏನಪ್ಪ ಅಂದರೆ ಬೇಸಿಗೆಗಾಲ. ಬೇಸಿಗೆ ಅಂದರೆ ಭಾರತದಲ್ಲಿ ಯಾವ ರೀತಿ ಇರ್ತದ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಆಯಿತು. ಓಕೆ, ಫುಲ್ ಕಾನ್ಸಂಟ್ರೇಷನ್. ಈ ಬೇಸಿಗೆ ಅನ್ನೋದು ಬಿ ವೆರಿ ಕೇರ್ಫುಲ್. ಮಾರ್ಚ್ 15ರಿಂದ ಎಲ್ಲಿಂದ? ಮಾರ್ಚ್ 15ರಿಂದ ಸರ್ ಜೂನ್ 15ರವರೆಗೆ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ಋತು ನಮ್ಮ ಭಾರತದಲ್ಲಿ. ಕೆಲವೊಂದು ಬುಕ್ಸ್ಗಳಲ್ಲಿ ಮಾರ್ಚಿಂದ ಮೇವರೆಗೆ ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಬುಕ್ಸ್ಗಳಲ್ಲಿ ಮಾರ್ಚಿಂದ ಜೂನ್ವರೆಗೆ ಅಂತ ಕೊಟ್ಟಿರ್ತಾರೆ. ಅದರ ಮೇಲೆ ನೀವು ಜಾಸ್ತಿ ಏನು ಫೋಕಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇಲ್ಲಿ ಮಾರ್ಚಿಂದ ಜೂನ್ವರೆಗೆ ಈ ಒಂದು ಬೇಸಿಗೆಗಾಲ ಆಯ್ತು ಅಂತೇಳಿ ನೆನ್ಪಿಟ್ರು ಕೂಡ ನಡೀತದೆ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್. ಈ ಬೇಸಿಗೆ ಇದ್ದಾಗ ಅಂದರೆ ಮಾರ್ಚ್ ಟು ಜೂನ್ ಇದ್ದಾಗ ಬೇಸಿಗೆ ಕಾಲ ಕಂಡುಬರ್ತದೆ ಅಂದ್ಕೊಳ್ರಿ. ಎದಕ್ಕೆ ಬೇಸಿಗೆ ಕಾಲ ಕಂಡುಬರ್ತದೆ ಅಂದರೆ ಬಿ ವೆರಿ ಕೇರ್ಫುಲ್ ಸರ್. ಇಲ್ಲೇ ಈ ಒಂದು ಕಾಲದಲ್ಲಿ ಭಾರತದ ಮೇಲೆ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗ್ತದೆ. ಉಷ್ಣಾಂಶದ ಪ್ರಮಾಣ ಜಾಸ್ತಿ ಎದಕ್ಕೆ ಆಗ್ತದೆ? ಯಾಕಂದರೆ ಸೂರ್ಯನಿಗಳು ನೇರವಾಗಿ ಉತ್ತರ ಉಷ್ಣವಲಯದ ಮೇಲೆ ಬೀಳ್ತಿರ್ತಾವೆ. ಅದನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆನಾ? ಸೊ ಇಲ್ಲಿ ಬರೀತೇನಂತ, ಸೂರ್ಯನ ಕಿರಣಗಳು ನೇರವಾಗಿ ಉತ್ತರ ಉಷ್ಣವಲಯದ ಮೇಲೆ ಬೀಳುತ್ತವೆ ಅಂತ ಗೊತ್ತಿರಬೇಕು. ಓಕೆ, ಸೊ ಬೀಳುತ್ತವೆ ಅಂತ ಗೊತ್ತಿರಬೇಕು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನೋಡಿರಿ, ನಾನೇನು ಮಾಡ್ತೇನೆ ಅಂದರೆ ನಮ್ಮ ಭೂಮಿಯನ್ನು ಡ್ರಾ ಮಾಡ್ತೇನೆ ಕೊಟ್ರಿ. ಈ ರೀತಿ ಭೂಮಿಯನ್ನು ಡ್ರಾ ಮಾಡಿದ ನಂತರ ಇದ್ರ ಮೇಲ್ಗಡೆ ಏನಪ್ಪ ಅಂದರೆ ಸಮಭಾಜಕ ವೃತ್ತವನ್ನು ಡ್ರಾ ಮಾಡೀನಿ. ತದನಂತರ ಕರ್ಕಾಟಕ ಸಂಕ್ರಾಂತಿ ಇರುತ್ತೈತಿ, ಇಲ್ಲೇ ಮಕರ ಸಂಕ್ರಾಂತಿ ಇರುತ್ತೈತಿ. ಆಲ್ರೆಡಿ ನಾವು ಲಾಸ್ಟ್ ಸೆಷನ್ನಲ್ಲಿ ಅಥವಾ ನಾವು ಸೆಕೆಂಡ್ ಲಾಸ್ಟ್ ಸೆಷನ್ನಲ್ಲಿ
ನಾವು ಭೂಮಿಯ ಮೇಲಿರ್ತಕ್ಕಂಥ ಋತುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಅವಾಗ ನೀವು ನೋಡಿರ್ಬೋದು ಈ ಮಾರ್ಚ್ ಇದ್ದಾಗ ಏನಾಗ್ಬಿಟ್ಟಿತ್ತು ಅಂದರೆ ಸೂರ್ಯನ ಕಿರಣವು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೆಳಗುತ್ತಿದ್ವು. ಓಕೆನಾ. ನಾವು ಮಾರ್ಚ್ ಟು ಜೂನ್ ಹೊಂಟೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸೂರ್ಯನ ಕಿರಣವು ಜೂನ್ ಮಂತಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೆಳೆಯುತ್ತವೆ. ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಈ ಮಾರ್ಚಿಂದ ಜೂನ್ವರೆಗೆ ಸೂರ್ಯನ ಕಿರಣವು ನೇರವಾಗಿ ಉತ್ತರ ಉಷ್ಣವಲಯದ ಮೇಲೆ ಬೀಳುವಂಥ ಕಾರಣದಿಂದ ಅಲ್ಲಿ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗ್ಬಿಡ್ತದೆ ಅನ್ಕೊಟ್ರಿ. ಆ ಉಷ್ಣಾಂಶ ಎಲ್ಲಿ ಜಾಸ್ತಿ ಇರ್ತದೆ, ಫಾರ್ ಎಕ್ಸಾಂಪಲ್ ಮಾರ್ಚ್ ಉಷ್ಣಾಂಶ ಎಲ್ಲದಕ್ಕಿಂತ ಜಾಸ್ತಿ ಎಲ್ಲಿರುತ್ತೆ ಅಂದರೆ ಸಮಭಾಜಕ ವೃತ್ತದ ಕಡೆ ಇರ್ತದೆ. ಅದೇ ಉಷ್ಣಾಂಶ ಎಲ್ಲದಕ್ಕಿಂತ ಜಾಸ್ತಿ ಜೂನಲ್ಲಿ ಎಲ್ಲಿರ್ತದೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆ ಇರ್ತದೆ. ಓಕೆನಾ. ನಾವು ಲಾಸ್ಟ್ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ. ಸೊ ಇದಕ್ಕೆ ನಾನು ಮಾರ್ಚ್ 21 ಅಂತ ಬರಿತೀನಿ, ಇದಕ್ಕೆ ಜೂನ್ 21 ಅಂತ ಬರಿತೀನಿ. ಅಂದರೆ ಎಕ್ಸಾಕ್ಟ್ಲಿ ಇದೇ ಡೇಟ್ಸಲ್ಲಿ ನಾವೇನು ನೋಡ್ತೇವೆ ಅಂದರೆ ಈ ಸೂರ್ಯನ ಕಿರಣ ನೇರವಾಗಿ ಬೀಳೋದು ಈ ಒಂದು ಅಕ್ಷಾಂಶಗಳ ಮೇಲೆ ಅನ್ನೋದು ಗೊತ್ತಾಗ್ತದೆ. ಓಕೆ. ಸೊ ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಇದ್ದಾಗ ಸರ್ ಸೂರ್ಯನ ಕಿರಣ ಎಲ್ಲಿ ನೇರವಾಗಿ ಬೀಳ್ತಿರ್ತಾವೋ ಅಲ್ಲೇ ಏನಾಗ್ಬಿಡ್ತದೆ ಅಂದರೆ ಉಷ್ಣಾಂಶ ಜಾಸ್ತಿಯಾಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗ್ಬಿಟ್ಟಿರ್ತದೆ. ಈ ಭೂಮಿ ಮೇಲೆ ಸೂರ್ಯನ ಕಿರಣಗಳ ಪ್ರಭಾವದಿಂದ ಕ್ರಿಯೇಟ್ ಆಗಿರತಕ್ಕಂಥ ಏನಪ್ಪ ಅಂದ್ರೆ ಲೋ ಪ್ರೆಷರ್ ಏನು ಇರ್ತದಲ್ಲ, ಆ ಲೋ ಪ್ರೆಷರಿಗೆ ನಾವೇನಂತ ಕರಿತೀವಿ ಅಂದರೆ ITCZ ಅಂತ ಕರಿತೀವಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿ ನಾನು. ಸೊ ITCZ ಅನ್ನೋದು ವಿಚಾರ ಮಾಡಿರಿ, ಮಾರ್ಚ್ 21ಕ್ಕೆ ITCZ ಅನ್ನೋದು ಸರ್ ಸಂಭಾಜಕ ವೃತ್ತದ ಮೇಲಿದ್ರೆ, ಜೂನ್ 21ಕ್ಕೆ ITCZ ಅನ್ನೋದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಇರ್ತದೆ. ಅದರ ಅರ್ಥ ಏನು ಗೊತ್ತಾ? ITCZ ಉತ್ತರಕ್ಕೆ ಸ್ಥಳಾಂತರಗೊಳ್ಳುವುದನ್ನಂಗೆ ಅರ್ಥ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಬೇಸಿಗೆಗಾಲದಲ್ಲಿ ITCZ ಅನ್ನೋದು ಉತ್ತರಕ್ಕೆ ಸ್ಥಳಾಂತರಗೊಳ್ಳುವಂಥ ಕಾರಣದಿಂದ ಏನಾಗ್ಬಿಡುತ್ತೆ ಅಂದರೆ ಉಷ್ಣಾಂಶದ ಪ್ರಮಾಣ ಉತ್ತರ ಉಷ್ಣವಲಯದಲ್ಲಿ ಜಾಸ್ತಿ ಆಗ್ಬಿಡ್ತದೆ. ಆದ್ದರಿಂದ ನಮಗೆ ಬೇಸಿಗೆಗಾಲ ಕಂಡುಬರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ತಂದ್ಕೊಟ್ರಿ. ಇವಾಗ ಈ ಕಾರಣದಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಬೇಸಿಗೆಗಾಲದಲ್ಲಿ ನಾವೇನು ನೋಡ್ತೇವೆ ಅಂದರೆ ಉಷ್ಣಾಂಶ ಅಧಿಕ ಕಂಡುಬರುವುದು ಅಂತ ಬರಿತೀನಿ. ಅಧಿಕ ಕಂಡು ಬರುವುದು ಅಂತ ಬರ್ತೀನಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ತಂದ್ಕೊಟ್ರಿ. ಇವಾಗ ನೋಡ್ರಿ, ಯಾವ್ಯಾವ ತಿಂಗಳಲ್ಲಿ ನಾವು ಈ ಉಷ್ಣಾಂಶವನ್ನು ಅಧಿಕವಾಗಿರೋದನ್ನು ನೋಡ್ಬೋದು. ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಅಂದರೆ ಸರ್ ಇಲ್ಲಿ ಮಾರ್ಚ್ ಅಂತ ಬರೀತೀನಿ ಅಂದ್ಕೊಳ್ರಿ. ಮಾರ್ಚ್ ಇದು, ತದನಂತರ ಏನೈತಿ ಏಪ್ರಿಲ್ ಐತಲ್ಲ, ಏಪ್ರಿಲ್, ತದನಂತರ ಮೇ ಆ್ಯಂಡ್ ತದನಂತರ ಜೂನ್ ಅಂತ ಬರ್ದೇನೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ತಂದ್ಕೊಟ್ರಿ. ಇನ್ನು 4 ತಿಂಗಳಲ್ಲಿ ಅತ್ಯಂತ ಅಧಿಕ ಉಷ್ಣಾಂಶ ಎಲ್ಲರೂ ಕಂಡು ಬರ್ತದೆ ಅಂದರೆ ವಿಚಾರ ಮಾಡ್ಲಿಕ್ಕೆ ನಾವು ಮಾಡ್ರಿ ಏಪ್ರಿಲ್ ಮತ್ತು ಮೇ ಮಂತ್ ಒಳಗೆ ಎಲ್ಲದಕ್ಕಿಂತ ಜಾಸ್ತಿ ಕಾಣ್ತಿರ್ತದೆ. ಯಾಕಂದರೆ ಮಾರ್ಚಿಂದ ಏಪ್ರಿಲ್ಗೆ ಹೋಗ್ಬೇಕಾದ್ರೆ ಸೂರ್ಯನ ಕಿರಣವು ಆಲ್ರೆಡಿ ದಕ್ಷಿಣ ಭಾರತದ ಮೇಲೆ ಅಥವಾ ನಮ್ಮ ಪರ್ಯಾಯ ಪ್ರಸ್ಥಭೂಮಿ ಮೇಲೆ ನೇರವಾಗಿ ಬೀಳ್ತಿರ್ತಾವೆ. ಆದರೆ ಇನ್ನೊಂದು ಸ್ವಲ್ಪ 1 ತಿಂಗಳ ಮುಂದ್ಗಡೆ ಹೋದ್ವಿ ಅಂದರೆ ಮೇ ತಿಂಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಕ್ರಾಸ್ ಮಾಡಿಕೊಂಡು ಗಂಗಾ ಮೈದಾನದ ಮೇಲೆ, ಸಿಂಧೂ ಬ್ರಹ್ಮಪುತ್ರ ಮೈದಾನದ ಮೇಲೂ ಕೂಡ ಬೀಳ್ತಿರ್ತಾವೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆದ್ದರಿಂದ ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಗೊತ್ತಾ? ಬಿ ವೆರಿ ಕೇರ್ಫುಲ್. ಏಪ್ರಿಲ್ ತಿಂಗಳಲ್ಲಿ ದಕ್ಷಿಣ ಭಾರತದ ಮೇಲೆ ಉಷ್ಣಾಂಶ ಅಧಿಕವಾಗಿ ಕಂಡುಬರುವುದು ಅಂತ ಗೊತ್ತಿರಬೇಕು. ಅದೇ ರೀತಿ ಮೇ ತಿಂಗಳಲ್ಲಿ ಸರ್ ಉಷ್ಣಾಂಶ ಅಧಿಕವಾಗಿ ಎಲ್ಲಿ ಕಂಡುಬರ್ತದೆ ಅಂದರೆ ಉತ್ತರ ಭಾರತದ ಮೇಲೆ ಕಂಡುಬರ್ತಿರ್ತದೆ. ಉತ್ತರ ಭಾರತದ ಮೇಲೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ. ಸೊ ಈ ರೀತಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಮ್ಮ ಭಾರತದ ದಕ್ಷಿಣ ಮತ್ತು ಉತ್ತರ ಭಾಗಗಳಲ್ಲಿ ಉಷ್ಣಾಂಶ ಅಧಿಕವಾಗಿ ಕಂಡುಬರುವುದು, ಅತ್ಯಂತ ಗರಿಷ್ಠವಾಗಿ ಕಂಡುಬರುವುದು ಅಂತ ಗೊತ್ತಿರಬೇಕು. ಸೊ ಇವಾಗ ಗರಿಷ್ಠವಾಗಿ ಕಂಡುಬರ್ತದೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸರ್ ಎಲ್ಲಿ ಕಂಡುಬರ್ತದೆ ಸರ್ ಇದು ಗರಿಷ್ಠ ಉಷ್ಣಾಂಶ ಎಲ್ಲಿ ಕಂಡುಬರ್ತದ? ಇಡೀ ಭಾರತವನ್ನು ಕನ್ಸಿಡರ್ ಮಾಡಿದರೆ ಗರಿಷ್ಠ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಪ್ರದೇಶಗಳನ್ನು ಬರೀಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಉಷ್ಣಾಂಶ ದಾಖಲೆ ಅಂತ ಬರೀತೀನಿ, ರೆಕಾರ್ಡೆಡ್. ಓಕೆನಾ. ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ ಗರಿಷ್ಠ ಉಷ್ಣಾಂಶ ದಾಖಲೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ನೀವು ರೆಕಾರ್ಡ್ ಆಗಿರ್ತಕ್ಕಂಥದ್ದನ್ನು ಬರಲಿಕ್ಕೆ ನಾನು. ಸೊ ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಬರೀತೇನೆ ಅಂದರೆ ಇಲ್ಲೊಂದು 2 ಪಾಯಿಂಟ್ಸ್ಗಳನ್ನು ಬರೀತೇನೆ ಅನ್ಕೊಡ್ರಿ. ಸರ್ ಫಸ್ಟ್ ಪಾಯಿಂಟ್ ನಾನು ಏನು ಬರೀತೇನೆ ಅಂದರೆ 1934 ಒಳಗೆ ನಿಯರ್ಲಿ ಅರೌಂಡ್ ಯಾವುದೋ ಒಂದು ಪ್ಲೇಸಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗುತ್ತೆ. ಈ 50 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿರ್ತಕ್ಕಂಥ ಪ್ಲೇಸ್ ಯಾವ್ದು ಗೊತ್ತಾ? ನಿಮ್ಗೆಲ್ಲರಿಗೂ ಗೊತ್ತಿರ್ತದ, ಶ್ರೀಗಂಗಾನಗರ್ ಅಂತೇಳಿ. ಶ್ರೀಗಂಗಾನಗರ್ ಎಲ್ಲಿದ್ದು? ರಾಜಸ್ಥಾನದಾಗ ಐತಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನಾವು ಏನಪ್ಪ ಅಂದರೆ ನಮ್ಮ ಪ್ರಾಕೃತಿಕ ವಿಭಾಗಗಳನ್ನು ಅರ್ಥ ಮಾಡ್ಕೊಂಡೆ ಆಲ್ರೆಡಿ. ಅಲ್ಲಿ ಥಾರ್ ಮರುಭೂಮಿ ಅಂತಲೂ ಕೂಡ ನಾವು ಏನಪ್ಪ ಅಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದದ. ನೀವು ನೋಡಿರ್ಬೇಕಂದ್ರೆ ಥಾರ್ ಮರುಭೂಮಿಯಲ್ಲೂ ಕೂಡ ನಾನು ಶ್ರೀಗಂಗಾನಗರ್ ಅನ್ನೋ ಪ್ಲೇಸನ್ನು ನಾನು ಮೆನ್ಷನ್ ಮಾಡಿರ್ತೇನೆ. ಓಕೆನಾ. ಸೊ 50 ಡಿಗ್ರಿ ಸೆಲ್ಸಿಯಸ್ 1934 ಒಳಗೆ ರೆಕಾರ್ಡ್ ಆಗಿತ್ತಂತ. ಅದೇ ಮ್ಯಾಕ್ಸಿಮಮ್ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಭಾರತದಲ್ಲಿ. ಅದಾದ ನಂತರ ಏನೋ ಇಲ್ಲ ಅಂದರೂ 2016ರಲ್ಲಿ ಏನಾಗಿದೆ ಗೊತ್ತಾ? ಯಾವುದೋ ಒಂದು ಪ್ಲೇಸಲ್ಲಿ, ಅದೇ ರಾಜಸ್ಥಾನಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ 51 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ನಾ ಈ ಒಂದು ಡೇಟಾಸ್ಗಳನ್ನು ಅಕಾರ್ಡಿಂಗ್ ಟು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳಿಗತ್ತೀನಿ. ಸೊ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ರೆಕಾರ್ಡ್ ಮಾಡಿರ್ತಕ್ಕಂಥ ಡೇಟಾ ಇವು ಅಥವಾ ಟೆಂಪ್ರೇಚರ್ ಇವು. ವಿಚಾರ ಮಾಡ್ಲಿಕ್ಕೆ ನಾ ಮಾಡ್ರಿ 2016ರಲ್ಲಿ 51 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗೋದಲ್ಲ,
ಆ ಒಂದು ಪ್ಲೇಸನ್ನು ನಾವೇನಂತ ಕರಿತೀವಿ ಗೊತ್ತಾ, ಫಲೋದಿ ಅಂತ ಕರಿತೀವಿ. ಫಲೋದಿ ಅಂತ ಕರಿತೀವಿ. ಇದು ಕೂಡ ರಾಜಸ್ಥಾನದಲ್ಲೇ ಐತಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಬೇಸಿಗೆಯಲ್ಲಿ ಯಾವ ರೀತಿ ಕಂಡುಬರ್ತಿರ್ತದ ಅದನ್ನು ಬರೀಲಿಕ್ಕೆ ಟ್ರೈ ಮಾಡೀನಿಲ್ಲ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲ ಆದ ನಂತರ ಸರ್ ಇಲ್ಲಿ ಬೇಸಿಗೆ ಇದ್ದಾಗ ಏನಾಗ್ಬಿಡ್ತದೆ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್. ಬೇಸಿಗೆ ಇದ್ದಾಗ ಸರ್ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗುವುದು. ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಏನಾಗ್ತದಂದರೆ ಆವಿಯಾಗುವಿಕೆನೂ ಕೂಡ ಜಾಸ್ತಿ ಆಗಿಬಿಟ್ಟಿರ್ತದೆ. ಸರ್ ಆವಿಯಾಗುವಿಕೆ ಅಂತ ಬರಿತೇನೆ. ಓಕೆ, ಆವಿಯಾಗುವಿಕೆ. ಈ ಆವಿಯಾಗುವಿಕೆ ಜಾಸ್ತಿ ಆದ ನಂತರ ತೇವಾಂಶದ ಪ್ರಮಾಣ ಅಥವಾ ಮಾಯ್ಶ್ಚರ್ ಕಂಟೆಂಟು ಈ ವಾತಾವರಣದಲ್ಲಿ ಜಾಸ್ತಿ ಸೇರ್ಕೊಳ್ತಾವ ಅನ್ಕೊಳ್ರಿ. ಜಾಸ್ತಿ ಸೇರ್ಕೊಳ್ಳೋವಾಗ ಈಗ ಆವಿಯಾಗುವಿಕೆ ಅಂದರೆ ನೀರಿನ ಕಣಗಳು, ಅಂದರೆ ನೀರಾವಿಯ ಕಣಗಳು ಉಷ್ಣಾಂಶವನ್ನು ಹೊತ್ತುಕೊಂಡು ಊರ್ಧ್ವಮುಖವಾಗಿ ಮೇಲ್ಗಡೆ ಚಲನೆ ಮಾಡ್ತಿರ್ತಾವೆ. ಆ ನೀರಾವಿಯ ಕಣಗಳ ಜೊತೆಗೆ ಉಷ್ಣಾಂಶನೂ ಕೂಡ ಊರ್ಧ್ವಮುಖವಾಗಿ ಮೇಲ್ಗಡೆ ಚಲನೆ ಮಾಡುವಂಥ ಈ ಒಂದು ಪ್ರಕ್ರಿಯೆಯನ್ನು ನಾವು ಪ್ರಚಲನ, ಕನ್ವೆಕ್ಷನ್ ಅಥವಾ ಪರಿಸರಣ ಅಂತಲೂ ಕರಿತೀವಿ. ಆ ಪ್ರಚಲನ ಪರಿಸರಣ ಆಗುವಂಥ ಕಾರಣದಿಂದ ಏನಾಗ್ಬಿಡ್ತದೆ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಮೇಲ್ಗಡೆ ಹೋಗಿ ಮೋಡಗಳ ರಚನೆಯನ್ನು ನಾವು ನೋಡ್ಬೋದು. ಓಕೆ, ಸೊ ಮೋಡಗಳ ರಚನೆ ಆಗ್ಲಿತ್ತಂದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇಲ್ಲ ಏನು ಮಾಡ್ತೀನಿ ಅಂದರೆ ಟೆಂಪ್ರೇಚರ್ ಜಾಸ್ತಿ ಬರೋದು ಬಿಡ್ತೀನಿ ಅನ್ಕೊಟ್ರಿ. ಟೆಂಪ್ರೇಚರ್ ಜಾಸ್ತಿ ಆಗಿರ್ತಕ್ಕಂಥ ಕಾರಣದಿಂದ ಇದೆಲ್ಲ ಆವಿಯಾಗುವಿಕೆ ಆಗೋದನ್ನು ನಾವು ನೋಡ್ಬೋದು. ಓಕೆ, ಸೊ ಆವಿಯಾಗುವಿಕೆ ಆಗ್ಲಿತ್ತದ ಅನ್ಕೊಟ್ರಿ. ಮೇಲ್ಗಡೆ ಹೋಗಿ ಏನಾಗ್ಬಿಡ್ತದ ಸರ್, ಮೋಡಗಳ ರಚನೆ ಆಗ್ತದ. ಮೋಡಗಳ ರಚನೆ ಆದ ನಂತರ ಏನಾಗ್ತದ ಸರ್, ಮಳೆ ಬರ್ತದೆ ಸರ್. ಓಕೆ, ಸೊ ಈ ರೀತಿ ಮಳೆ ಬರಲಿತ್ತದ ಅನ್ಕೊಟ್ರಿ. ಇಂಥ ಒಂದು ಮಳೆಯ ಪ್ರಕಾರವನ್ನು ನಾವು ಏನಂತ ಕರಿತೀವಿ ಗೊತ್ತಾ, ಇಂಥ ಒಂದು ಮಳೆಯ ಪ್ರಕಾರವನ್ನು ಪರಿಸರಣ ಮಳೆ ಅಂತ ಕರಿತೀವಿ. ಪರಿಸರಣ ಮಳೆ ಅಂತ ಕರಿತೀವಿ. ಅಥವಾ ಈ ಪರಿಸರಣ ಮಳೆಯನ್ನು ನಾವು ಕನ್ವೆಕ್ಷನಲ್ ರೈನ್ಫಾಲ್ ಅಂತಲೂ ಕರಿತೀವಿ. ಕನ್ವೆಕ್ಷನಲ್ ರೈನ್ಫಾಲ್ ಅಂತಲೂ ಕರಿತೀವಿ. ನಿಮ್ಮ ಕಾಮೆಂಟ್ಸಲ್ಲಿ ಭಾಳಷ್ಟು ಜನ ಇಂಗ್ಲೀಷ್ ವರ್ಡ್ಸ್ಗಳನ್ನು ಯೂಸ್ ಮಾಡಿರಿ ಅಂತ ಹೇಳಿರ್ತಾರೆ. ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ಗಳನ್ನು ಆಲ್ರೆಡಿ ನಾನು ಏನಪ್ಪ ಅಂದರೆ ಬೇಸಿಕ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುತ್ತಲ್ಲ ಅದನ್ನು ಮಾಡ್ತಿರಂಗಿಲ್ಲ ನಾನು. ಈಗ ಮಾರ್ಚ್, ಏಪ್ರಿಲ್, ಮೇ ಇದನ್ನೆಲ್ಲ ನಾನು ಕನ್ನಡದಾಗ ಬರ್ದಿರ್ತೀನಿ. ಆ್ಯಂಡ್ ITC ನೋಡ್ರಿ ಇಂಗ್ಲೀಷ್ ಒಳಗೆ ಐತಿ. ಇನ್ನು ಬೇಸಿಗೆಯನ್ನು ಸಮ್ಮರ್ ಅಂತ ಬರೀಬೇಕಷ್ಟೇ. ಓಕೆ, ಸೊ ಈ ರೀತಿ ಸಣ್ಣ ಸಣ್ಣ ವರ್ಡ್ಸ್ಗಳನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರ್ತದೆ. ಅದರ್ವೈಸ್ ನೀವೇನು ಮಾಡ್ಬೇಕಂದ್ರೆ ಇಂಗ್ಲೀಷ್ ವರ್ಷನ್ ಬರೋ ಮಟ್ಟನೂ ವೇಟ್ ಮಾಡಬೇಕು. ಓಕೆನಾ? ಸೊ ಯಾಕಂದರೆ ಇವಾಗ ಒಂದು ಕನ್ನಡ ವರ್ಷನ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇದೆಲ್ಲ ಮುಗಿದಾದ ನಂತರ ನಾನು ಇಂಗ್ಲೀಷ್ ವರ್ಷನಿಗೆ ಬಂದು ಇದೆಲ್ಲ ವೀಡಿಯೋಸ್ಗಳನ್ನು ಮತ್ತೊಂದು ಸಲ ಮಾಡ್ತೇನೆ ಅಂತ. ಓಕೆ, ಸೊ ಭಾರತದ ಋತುಗಳು ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಋತುಗಳಿಗೆ ಸೀಸನ್ಸ್ ಅಂತ ಕರೀತಾರೆ, ಇಂಡಿಯನ್ ಸೀಸನ್ಸ್ ಅಂತ ಕರೀತಾರೆ. ಆ್ಯಂಡ್ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಡಿವೈಡ್ಸ್ ದ ಸೀಸನ್ಸ್ ಇಂಟು 4 ಇನ್ ಇಂಡಿಯಾ. ಆ್ಯಂಡ್ ವಾಟ್ ಆರ್ ದೇ ಆರ್ ಕಾಲ್ಡ್ ಆಸ್ ಸಮ್ಮರ್ ಸೀಸನ್, ಸೌತ್ ವೆಸ್ಟ್ ಮಾನ್ಸೂನಲ್ ಸೀಸನ್, ರಿಟ್ರೀಟಿಂಗ್ ಮಾನ್ಸೂನಲ್ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್. ಓಕೆನಾ? ಅದನ್ನು ನಾನು ಯಾವ್ಯಾವ ತಿಂಗಳ ಮಧ್ಯದಲ್ಲಿ ಈ ಒಂದು ಋತುಗಳು ಅಥವಾ ಸೀಸನ್ಸ್ಗಳು ಕಂಡುಬರ್ತಾವೋ ಅದನ್ನು ಕೂಡ ಬರಲಿಕ್ಕೆ ಟ್ರೈ ಮಾಡೀನಿ. ಇಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡಿರಿ. ಇಲ್ಲಿ ಪರಿಸರಣ ಮಳೆ ಬರಲಿತ್ತಲ್ಲ ಸರ್, ಈ ಪರಿಸರಣ ಮಳೆ ಏನೈತಲ್ಲ ಫುಲ್ ಕಾನ್ಸಂಟ್ರೇಷನ್ ಎಷ್ಟು ಪ್ರಮಾಣದಲ್ಲಿ ಆಗ್ಲಿತ್ತದ ಅಂದರೆ ಪೂರ್ತಿ ವರ್ಷ ಭಾರತದಲ್ಲಿ 100% ಮಳೆ ಆಗ್ಲಿತ್ತದ ಅನ್ಕೊಟ್ರಿ. ಪೂರ್ತಿ ವರ್ಷ ಭಾರತದಲ್ಲಿ 100% ಮಳೆ ಆದರೆ ಈ ಒಂದು ಬೇಸಿಗೆಗಾಲದಲ್ಲಿ ಭಾರತದಲ್ಲಿ ಎಷ್ಟಾಗ್ತದೆ ಗೊತ್ತಾ, ಓನ್ಲಿ ಅರೌಂಡ್ 10% ಆಫ್ ರೈನ್ಫಾಲ್ ಆಗ್ತಿರ್ತದೆ. ಈ 10% ಅನ್ನೋದು ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡಬೇಕು. 10% ಮಳೆ ಏನಾಗ್ತಿರ್ತದಲ್ಲ ಭಾರತದ ಮೇಲೆ ಈ ಒಂದು ಕಾಲದಲ್ಲಿ ಪೂರ್ತಿ ವರ್ಷವನ್ನು ಕಂಪೇರ್ ಮಾಡಿದರೆ ಈ ಒಂದು ಮಳೆಗೆ ನಾವು ಪರಿಸರಣ ಮಳೆ ಅಂತ ಕರೀತೀವಿ. ಈ ಪರಿಸರಣ ಮಳೆಯನ್ನು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿ ಕರಿತೇವೆ ಅಂದ್ಕೊಳ್ರಿ. ಅದನ್ನು ಇಲ್ಲಿ ಬರಲಿಕ್ಕೆ ಟ್ರೈ ಮಾಡ್ತೀನಿ ಅನ್ಕೋ. ಓಕೆನಾ? ಸೊ ಇಲ್ಲೇನು ಬರೀತೀನಿ ಅಂದರೆ ಕರ್ನಾಟಕ ಅಂತ ಬರಿತೀನಿ ಆ್ಯಂಡ್ ಕೇರಳ ಅಂತ ಬರಿತೀನಿ ಅಂದ್ಕೊಳ್ರಿ. ಓಕೆ, ಸೊ ಕರ್ನಾಟಕ ಮತ್ತು ಕೇರಳ ಅಂತ ಬರೆದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಎರಡೂ ಪ್ರದೇಶಗಳಲ್ಲಿ ಇದೇನು ಪರಿಸರಣ ಮಳೆ ಬರ್ತದ, ಈ ಪರಿಸರಣ ಮಳೆಯನ್ನು ನಾವು ಏನಪ್ಪ ಅಂದರೆ ಮಾನ್ಸೂನ್ ಬರೋಕ್ಕಿಂತ ಮುಂಚೆ ಬರ್ತಿರ್ತಕ್ಕಂಥ ಮಳೆ ಸರ್ ಇದು. ಆದ್ದರಿಂದ ಈ ಮಳೆಯನ್ನು ಪ್ರೀ ಮಾನ್ಸೂನಲ್ ಶವರ್ಸ್ ಅಂತಲೂ ಕರೀತಾರೆ. ಓಕೆನಾ? ಸೊ ನಾ ಇಲ್ಲೇನು ಬರೆದು ಬಿಡ್ತೀನಿ ಅಂದರೆ ಪ್ರೀ ಮಾನ್ಸೂನಲ್ ಶವರ್ಸ್ ಅಂತಲೂ ಬರೆದು ಬಿಡ್ತೀನಿ. ಪ್ರೀ ಮಾನ್ಸೂನಲ್ ಶವರ್ಸ್ ಅಂತಲೂ ಕರೀತಾರೆ. ಓಕೆನಾ? ಸೊ ಪ್ರೀ ಮಾನ್ಸೂನಲ್ ಶವರ್ಸ್ ಇರಲಿ, ಆದರೆ ಇದೇ ಮಳೆಯ ಪ್ರಕಾರಗಳನ್ನು ಕರ್ನಾಟಕ ಮತ್ತು ಕೇರಳದಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಮಾವಿನ ಕೊಯ್ಲು ಮತ್ತು ಕಾಫಿ ಹೂ ಮಳೆ ಅಂತ ಕರೀತಾರೆ. ಕಾಫಿ ಹೂ ಮಳೆ ಅಂತ ಕರೀತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಮಾವಿನ ಕೊಯ್ಲು ಮತ್ತು ಕಾಫಿ ಹೂ ಮಳೆ ಅಂತ ಬರ್ದೇನಲ್ಲ, ಇದನ್ನ ನಾವು ಇಂಗ್ಲೀಷ್ ಒಳಗೆ ಏನಂತ ಕರಿತೀವಿ, ಮ್ಯಾಂಗೋ ಶವರ್ಸ್ ಆ್ಯಂಡ್ ಕಾಫಿ ಬ್ಲಾಸಮ್ ಅಂತ ಕರಿತೀವಿ. ಮ್ಯಾಂಗೋ ಶವರ್ಸ್ ಆ್ಯಂಡ್ ಕಾಫಿ ಬ್ಲಾಸಮ್ ಅಂತ ಕರಿತೀವಿ. ಕಾಫಿ ಬ್ಲಾಸಮ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಈ ರೀತಿ ಇರ್ತದೆ ಅಂದ್ಕೊಳ್ರಿ. ಇದೇ ರೀತಿ ನಾವು ಇದೇ ಒಂದು ಪ್ರಕಾರದ ಪ್ರೀ ಮಾನ್ಸೂನಲ್ ಶವರ್ಸನ್ನು ಯು ಪಿ ಮತ್ತು ಬಿಹಾರ್ ಒಳಗೆ ನೋಡಿದರೆ ಈ ಒಂದು ಪ್ರೀ ಮಾನ್ಸೂನಲ್ ಶವರ್ಸ್ಗಳನ್ನು ನಾವೇನಂತ ಕರಿತೀವಿ ಗೊತ್ತಾ, ಆಂಧಿ ಅಂತ ಕರಿತೀವಿ. ಆಂಧಿ ಇಂಗ್ಲೀಷಲ್ಲೂ ಕೂಡ ಆಂಧಿನೇ ಅಂತ ಕರೀತಾರೆ. ಅದೇ ವೆಸ್ಟ್ ಬೆಂಗಾಲಲ್ಲಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡಿದ್ವಿ ಅಂದರೆ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ, ಇದಕ್ಕೆ ಕಾಲ ಬೈಸಾಖಿ ಅಂತ ಕರಿತೀವಿ. ಕಾಲ ಬೈಸಾಖಿ ಅಂತ ಕರಿತೀವಿ.
ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ಎಕ್ಸಾಕ್ಟ್ಲಿ ನಮ್ಮ ಬೇಸಿಗೆಗಾಲದಲ್ಲಿ ನಮ್ಮ ಏನಪ್ಪ ಅಂದರೆ ಭಾರತದಲ್ಲಿ ಋತು ಯಾವ ರೀತಿ ಕಂಡುಬರ್ತಿರುತ್ತೋ ಅಂದರೆ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಬರಲಿಕ್ಕೆ ಟ್ರೈ ಮಾಡೀನಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಐ ಆಮ್ ನಾಟ್ ಮಿಸ್ಸಿಂಗ್ ಎನಿ ಆಫ್ ದ ಪಾಯಿಂಟ್ಸ್. ಎಕ್ಸಾಕ್ಟ್ಲಿ ಟು ದ ಪಾಯಿಂಟ್ ಏನಪ್ಪ ಅಂದರೆ ಬೇಸಿಗೆಗಾಲದ ಬಗ್ಗೆ ಯಾವುದಾದ್ರೂ ಎಕ್ಸಾಮ್ಸ್ಗಳಲ್ಲಿ ಏನೇ ಕೇಳಿ ಈ ಒಂದು ಪಾಯಿಂಟ್ಸ್ಗಳ ಮುಖಾಂತರ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಓಕೆ? ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಎಕ್ಸಾಕ್ಟ್ಲಿ ಈ ಬೇಸಿಗೆಗಾಲದ ಪಕ್ಕನೇ ನಾವು ಇಲ್ಲಿ ಏನಪ್ಪ ಅಂದರೆ ಚಳಿಗಾಲದ ಬಗ್ಗೆನೂ ಕೂಡ ಮಾತಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಇಲ್ಲಿ ನಾನೇನು ಬರೀತೇನೆ ಅಂದರೆ ಚಳಿಗಾಲ ಅಂತ ಬರೀತೇನೆ ಅನ್ಕೊಳ್ರಿ. ಓಕೆ? ಚಳಿಗಾಲ ಐತೆ ಅನ್ಕೊಳ್ರಿ. ಈ ಚಳಿಗಾಲದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೇಮ್ ಟು ಸೇಮ್ ಸರ್, ನಾವು ಇಲ್ಲಿ ಏನು ಮಾಡಿದ್ವಿ ಅದನ್ನು ಉಲ್ಟಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ಚಳಿಗಾಲದಲ್ಲಿ ಏನೇನಾಗ್ತದೆ ನೋಡಿರಿ. ಚಳಿಗಾಲ ಯಾವಾಗ ಕಂಡು ಬರ್ತದೆ ಸರ್? ಡಿಸೆಂಬರ್ 15ರಿಂದ ಮಾರ್ಚ್ 15ವರೆಗೆ ಅಂತ ಬರಿಬೋದು. ಮಾರ್ಚ್ 15ರವರೆಗೆ ಅಂತ ಬರಿಬೋದು. ನಾವು ಆಲ್ರೆಡಿ ಇದನ್ನು ಇಂಟ್ರೊಡಕ್ಷನ್ ಒಳಗೆ ನೋಡಿವಿ. ಡಿಸೆಂಬರ್ 15ರಿಂದ ಮಾರ್ಚ್ 15ರವರೆಗೆ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಬೀಳ್ತಿರ್ತಾವೆ. ಸೂರ್ಯನ ಕಿರಣಗಳು ಡಿಸೆಂಬರ್ ಮತ್ತು ಮಾರ್ಚ್ ಅಂದರೆ ವಿಚಾರ ಮಾಡಿರಿ. ಡಿಸೆಂಬರ್ ಒಳಗೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳಿದ್ರೆ ಮಾರ್ಚ್ ಒಳಗೆ ಸಮಭಾಜಕ ವೃತ್ತದ ಮೇಲೆ ಬೀಳ್ತಿರ್ತದೆ. ಅದರ ಅರ್ಥ ಏನು? ದಕ್ಷಿಣ ಉಷ್ಣವಲಯದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳಿತಾವ ಅನ್ನಂಗೆ ಅರ್ಥ. ಓಕೆನಾ? ಸೂರ್ಯನ ಕಿರಣ ದಕ್ಷಿಣ ಗೋಳಾರ್ಧದ ಉಷ್ಣವಲಯದ ಮೇಲೆ, ದಕ್ಷಿಣ ಉಷ್ಣ ವಲಯದ ಮೇಲೆ ನೇರವಾಗಿದೆ ಅಂತ ಬರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇದ್ದಾಗ ನಾನು ಇದನ್ನು ಡೈಗ್ರಾಮೆಟಿಕಲಿ ಕೂಡ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಬೋದು. ಈ ರೀತಿ ಇತ್ತು ಅಂದ್ಕೊಳ್ರಿ. ನಾನು ಇಲ್ಲೇನು ಸಮಭಾಜಕ ವೃತ್ತ ಬರ್ತೀನಿ, ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಬರ್ತೀನಿ, ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರ್ತೀನಿ. ಓಕೆ? ಸೊ ಡಿಸೆಂಬರಲ್ಲಿ ಸೂರ್ಯನ ನೇರವಾಗಿ ಇಲ್ಲಿ ಬೀಳ್ತಿರ್ತಾವೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ. ಅದೇ ಸರ್ ಮಾರ್ಚ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ಇಲ್ಲಿ ಬೀಳ್ತಿರ್ತಾವೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇದು ಮಕರ, ಇದು ಸಮಭಾಜಕ, ಇದು ಕರ್ಕ. ಅದರ ಅರ್ಥ ಏನು? ನಮ್ಮ ಭಾರತ ಅನ್ನೋದು ಉತ್ತರ ಉಷ್ಣವಲಯದಲ್ಲಿ ಐತೆ. ಉತ್ತರ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಐತೆ. ಅಂದರೆ ಸರ್ ದಕ್ಷಿಣ ಉಷ್ಣವಲಯದ ಮೇಲೆ ಈ ಸೂರ್ಯನ ಕಿರಣ ನೇರವಾಗಿ ಬೀಳ್ಗಿತಾವ ಅಂದರೆ ಡೆಫಿನೆಟ್ಲಿ ನಮ್ಮ ಭಾರತದಲ್ಲಿ ಸೂರ್ಯನ ಕಿರಣ ನೇರವಾಗಿ ಬೆಳ್ಳಿಗತ್ತಿಲ್ಲ ಅನ್ನೋ ಅರ್ಥ. ಒಂದು ವೇಳೆ ನೇರವಾಗಿ ಬೆಳ್ಳಿಲ್ಲ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ ಒಂದು ನಮಗೆ ಏನಪ್ಪ ಅಂದರೆ ಬಿಸಿಲು ಬರ್ತಿರ್ತದ, ಆದರೆ ಸಮ್ಮರ್ ಒಳಗೆ ಅಥವಾ ಬೇಸಿಗೆಯಲ್ಲಿ ಇರತಕ್ಕಂಥ ಉಷ್ಣಾಂಶ ನಮ್ಗೆ ಕಂಡು ಬರ್ತಿರಂಗಿಲ್ಲ. ಯಾಕಂದ್ರೆ ನೇರವಾಗಿ ಬೀಳ್ತಿರಂಗಿಲ್ಲ ಅದ್ರ ಸಂಬಂಧ. ಓಕೆನಾ? ಆದ್ದರಿಂದ ನಾನು ಏನು ಮಾಡ್ಲಿತ್ತೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇದನ್ನು ಸೂರ್ಯನ ಕಿರಣಗಳಂತ ಬರಿಬೋದು, ಅಥವಾ ಇದನ್ನು ITCZ ಅಂತಲೂ ಬರಿಬೋದು. ಗೊತ್ತಾ ಸರ್? ITCZ ಯಾವ ತಿಂಗಳಲ್ಲಿ? ಡಿಸೆಂಬರ್ ತಿಂಗಳಲ್ಲಿ. ಅದೇ ITCZ ಯಾವ ತಿಂಗಳಲ್ಲಿ? ಮಾರ್ಚ್ ತಿಂಗಳಲ್ಲಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇತ್ತು ಅನ್ಕೊಳ್ರಿ. ಈ ರೀತಿ ಇದ್ದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸರ್ ಇಲ್ಲೇನೂ ಕೂಡ ITCZ ಉತ್ತರಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ಲಿರ್ತದೆ, ಬಟ್ ಇನ್ನೂ ಹೋಗಿಲ್ಲ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಉಷ್ಣಾಂಶದ ಪ್ರಮಾಣ ಕಡಿಮೆ ಐತಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ITCZ ಅಂದ್ರೆ ಏನು ಅರ್ಥ? ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅನ್ನಂಗೆ ಅರ್ಥ. ಅಂತರ ಉಷ್ಣ ಸಂಧಿ ವಲಯ ಅನ್ನಂಗೆ ಅರ್ಥ. ಇದಕ್ಕೆ ಸಮಟೈಮ್ಸ್ ಶಾಂತ ವಲಯ ಮತ್ತು ಡೋಲ್ಡ್ರಮ್ಸ್ ಅಂತಲೂ ಕರೆದಾರ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ನಾನೇನು ಮಾಡ್ತೀನಿ ಗೊತ್ತಾ? ಯಾವ್ಯಾವ ತಿಂಗಳಲ್ಲಿ ಉಷ್ಣಾಂಶದ ಪ್ರಮಾಣ ನಮ್ಮ ಭಾರತದ ಮೇಲೆ ಕಡಿಮೆ ಇರ್ತದ ಅಂತ ಕೇಳಿಬಿಟ್ರೆ ಡೆಫಿನೆಟ್ಲಿ ಸರ್ ಇಲ್ಲಿ ನಾನು ಡಿಸೆಂಬರಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಉಷ್ಣಾಂಶ ಕಡಿಮೆ ಕಂಡುಬರುವ ತಿಂಗಳು ಅಂತ ಬರೆದಿರ್ತೀನಿ. ಓಕೆನಾ? ತಿಂಗಳು ಅಂತ ಬರಿತೀನಿ. ಓಕೆ? ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಏನು ಬರಿಬೋದು ನಾನು? ಡಿಸೆಂಬರ್ ಅಂತ ಬರಿಬೋದಾ? ಡಿಸೆಂಬರ್. ತದನಂತರ ಏನು ಬರಿಬೋದು? ಜನವರಿ ಅಂತ ಬರಿಬೋದು. ಜನವರಿ. ಓಕೆನಾ? ತದನಂತರ ಏನು ಬರಿಬೋದು? ಫೆಬ್ ಅಂತ ಬರಿಬೋದು. ಫೆಬ್ರವರಿ. ಓಕೆನಾ? ತದನಂತರ ಮಾರ್ಚ್ ಅಂತ ಬರಿಬೋದು. ಇದೆಲ್ಲ ತಿಂಗಳುಗಳಿರೋದು. ಓಕೆ? ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸರ್ ಈ ಒಂದು ತಿಂಗಳನ್ನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಅತ್ಯಂತ ಕಡಿಮೆ ಉಷ್ಣಾಂಶ ಟೆಂಪ್ರೇಚರ್ ಮಿನಿಮಮ್ ಅಂತ ಬರೆದ್ಬಿಡ್ತೀನಿ. ಓಕೆನಾ? ಟೆಂಪ್ರೇಚರ್ ಮಿನಿಮಮ್ ನಮ್ಮ ಭಾರತದಲ್ಲಿ ಯಾವುದರ ಒಂದು ತಿಂಗಳಲ್ಲಿ ಕಂಡುಬರ್ತದೆ ಅಂದರೆ ಆ ತಿಂಗಳನ್ನು ನಾವೇನಂತ ಕರಿತೀವಿ ಗೊತ್ತಾ ಸರ್? ಜನವರಿ ಅಂತ ಕರಿತೀವಿ. ಜನವರಿ ತಿಂಗಳಲ್ಲಿ ಎಲ್ಲದಕ್ಕಿಂತ ಕಡಿಮೆ ಉಷ್ಣಾಂಶ ಕಂಡುಬರೋದು ನೋಡ್ತೀವಿ ನಾವು. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. IMD ಅನ್ನೋದು IMD ಏನು ಮಾಡ್ತಾ ಗೊತ್ತಾ? ಈಗ ಉಷ್ಣಾಂಶ ಎಲ್ಲದಕ್ಕಿಂತ ಕಡಿಮೆ ಎಲ್ಲಿ ಕಂಡುಬರ್ತದೆ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತದೆ ಅಂದ್ಕೊಳ್ರಿ. ಟೆಂಪ್ರೇಚರ್ ಮಿನಿಮಮ್ ರೆಕಾರ್ಡ್ ಆಗಿರೋದು ಯಾವುದು? ಟೆಂಪ್ರೇಚರ್ ಮಿನಿಮಮ್ ರೆಕಾರ್ಡ್ ಆಗಿರ್ತಕ್ಕಂಥ ಪ್ಲೇಸ್ ಯಾವುದು? ಟೆಂಪ್ರೇಚರ್ ಮಿನಿಮಮ್ ದಾಖಲಾಗಿರುವ ಪ್ರದೇಶ ಯಾರು ಕಂಡು ಹಿಡಿತಾ ಇರೋದನ್ನ? IMD ಕಂಡು ಹಿಡಿತಿದೆ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್. ಅದೇನು ಮಾಡ್ತಂದ್ರೆ ಸರ್ ಬೆಟ್ಟ ಸಮೂಹಗಳಿಗೆ ಬೇರೆ ಆ್ಯಂಡ್ ಪ್ಲೇನ್ಸ್ಗಳಿಗೆ ಬೇರೆ, ಮೈದಾನ ಪ್ರದೇಶಗಳಿಗೆ ಬೇರೆ. ಓಕೆನಾ? ಸೊ ಪರ್ವತಗಳಿದ್ದಲ್ಲಿ ಬೇರೆ ಪ್ಲೇಸ್ ಐತಿ, ಮೈದಾನ ಪ್ರದೇಶ ಇದ್ದಲ್ಲಿ ಬೇರೆ ಪ್ಲೇಸ್ ಐತಿ. IMD ಈ ರೀತಿ ಕಂಡು ಹಿಡಿತದೆ ಅನ್ಕೊಟ್ರಿ. ಓಕೆನಾ? ಸೊ ಬೆಟ್ಟ ಅಥವಾ ಪರ್ವತಗಳಿದ್ದಲ್ಲಿ ಒಂದು ಪ್ಲೇಸನ್ನು ನಾವು ನೋಡಬೇಕು. ಆ್ಯಂಡ್ ಅದೇ ಸರ್ ಮೈದಾನ ಪ್ರದೇಶ ಇದ್ದಲ್ಲೂ ಕೂಡ
ನಾವು ಎಲ್ಲದಕ್ಕಿಂತ ಟೆಂಪ್ರೇಚರ್ ಎಲ್ಲರೂ ಕಡಿಮೆ ಕಂಡು ಬರ್ತಾವೆ ಅಂದರೆ ಅದನ್ನು ಕೂಡ ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಯಾವ ಪ್ಲೇಸಸ್ಗಳು ನೋಡಿರೋ ಸರ್, ಬೆಟ್ಟ ಮತ್ತು ಪರ್ವತ ಇದ್ದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ನಮಗೆ ಅರೌಂಡ್ ಒಂದು 2 ಪ್ಲೇಸಸ್ಗಳು ಸಿಗ್ತಾವೆ ಅನ್ಕೊಳ್ರಿ. ಈ ಪ್ಲೇಸಸ್ಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್ ನಾನು ಇಲ್ಲಿ ಡ್ರಾಸ್ ಕಣಿವೆ ಅಂತ ಕರಿತೀನಿ. ಓಕೆನಾ, ಡ್ರಾಸ್ ಕಣಿವೆ ಅಂತ ಕರಿತೀನಿ ಸರ್. ಡ್ರಾಸ್ ಕಣಿವೆ ಇಲ್ಲಿ ಏನೇ ಇಲ್ಲ ಅಂದರೂ ಸರ್ -45 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. -45 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ, ಸೊ ಇದಾದ ನಂತರ ನಾನು ಏನು ಬರಿತೀನಿ ಅಂದರೆ ಸಿಯಾಚಿನ್ ಗ್ಲೇಷಿಯರ್ ಅಂತ ಬರಿತೀನಿ. ಸಿಯಾಚಿನ್ ಗ್ಲೇಷಿಯರ್, ಈ ಸಿಯಾಚಿನ್ ಗ್ಲೇಷಿಯರ್ ಅಂದ್ರೂ ಅನ್ನೋದು ಕೂಡ ಈ ಪರ್ವತಗಳ ಮೇಲೇನೆ ಕಂಡು ಬರ್ತದೆ. ಆದ್ದರಿಂದ ಸಿಯಾಚಿನ್ ಬರಿತೀನಿ ಅನ್ಕೊಳ್ರಿ. ಇಲ್ಲಿ ಎಷ್ಟು ರೆಕಾರ್ಡ್ ಆಗಿದೆ ಗೊತ್ತಾ? -50 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಇಲ್ಲಿ 2 ಪ್ಲೇಸಸ್ಗಳನ್ನು ಬರೆದಿಲ್ಲ, ಅದ್ರೊಳಗೆ ಸಿಯಾಚಿನ್ ಎಲ್ಲದಕ್ಕಿಂತ ಕಡಿಮೆ ಟೆಂಪ್ರೇಚರ್ ಐತಿ. -50 ಅಂದರೆ ವಿಚಾರ ಮಾಡಿರಿ. ಡ್ರಾಸ್ ಕಣಿವೆಯಲ್ಲಿ ಏನಪ್ಪ ಅಂದರೆ ಈ ಒಂದು ಪ್ರದೇಶ ಜನರಿಂದ ವಾಸ ಮಾಡಲಾದಂಥ ಪ್ರದೇಶ. ಆದರೆ ಸಿಯಾಚಿನ್ ಗ್ಲೇಷಿಯರ್ಲಿ ಜನರು ವಾಸ ಮಾಡಂಗಿಲ್ಲ ಅನ್ಕೊಳ್ರಿ. ಪರ್ವತ ಬೆಟ್ಟ ಈ ಪ್ರದೇಶಗಳಲ್ಲಿ ಎಲ್ಲದಕ್ಕಿಂತ ಕಡಿಮೆ ಟೆಂಪ್ರೇಚರ್ ಕಂಡು ಬರೋದನ್ನು ಮತ್ತೆ 2 ಪಾರ್ಟ್ಸ್ ಒಳಗೆ IMD ಡಿವೈಡ್ ಮಾಡ್ತದೆ. ಜನರು ವಾಸ ಮಾಡುವಂಥ ಪರ್ವತ ಬೆಟ್ಟಗಳ ಮೇಲೆ ಟೆಂಪ್ರೇಚರ್ ಎಲ್ಲಿ ಕಂಡು ಬಂದದ? ಕಡಿಮೆ ಡ್ರಾಸ್ ಕಣಿವೆಯಲ್ಲಿ. ಜನರು ವಾಸ ಮಾಡದೇ ಇರತಕ್ಕಂಥ ಪರ್ವತ ಮತ್ತು ಬೆಟ್ಟಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಸಿಯಾಚಿನ್ ಪ್ರದೇಶದಲ್ಲಿ ನಾವೇನು ನೋಡ್ತೀವಿ ಅಂದರೆ -50 ಡಿಗ್ರಿ ಸೆಲ್ಸಿಯಸ್ ನೋಡ್ತೀವಿ. ಎರಡನ್ನು ಕಂಪೇರ್ ಮಾಡಿಬಿಟ್ರೆ ಸಿಯಾಚಿನ್ ಅಂತ ಬರಿಬೋದು ನಾವು. ಓಕೆನಾ, ಬಟ್ ಜನರು ವಾಸ ಮಾಡ್ಲಿಕ್ಕಿರ್ತಾರ ಎಲ್ಲಿ ಟೆಂಪ್ರೇಚರ್ ಕಡಿಮೆ ಕಂಡು ಬರ್ಲಿತ್ತದ ಅದನ್ನು ಕೇಳಿಬಿಟ್ರು ಅಂದರೆ ಡ್ರಾಸ್ ಕಣಿವೆ ಅಂತ ಹೇಳ್ಬೇಕು. ಓಕೆನಾ, ಸೊ ಇದಾದ ನಂತರ ಮೈದಾನವನ್ನು ನೀವು ನೋಡ್ಲಿಕ್ಕೆ ಟ್ರೈ ಮಾಡಿರಿ. ಮೈದಾನವನ್ನು ನೋಡಿದ್ರಿ ಅಂದರೆ ಸರ್ ನಿಮ್ಗೆ ಗೊತ್ತಿರ್ತದ ಪಂಜಾಬ್ ಒಳಗೆ ಅಮೃತ್ಸರ್ ಅಂತೇಳಿ. ಓಕೆನಾ, ಅಮೃತ್ಸರ್ ಇರ್ತದ. ಅಮೃತ್ಸರ್ ಆ ಪಂಜಾಬ್ ಒಳಗಿರ್ತಕ್ಕಂಥ ಈ ಒಂದು ಪ್ಲೇಸು ಎಲ್ಲದಕ್ಕಿಂತ ಕಡಿಮೆ ಟೆಂಪ್ರೇಚರ್ನ ರೆಕಾರ್ಡ್ ಮಾಡೋದ ಏನೇ ಇಲ್ಲ ಅಂದರೂ -1 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗೈತೆ. ಈ ಡ್ರಾಸ್ ಕಣಿವೆ ಮತ್ತು ಸಿಯಾಚಿನ್ 2 ಲದ್ದಾಖ್ ಒಳಗದಾವ. ಅಮೃತ್ಸರ್ ಅನ್ನೋದು ಪಂಜಾಬ್ ಒಳಗೈತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳು ಅರ್ಥ ಆದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಮಳೆಯ ಪ್ರಕಾರವನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಅಂದರೆ ಸರ್ ಚಳಿಗಾಲದಕ್ಕೂ ಕೂಡ ಮಳೆ ಬರ್ತದ? ಡೆಫಿನೆಟ್ಲಿ ಬರ್ತದೆ ಸರ್. ಅಂದರೆ ಪ್ರತಿಯೊಂದು ಋತುಗಳಲ್ಲೂ ಕೂಡ ಮಳೆ ಬರ್ತದ. ಆದರೆ ಆ ಮಳೆಯ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಿರ್ತದೆ ಅನ್ಕೊಳ್ರಿ. ಈಗ ಬೇಸಿಗೆ ಕಾಲದಲ್ಲಿ ಆವಿಯಾಗುವಿಕೆ ಆಗ್ತಿತ್ತು, ಆದ್ದರಿಂದ ಪರಿಸರ ಮಳೆ ಆಗಿತ್ತು. ಆದರೆ ಇಲ್ಲಿ ಆವಿಯಾಗುವಿಕೆ ನಡೆಯಂಗಿಲ್ಲ ಅನ್ಕೊಳ್ರಿ. ಆದ್ದರಿಂದ ಇಲ್ಲಿ ಪರಿಸರ ಮಳೆ ಆಗಂಗಿಲ್ಲ. ರಾದರ್ ಚಳಿಗಾಲದಲ್ಲಿ ಬೇರೆ ಏನೋ ನಡೀತಿರುತ್ತೆ ಇಲ್ಲಿ. ಸೊ ನಾನು ಮಳೆಯ ಪ್ರಕಾರ ಅಥವಾ ಮಳೆ ಎಷ್ಟು ಬರ್ತದೆ ಅಂತ ಕೇಳಿಬಿಟ್ರೆ ಸರ್ ಓನ್ಲಿ 2% ಆಫ್ ದ ಟೋಟಲ್ ರೈನ್ಫಾಲ್ ಬರ್ತದೆ ಅನ್ಕೊಳ್ರಿ. ಅಂದರೆ ಭಾರತದಲ್ಲಿ ಪೂರ್ತಿ ವರ್ಷದಲ್ಲಿ 100% ಮಳೆ ಬಂತು ಅಂದರೆ ಬರೀ 2% ಅಷ್ಟೇ ಮಳೆ ಬರ್ತಿರ್ತದೆ ಇಲ್ಲಿ. ಅದು ಹೆಂಗೆ ಬರ್ತಿರ್ತದೆ ಗೊತ್ತಾ? ಇದು ನಿಮಗೆ ಮೆಕಾನಿಸಮ್ ನಾನು ಆಲ್ರೆಡಿ ಅರ್ಥ ಮಾಡ್ಸೇನೆ ಅನ್ಕೊಳ್ರಿ. ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ಮ್ಯಾಪ್ ಇತ್ತು. ಇಲ್ಲೇನಿತ್ತು ಅಂದರೆ ನಮ್ಮ ಆಫ್ರಿಕಾ ಇತ್ತು ಅನ್ಕೊಳ್ರಿ. ಆಫ್ರಿಕಾ ಆದ ನಂತರ ಇಲ್ಲಿ ಅರೇಬಿಯಾ ಇತ್ತು, ಇಲ್ಲಿ ಇಂಡಿಯಾ ಇತ್ತು ಅನ್ಕೊಳ್ರಿ. ಇಂಡಿಯಾ ಇತ್ತಲ್ಲ, ಈ ರೀತಿ ಇತ್ತು ಅನ್ಕೊಳ್ರಿ ಆ್ಯಂಡ್ ಇಲ್ಲಿ ನಿಮಗೆ ಏನು ನೋಡಿದ್ವಿ ಅಂದರೆ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ನೋಡಿದ್ವಿ. ಅದರ ಜೊತೆಗೆ ಇಲ್ಲಿ ಬ್ಲ್ಯಾಕ್ ಸಿ ಮತ್ತು ಕಪ್ಪು ಸಮುದ್ರಗಳನ್ನು ಕೂಡ ನೋಡಿದ್ವಿ. ಅದರ ಜೊತೆಗೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಲ್ಲಿ ನಾನು ಆಸ್ಟ್ರೇಲಿಯಾ ನೋಡಿದ್ದೆ. ಲಾಸ್ಟ್ ಕ್ಲಾಸಲ್ಲಿ ಆಗೈತಿದ್ದು ಸರ್. ITC ಇಲ್ಲಿ ಕೆಳಗಡೆ ಇದ್ದಾಗ, ಅಂದರೆ ITC ಕೆಳಗಡೆ ಇದ್ದಾಗ ಇಂಡಿಯಾದ ಮೇಲೆ ಟೆಂಪ್ರೇಚರ್ ಕಡಿಮೆ ಆಗಿರ್ತದೆ ಅನ್ಕೊಳ್ರಿ. ಆದ್ದರಿಂದ ಇಲ್ಲಿ ಮೆಡಿಟರೇನಿಯನ್ ಸಮುದ್ರದಲ್ಲಿ, ಕಪ್ಪು ಸಮುದ್ರದಲ್ಲಿ ಮತ್ತು ಅಟ್ಲಾಂಟಿಕ್ ಸಮುದ್ರದಲ್ಲಿ ಸರ್ ಅಲ್ಲಿನೂ ಕೂಡ ಲೋ ಪ್ರೆಷರ್ ಇರ್ತದೆ ಅನ್ಕೊಳ್ರಿ. ಯಾಕಂದರೆ ಒತ್ತಡ ಪಟ್ಟಿಗಳ ಚಲನೆ ಇದ್ದಾಗ 60 ಡಿಗ್ರಿ ಕಡೆ ಇರತಕ್ಕಂಥ ಲೋ ಪ್ರೆಷರ್ ಕೆಳಗಡೆ ಬಂದುಬಿಟ್ಟಿರುತ್ತೆ 50 ಡಿಗ್ರಿ ಕಡೆಗೆ. ಆದ್ದರಿಂದ ಸರ್ ಅಲ್ಲಿ ಬೀಸುವಂತಹ ಜೆಟ್ ಸ್ಟ್ರೀಮ್ಸ್ಗಳು ಈ ಒಂದು ಆವರ್ತ ಚಂಡಮಾರುತಗಳ ಮೋಡಗಳನ್ನು ಪೂರ್ವಕ್ಕೆ ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾವೆ. ಆ ಪೂರ್ವಕ್ಕೆ ಪುಷ್ ಮಾಡುವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಕೊರಿಯೋಲಿಸ್ ಪರಿಣಾಮದ ಕಾರಣದಿಂದ ಅವೆಲ್ಲ ಭಾರತದ ಕಡೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಭಾರತದ ಕಡೆ ಬಂದು ಸರ್ ಭಾರತದ ಉತ್ತರ ಭಾಗದಲ್ಲಿ, ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಭಾರತದ ಉತ್ತರ ಭಾಗ ಅಂದರೆ ಯಾವುದು ಸರ್? ಈ ಭಾಗ ಸರ್. ಓಕೆನಾ, ಈ ಭಾಗದಲ್ಲಿ ನಾವೇನು ನೋಡ್ತೇವೆ ಅಂದರೆ ಸರ್ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸನ್ನು ನೋಡ್ತೀವಿ, ಅಥವಾ ಪಶ್ಚಿಮದಲ್ಲಿ ರಚನೆಗೊಂಡಿರ್ತಕ್ಕಂತಹ ಆವರ್ತ ಚಂಡಮಾರುತಗಳ ಕಾರಣದಿಂದ ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಸ್ನೋ ಆಗಲಿ ಮಳೆ ಆಗಲಿ ಆ ಒಂದು ಏನಪ್ಪ ಅಂದರೆ ಸಿಸ್ಟಮನ್ನು ಅಥವಾ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಈ ರೀತಿ ಬರ್ತಿರ್ತದೆ ಅನ್ಕೊಟ್ರಿ. ಓಕೆನಾ, ಇವನ್ ಅರುಣಾಚಲ್ ಪ್ರದೇಶ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸ್ನೋವನ್ನು ತೊಗೊಳ್ತದೆ ಅನ್ಕೊಟ್ರಿ ಅಥವಾ ಪಡಿತದ. ಸರ್ ಇದೆಲ್ಲ ಪಂಜಾಬ್ ಕಡೆ ಬಂದಾಗ ಸರ್ ಏನಾಗ್ಬಿಡ್ತದೆ ಗೊತ್ತಾ? ಇಂಥ ಒಂದು ಮಳೆ ಏನಿರ್ತದಲ್ಲ ಇಲ್ಲಿ ಒಂದು ಕೃಷಿಗೆ, ಇಲ್ಲಿ ನಡೀತಿರ್ತಕ್ಕಂಥ ಕೃಷಿಗೆ ಭಾಳ ಹೆಲ್ಪ್ ಮಾಡ್ತದೆ ಅನ್ಕೊಟ್ರಿ. ಅಂದರೆ ಸರ್ ಈ ಒಂದು ಕ್ರಾಪ್ಸ್ಗೆ ರಾಬಿ ಕ್ರಾಪ್ಸ್ ಅಂತ ಕರೀತಾರೆ. ರಾಬಿ ಕ್ರಾಪ್ಸ್. ಓಕೆನಾ, ಈ ರಾಬಿ ಕ್ರಾಪ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಪಂಜಾಬ್ ಒಳಗೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಪಶ್ಚಿಮದ ಕ್ಷೋಭೆ ನಡೆದಾಗ, ಪಶ್ಚಿಮದ ಕ್ಷೋಭೆ ಅಂತ ಕರೀತಾರ. ಇದು ನಡೆದಾಗ ಏನಾಗ್ಬಿಡ್ತದೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಪಂಜಾಬ್ ಒಳಗೆ ರಬಿ ಕ್ರಾಪ್ಸ್ಗಳಿಗೆ ಹೆಲ್ಪ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಓಕೆನಾ, ಸೊ ಅರ್ಥ ಆಗೈತೆ ಅನ್ಕೊಂಡೆ ನಾನು. ಸೊ ಈ ರೀತಿ ನಾವು ಏನು ಮಾಡ್ಬೇಕು ಅಂದರೆ ನಮ್ಮ ಬೇಸಿಗೆ ಮತ್ತು ಚಳಿಗಾಲ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಸರ್, ಇದೆಲ್ಲ ಆದ ನಂತರ ನಮ್ಮ 3ನೇ ಮತ್ತು 4ನೇ ಋತುಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು ನಾವು. ಓಕೆ, ಸೊ ಯಾವ ಋತುಗಳವು?
ಸರ್ ವಿಚಾರ ಮಾಡಿರಿ, ಮೂರನೇ ಋತುವನ್ನು ನಾವೇನಂತ ಕರಿತೀವಿ ಗೊತ್ತಾ ಸರ್? ನೈಋತ್ಯ ಮಾನ್ಸೂನ್ ಮಾರುತಗಳ ಋತು ಅಂತ ಕರಿತೀವಿ. ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಓಕೆನಾ? ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಇಂಗ್ಲೀಷಲ್ಲಿ ಕರೀತಾರೆ ಸೌತ್ ವೆಸ್ಟ್ ಮಾನ್ಸೂನ್ಸ್. ಓಕೆ, ಅಥವಾ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಇದನ್ನು ಮುಂಗಾರು ಮಳೆಗಾಲ ಅಂತಲೂ ಕರೀತಾರೆ. ಮುಂಗಾರು ಮಳೆಗಾಲ ಅಂತಲೂ ಕರೀತಾರೆ. ಓಕೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸರ್ ಎಲ್ಲಿಂದ ಎಲ್ಲಿ ಕಂಡುಬರ್ತದ? ಜೂನಿಂದ ಸೆಪ್ಟೆಂಬರ್ವರೆಗೆ ಕಂಡುಬರ್ತದೆ. ಜೂನಿಂದ ಸೆಪ್ಟೆಂಬರ್ವರೆಗೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ITCZ ಇರ್ತದೆ, ಉತ್ತರ ಭಾಗದಲ್ಲಿ ಇರ್ತದೆ. ಓಕೆ, ಸೊ ITCZ ನಾನು ಈ ರೀತಿ ಬರೀತೇನೆ ಅಂದ್ಕೊಳ್ರಿ. ಸರ್ ಸೂರ್ಯನ ಕಿರಣ ನೇರವಾಗಿ ಜೂನ್ ಒಳಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬಿದ್ದರೆ, ಇಲ್ಲಿ ಸೆಪ್ಟೆಂಬರ್ ಒಳಗೆ ಸಮಭಾಜಕ ವೃತ್ತದ ಮೇಲೆ ಬೀಳ್ತಿರ್ತದೆ. ಆದ್ದರಿಂದ ITCZ ಕೂಡ ಸರ್ ದಕ್ಷಿಣಕ್ಕೆ ಈ ಥರ ಸ್ಥಳಾಂತರಗೊಳ್ಳುವುದು ಅಂತೇಳಿ ಗೊತ್ತಿರ್ಬೇಕು ನಿಮಗೆ. ಆದರೂ ಕೂಡ ಉತ್ತರ ಉಷ್ಣವಲಯದಲ್ಲಿ ಇರತಕ್ಕಂಥ ಕಾರಣದಿಂದ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಏನಾಗ್ಬಿಡ್ತದೆ? ಉಷ್ಣಾಂಶ ಜಾಸ್ತಿನೇ ಇರ್ತದೆ. ಉಷ್ಣಾಂಶ ಜಾಸ್ತಿ ಇರತಕ್ಕಂಥ ಕಾರಣದಿಂದ ಲೋ ಪ್ರೆಷರ್ ವಾಯುಭಾರ ಕುಸಿತ ಉಂಟಾಗ್ತಿರ್ತಾವೆ. ಈ ವಾಯುಭಾರ ಕುಸಿತ ಉಂಟಾದಾಗ ಏನಾಗ್ಬಿಡ್ತದೆ ಗೊತ್ತಾ? ಏನಾಗ್ತದೆ? ಎಲ್ಲ ಮಾರುತಗಳು ಈ ವಾಯುಭಾರದ ಕುಸಿತದ ಕಡೆಗೆ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಯಾಕಂದರೆ ಮಾರುತಗಳು ಯಾವತ್ತೂ ಕೂಡ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆನೇ ಚಲನೆ ಮಾಡ್ತಿರ್ತಾವೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಬೇಕು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಇಷ್ಟೆಲ್ಲ ಆದ ನಂತರ ಬಿವರಿಗೆ ಫುಲ್ ನಾನು ಏನು ಮಾಡ್ತೀನಿ ಗೊತ್ತಾ ಸರ್? ಇದ್ದು ಮೆಕ್ಯಾನಿಸಮ್ ತೋರಿಸ್ತೀನಲ್ಲ, ಮೆಕ್ಯಾನಿಸಮ್ ಲಾಸ್ಟ್ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡದ, ಬಟ್ ಆದರೂ ಕೂಡ ಇನ್ನೊಂದ್ಸಲ ತೋರಿಸ್ತೀನಿ ನಾನು. ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ಆಫ್ರಿಕಾ ಐತೆ ಅಂದ್ಕೊಡ್ರಿ, ಆಫ್ರಿಕಾ ಈ ರೀತಿ, ಆ್ಯಂಡ್ ಇಲ್ಲಿ ಅರೇಬಿಯಾ ಐತೆ ಅಂದ್ಕೊಡ್ರಿ, ಇಲ್ಲಿ ನಮ್ಮ ಇಂಡಿಯಾ ಐತೆ ಅಂದ್ಕೊಡ್ರಿ. ಓಕೆನಾ? ಹಿಂಗೆ ಐತೆ ಅಂದ್ಕೊಡ್ರಿ. ಓಕೆ, ಇಲ್ಲೇನೈತಿ? ಆಸ್ಟ್ರೇಲಿಯಾ ಐತಿ. ಸರ್ ಆಲ್ರೆಡಿ ಗೊತ್ತೈತೆ ನಿಮಗೆ ಈ ಮ್ಯಾಪ್ ಮೇಲೆ. ಫುಲ್ ಕಾನ್ಸಂಟ್ರೇಷನ್. ಮ್ಯಾಪ್ ಮೇಲೆ ITCZ ಎಲ್ಲಿ ಬಂದುಬಿಟ್ಟಿರ್ತದ? ಇಲ್ಲಿ ಟಿಬೆಟ್ ಪ್ರಸ್ಥಭೂಮಿ ಐತಲ್ಲ, ಅಲ್ಲಿ ಮಟ್ಟನೂ ಕೂಡ ಲೋ ಪ್ರೆಷರ್ ಕ್ರಿಯೇಟ್ ಆಗಿರ್ತದೆ ಅಂದ್ಕೊಡ್ರಿ. ಅದರ ಅಕ್ಕಪಕ್ಕದಲ್ಲಿ ನಾವೇನು ನೋಡ್ತೇವೆ ಗೊತ್ತಾ? ಈ ರೀತಿ ಒಂದು ಹೈ ಪ್ರೆಷರ್ ನೋಡ್ತೇವೆ, ಆ್ಯಂಡ್ ಈ ರೀತಿ ಒಂದು ಹೈ ಪ್ರೆಷರ್ ನೋಡ್ತೇವೆ. ಇಲ್ಲಿರ್ತಕ್ಕಂಥ ಈ ಒಂದು ಹೈ ಪ್ರೆಷರ್ನ ನಾವು ಮ್ಯಾಸ್ಕ್ರೀನ್ ಹೈ ಪ್ರದೇಶ ಅಂತ ಕರೆದಿದ್ವಿ. ಮ್ಯಾಸ್ಕ್ರೀನ್ ಅಧಿಕ ಒತ್ತಡ ಪ್ರದೇಶ ಅಥವಾ ಹೈ ಪ್ರೆಷರ್ ಸಿಸ್ಟಮ್ ಅಂತ ಕರೆದಿದ್ವಿ. ಆ ಮ್ಯಾಸ್ಕ್ರೀನ್ ಹೈ ಪ್ರೆಷರ್ ಸಿಸ್ಟಮಿಂದ ಚಾಲೂ ಆಗಿರ್ತಕ್ಕಂಥ ಅಥವಾ ಪ್ರಾರಂಭಗೊಂಡಿರ್ತಕ್ಕಂಥ ಮಾರುತಗಳನ್ನು ನಾವು ಏನು ಬಂದರೆ ಭಾರತದ ಕಡೆ ಈ ರೀತಿ ತೋರಿಸ್ಬೋದು. ಹಿಂಗೆ ಭಾರತದ ಕಡೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಈ ರೀತಿ ತೋರಿಸ್ಬೋದು. ಓಕೆ, ಸೊ ಈ ರೀತಿ ಎದಕ್ಕೆ ಬರ್ದೇನೆ ನಾನು ಸರ್? ಈ ರೀತಿ ಎದಕ್ಕೆ ಬರ್ದೇನೆ ಸರ್? ಡೈರೆಕ್ಷನ್ ಎದಕ್ಕೆ ಚೇಂಜ್ ಆಗೈತೆ? ಯಾಕಂದರೆ ಪ್ರಾರಂಭದಲ್ಲಿ ಮಾರುತಗಳು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹಿಂಗೆ ಮೂವ್ ಆಗಬೇಕಾ. ಆದರೆ ಕೋರಿಯಲಿಸ್ ಪರಿಣಾಮದ ಕಾರಣದಿಂದ ದಕ್ಷಿಣ ಗೋಳಾರ್ಧದಲ್ಲಿ ಅಂದರೆ ಸಮಭಾಜಕ ವೃತ್ತದ ದಕ್ಷಿಣದಲ್ಲಿ ನೋಡ್ರಿ ಸರ್, ಯಾವ ಕಡೆ ಹೋಗ್ಬೇಕು? ಎಡಗಡೆ ಹೋಗ್ಬೇಕು ಸರ್. ಸಮಭಾಜಕ ವೃತ್ತವನ್ನು ಕ್ರಾಸ್ ಮಾಡಿಕೊಂಡು ಕೋರಿಯಲಿಸ್ ಪರಿಣಾಮ ಚೇಂಜ್ ಆಗ್ಬಿಡ್ತದೆ, ಆದ್ದರಿಂದ ಬಲಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಆದ್ದರಿಂದ ನಾನು ಡೈರೆಕ್ಟ್ಲಿ ಅದನ್ನು ನಾನು ಬರೀಲಿಕ್ಕೆ ಟ್ರೈ ಮಾಡೋಣಲ್ಲೇ. ಇದನ್ನು ಲಾಸ್ಟ್ ಕ್ಲಾಸಲ್ಲೂ ಕೂಡ ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡೀನಿ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್. ಇದೆಲ್ಲ ಆದ ನಂತರ ನಾವೇನು ಮಾಡೋಣ ಸರ್, ಎಷ್ಟು % ಮಳೆ ಬರ್ತದೆ ಸರ್ ಈ ಒಂದು ಕಾಲದಲ್ಲಿ? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 75% ಅಷ್ಟು ಮಳೆ ನೋಡ್ತೇವೆ. ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ಮಳೆ ಯಾವುದಾದ್ರೂ ಋತುವಲ್ಲಿ ಬರ್ತದೆ ನಮ್ಮ ಭಾರತದ ಮೇಲೆ ಅಂದರೆ ಇದೇ ಋತುವಲ್ಲಿ ಬರ್ತಿರ್ತದೆ ಸರ್, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಅಥವಾ ಸೌತ್ ವೆಸ್ಟ್ ಮಾನ್ಸೂನಲ್ ಸೀಸನಲ್ಲಿ. ಓಕೆನಾ ಸರ್? ಫುಲ್ ಕಾನ್ಸಂಟ್ರೇಷನ್. ಇದೆಲ್ಲ ಮಳೆಯ ಪ್ರಕಾರಗಳು ಏನಾಗಿರ್ತವೆ ಗೊತ್ತಾ ಸರ್? ಎಲ್ಲ ಮಳೆಯ ಪ್ರಕಾರ ಯಾವುದು ಅಂದರೆ ವಿಧ ಯಾವುದು? ಅಲ್ಲಿ ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ನೋಡಿದ್ವಿ, ಆವರ್ತ ಚಂಡಮಾರುತ ಅಂತ ಕರಿಬೋದು. ಅಲ್ಲೇ ಯಾವ ಬೇಸಿಗೆಕಾಲದಲ್ಲಿ ಪರಿಸರಣ ಮಳೆ ಅಂತ ಕರಿಬೋದು. ಆದರೆ ಇಲ್ಲೇ ಸರ್ ಯಾವ ಪ್ರಕಾರ ಗೊತ್ತಾ ಸರ್? ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಪರ್ವತ ಮಳೆ ಉಂಟಾಗ್ತಿರ್ತದೆ. ಪರ್ವತ ಮಳೆ ಅಥವಾ ಇದಕ್ಕೆ ಓರೋಗ್ರಫಿಕ್ ರೈನ್ಫಾಲ್ ಅಂತಲೂ ಕರೆದಾರ. ಓರೋಗ್ರಫಿಕ್ ರೈನ್ಫಾಲ್ ಅಂತಲೂ ಕರೆದಾರ, ಅಥವಾ ಇದಕ್ಕೆ ಆರೋಹ ಮಳೆ ಅಂತಲೂ ಕರೀತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಇವಾಗ ಎಕ್ಸಾಕ್ಟ್ಲಿ ನಾವೇನು ಮಾಡೋಣ ಸರ್? ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾವೇನು ಮಾಡ್ಲಿಕ್ಕೆ ಟ್ರೈ ಮಾಡೋಣ ಬಿವರಿಗೆ ಫುಲ್. ಇದರ ಮೇಲ್ಗಡೆ ಈ ಒಂದು ಭಾರತದ ಮೇಲ್ಗಡೆ ಮಳೆ ಯಾವ ರೀತಿ ಬರ್ತಿರ್ತದ, ಯಾವ ರೀತಿ ಎಂಟರ್ ಆಗ್ತದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಬಿವರಿಗೆ ಫುಲ್ ನಾನು ಏನು ಮಾಡ್ತೇನೆ ಅಂದರೆ ಇಂಡಿಯಾವನ್ನು ಈ ರೀತಿ ಡ್ರಾ ಮಾಡ್ತೇನೆ ಅಂದ್ಕೊಳ್ರಿ. ಇದರೊಳಗಿರ್ತಕ್ಕಂಥ ಎಲ್ಲ ಪ್ರಾಕೃತಿಕ ವಿಭಾಗಗಳನ್ನು ನೀವು ಅಲ್ಲಿ ಯಾವ ರೀತಿ ನೀವು ವೀಡಿಯೋಸ್ಗಳನ್ನು ನೋಡ್ಲಿತ್ತೀರಿ ಅಲ್ಲಿ ಕೂತ್ಕೊಂಡು ಎಲ್ಲ ಒಂದು ಪ್ರಾಕೃತಿಕ ವಿಭಾಗಗಳನ್ನು ಹೇಳಿಕ್ಕೆ ಟ್ರೈ ಮಾಡಿರಿ. ಅಂದರೆ ನಿಮಗೆಲ್ಲ ಪ್ರಾಕ್ಟೀಸ್ ಆಗ್ತದೆ ಅಂದ್ಕೊಡ್ರಿ. ಓಕೆ, ಈ ರೀತಿ ಐತೆ ಅಂದ್ಕೊಳ್ರಿ. ಇಂಡಿಯಾ ಈ ರೀತಿ ಐತೆ ಅಂದ್ಕೊಳ್ರಿ. ಇದೆಲ್ಲ ನಿಮ್ಗೆ ಅರ್ಥ ಆದರೆ ಮಾತ್ರ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅರ್ಥ ಆಗ್ತದೆ. ಇಲ್ಲಾಂದ್ರೆ ಏನು ಅರ್ಥ ಹಂಗಿಲ್ಲ ಅಂದ್ಕೊಳ್ರಿ. ಆಮೇಲೆ ನಾನು ಡೈರೆಕ್ಟ್ಲಿ ಕೊಪೆನ್ಸ್ ಕ್ಲಾಸಿಫಿಕೇಶನ್ ಮಾಡಿದ್ನಿ ಅಂದರೆ ಸಪ್ರೇಟ್ ವಿಡಿಯೋ, ಅದು ಅರ್ಥ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಅನ್ಕೊಂಬಿಟ್ರಿ ಈ ಎಲ್ಲ ವಾಯುಗುಣದ ವಿಡಿಯೋಸ್ಗಳನ್ನು ನೀವು ನೋಡಿಲ್ಲ ಅನ್ನಂಗೆ ಅರ್ಥ. ಓಕೆನಾ? ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅರ್ಥ ಆಗಬೇಕಂದ್ರೆ ಇದೆಲ್ಲ ಪಾಯಿಂಟ್ಸ್ಗಳು ಅರ್ಥ ಆಗ್ತಿರ್ಬೇಕು. ಅಂದ್ರೆ ಮಾತ್ರ ನಾನು ನಿಮ್ಗೆ ಅದನ್ನು ಅರ್ಥ ಮಾಡಿಸ್ಬೋದು. ಇಲ್ಲಾಂದರೆ ಅದನ್ನು ಸುಮ್ಮನೆ ನೀವು ನೋಡ್ಲಿಕ್ಕೆ ಹೋಗ್ಬಿಟ್ರಿ. ಯಾರಿಗೆ ಅರ್ಥ ಆಗೋದು ಅವ್ರು ನೋಡ್ತಾರೆ, ಅಥವಾ ಯಾರು ಈ ವಿಡಿಯೋಸ್ಗಳನ್ನು ನೋಡಿರ್ತಾರೋ ಅವ್ರು ನೋಡ್ತಾರೆ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ಐತೆ ಅಂದ್ಕೊಟ್ರಿ ನಮ್ಮ ಭಾರತ ಈ ರೀತಿ ಐತಿ. ಓಕೆ, ಈ ರೀತಿ ಐತೆ ಅಂದ್ಕೊಟ್ರಿ. ಇದ್ರ ಮೇಲ್ಗಡೆ ಆಲ್ರೆಡಿ ನಾವು ಭಾಳಷ್ಟು ಪಾಯಿಂಟ್ಸ್ಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡಿದ್ವಿ ಸರ್. ಓಕೆ, ನೋಡಿರಿ ಫುಲ್ ಕಾನ್ಸಂಟ್ರೇಷನ್. ಯಾವ ರೀತಿ ನೋಡಿದ್ವಿ ಅಂದರೆ ವಿಚಾರ ಮಾಡಿರಿ. ನಾನು ಇಲ್ಲಿ ಮೇಲ್ಗಡೆ ಭಾಳಷ್ಟು ಪರ್ವತಗಳನ್ನು ನೋಡಿದ್ವಿ. ಈ ರೀತಿ ಕಾರಕೋರಮ್, ಲದ್ದಾಖ್, ಜಾಸ್ಕರ್ ಈ ರೀತಿ ಪರ್ವತವನ್ನು ನೋಡಿದ್ವಿ. ಆಮೇಲೆ ಹಿಮಾದ್ರಿ ಪರ್ವತ, ಆಮೇಲೆ ಹಿಮಾಚಲ್ ಪರ್ವತವನ್ನು ನೋಡಿದ್ವಿ.
ಆಮೇಲೆ ಅಲ್ಟಿಮೇಟ್ಲಿ ಶಿವಾಲಿಕ್ ಪರ್ವತಗಳನ್ನು ಕೂಡ ನೋಡಿದ್ವಿ ಈ ರೀತಿ. ಓಕೆ ಸರ್, ತದನಂತರ ನಾ ಇಲ್ಲೊಂದು ಪರ್ವತ ನೋಡಿದ್ದೆ ಸರ್, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವ ಪರ್ವತ ಇರ್ಬೋದು ಇದು? ಅರಾವಳಿ ಪರ್ವತ. ಓಕೆ ಸರ್, ತದನಂತರ ಇಲ್ಲೇ ಒಂದು ಪರ್ವತ ಕಂಡುಬರ್ತದೆ ವಿಂಧ್ಯ ಪರ್ವತ, ಇಲ್ಲೊಂದು ಪರ್ವತ ಕಂಡುಬರ್ತದೆ ಸರ್ ಸತ್ಪುರ ಪರ್ವತ. ಸರ್ ಇಲ್ಲಿ ಏನು ಕಂಡುಬರ್ತದೆ ಅಂದರೆ ಛೋಟಾನಾಗ್ಪುರ್ ಪ್ರಸ್ಥಭೂಮಿ ಕಂಡುಬರ್ತದ ಸರ್. ಛೋಟಾನಾಗ್ಪುರ್ ಪ್ರಸ್ಥಭೂಮಿ ಕಂಡುಬಂದರೆ ಇಲ್ಲಿ ನೋಡ್ರಿ ಮೇಘಾಲಯದಾಗ ಒಂದು ಸಣ್ಣ ಪ್ರಸ್ಥಭೂಮಿ ಕಂಡುಬರ್ತದೆ ಸರ್. ಆ ಪ್ರಸ್ಥಭೂಮಿಗೆ ಮೇಘಾಲಯ ಪ್ರಸ್ಥಭೂಮಿ ಅಥವಾ ಶಿಲ್ಲಾಂಗ್ ಪ್ರಸ್ಥಭೂಮಿ ಅಂತ ಕರೆದಿದ್ವಿ ಸರ್. ಇವಾಗ ಈ ಒಂದು ಸತ್ಪುರ ಪರ್ವತಗಳ ಕೆಳಭಾಗದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ನಾವೇನು ನೋಡ್ತೀವಿ ಅಂದರೆ ಉನ್ನತ ಪ್ರದೇಶವನ್ನು ನೋಡ್ತೀವಿ. ಈ ಉನ್ನತ ಪ್ರದೇಶಗಳನ್ನು ಪಶ್ಚಿಮ ಘಟ್ಟಗಳ ವೆಸ್ಟರ್ನ್ ಘಾಟ್ಸ್ ಅಂತ ಕರೆದಿದ್ವಿ. ಇಲ್ಲಿ ವಿಂಧ್ಯಾದ ಉತ್ತರ ಭಾಗದಲ್ಲಿ ನಾವೇನು ನೋಡ್ತೀವಿ ಅಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಸ್ಥಭೂಮಿನೂ ಕೂಡ ನೋಡ್ತೀವಿ. ಅದನ್ನು ನಾವೇನಂತ ಕರೆದಿದ್ವಿ ಅಂದರೆ ಮಾಳ್ವಾ ಪ್ರಸ್ಥಭೂಮಿ ಅಂತ ಕರೆದಿದ್ವಿ. ತದನಂತರ ಅರಾವಳಿ ಅತ್ಯಂತ ಉತ್ತರ ಭಾಗದಲ್ಲಿ ದೆಹಲಿ ಬೆಟ್ಟಗಳನ್ನು ನೋಡಿದ್ವಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಓಕೆ ಸೊ ಇಲ್ಲೇ ಪೂರ್ವ ಘಟ್ಟಗಳನ್ನು ಕೂಡ ಈ ರೀತಿ ನೋಡ್ಲಿಕ್ಕೆ ನೋಡ್ರಿ. ಓಕೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಪ್ರದೇಶ ಯಾವುದು? ನೀಲಗಿರಿ. ಓಕೆ ಸರ್, ತದನಂತರ ಇಲ್ಲೇ ಒಂದು ಪ್ರಸ್ಥಭೂಮಿ ಇತ್ತು ಸರ್, ಆಮೇಲೆ ಇಲ್ಲೊಂದು ಪ್ರಸ್ಥಭೂಮಿ ಇತ್ತು ಸರ್. ಓಕೆ ದಕ್ಕಂ ಪ್ರಸ್ಥಭೂಮಿ ಮತ್ತು ಧಾರವಾಡ ಪ್ರಸ್ಥಭೂಮಿ, ಇದೆಲ್ಲ ಪ್ರದೇಶಗಳನ್ನು ಆಲ್ರೆಡಿ ನಾವು ಪ್ರಾಕೃತಿಕ ವಿಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಒಂದು ವೇಳೆ ಇದೆಲ್ಲ ಗೊತ್ತಿಲ್ಲ ಅಂದರೆ ಫರ್ದರ್ ನಿಮ್ಗೆ ಮತ್ತೆ ಏನಾಗ್ಬಿಡ್ತದೆ ಅಂದರೆ ಇದೆಲ್ಲ ಟಫ್ ಆಗ್ತದೆ ಅನ್ಕೊಳ್ರಿ. ನೀವೆಲ್ಲ ವೀಡಿಯೋಸ್ಗಳನ್ನ ನೋಡ್ಕೊಂಡೇ ಇಲ್ಲಿ ಬರ್ರಿ, ಬೆಟರ್ ಅದು. ಓಕೆ ಒಂದಕ್ಕೊಂದು ಪ್ರತಿಯೊಂದು ವೀಡಿಯೋಸ್ಗಳು ಒಂದಕ್ಕೊಂದು ಲಿಂಕ್ಡ್ ಅದಾವೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆ ಸೊ ಫುಲ್ ಕಾನ್ಸಂಟ್ರೇಷನ್. ಇವನ್ನ ಏನು ಮಾಡ್ತೀನಿ ಅಂದರೆ ನಮ್ಮ ಭಾರತದ ಮೇಲೆ ಈ ಏನಪ್ಪ ಅಂದರೆ ನಮ್ಮ ಭಾರತದ ಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ರೀತಿ ಬರ್ತಿರ್ತಾವೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಇದನ್ನು ನೀವು ಸಮಭಾಜಕ ವೃತ್ತ ಅನ್ಕೊಂಬಿಟ್ರಿ. ಈಗ ನೈಋತ್ಯ ಮಾನ್ಸೂನ್ ಮಾರುತಗಳು ಬರುವಾಗ ಸರ್ ಅರಬ್ಬಿ ಸಮುದ್ರದಿಂದ ನಮ್ಮ ಭಾರತದ ಕಡೆಗೆ ಈ ರೀತಿ ಬರ್ತಿರ್ತಾವೆ ಅನ್ಕೊಟ್ರಿ. ಅರಬ್ಬಿ ಸಮುದ್ರದಿಂದ ಭಾರತದ ಕಡೆಗೆ ಈ ರೀತಿ ಬರ್ತಿರ್ತಾವೆ. ಓಕೆ ಈ ರೀತಿ ಬಂದು ಅನ್ಕೊಟ್ರಿ. ಸಮ್ಟೈಮ್ಸ್ ಏನಾಗ್ಬಿಡ್ತಾವೆ ಅಂದರೆ ಬಂಗಾಳ ಕೊಲ್ಲಿಯ ಮುಖಾಂತರ ನಾವು ಏನಪ್ಪ ಅಂದರೆ ಈಶಾನ್ಯ ರಾಜ್ಯಗಳತ್ತ ಈ ಮಾನ್ಸೂನ್ ಮಾರುತಗಳು ಹೋಗೋದನ್ನು ಕೂಡ ನೋಡ್ತೀವಿ. ಅದರಿಂದ ಪೂರ್ತಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಈ ವ್ಯವಸ್ಥೆಯನ್ನು ನಾವೇನು ಮಾಡ್ತೀವಿ ಗೊತ್ತಾ? ಎರಡು ಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ ಸರ್. ಒಂದು ಭಾಗ ಅರಬ್ಬಿ ಸಮುದ್ರದಿಂದ ಸ್ಟಾರ್ಟ್ ಆಗಿ ಭಾರತದ ಕಡೆ ಹೋಗೋದು, ಇನ್ನೊಂದು ಭಾಗ ಬಂಗಾಳ ಕೊಲ್ಲಿಯಿಂದ ಸ್ಟಾರ್ಟ್ ಆಗಿ ಭಾರತದ ಕಡೆ ಹೋಗೋದು. ಆದ್ದರಿಂದ ಇದಕ್ಕೆ ಅರಬ್ಬಿ ಸಮುದ್ರದ ಶಾಖೆ ಅಂತ ಕರಿತೀವಿ. ಅರಬ್ಬಿ ಸಮುದ್ರದ ಶಾಖೆ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ತಲ ಇದಕ್ಕೆ ನಾವು ಬಂಗಾಳ ಕೊಲ್ಲಿಯ ಶಾಖೆ ಅಂತ ಕರಿತೀವಿ. ಬಂಗಾಳ ಕೊಲ್ಲಿಯ ಶಾಖೆ ಅಂತ ಕರಿತೀವಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇಂಗ್ಲೀಷಲ್ಲಿ ಅರೇಬಿಯನ್ ಸಿ ಬ್ರಾಂಚ್ ಮತ್ತು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ ಕರೀತಾರೆ. ಓಕೆ ಸೊ ಫುಲ್ ಕಾನ್ಸಂಟ್ರೇಷನ್ ಇದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಈ ಎಲ್ಲ ಮಾರುತಗಳು ಈ ರೀತಿ ಹೋಗ್ತಿದ್ರೆ ಸರ್ ಫಸ್ಟ್ ಅರಾವಳಿ ಕಡೆ ನೋಡ್ರಿ. ನೀವು ಅರಾವಳಿ ಕಡೆ ನೋಡ್ರಿ ಸರ್. ಅರಾವಳಿಗಳು ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಏನಾಗ್ಬಿಟ್ಟು ಅಂದರೆ ಪ್ಯಾರಲಲ್ ಆಗದಾವೆ, ಸಮಾನಾಂತರವಾಗದಾವೆ. ಆದ್ದರಿಂದ ಆ ಅರಾವಳಿ ಪರ್ವತ ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಏನು ಮಾಡೋಂಗಿಲ್ಲ, ಆ ತೇವಾಂಶವನ್ನು ತಡೆ ಹಿಡಿಯಂಗಿಲ್ಲ. ತೇವಾಂಶವನ್ನು ತಡೆ ಹಿಡಲಿಲ್ಲ ಅಂದರೆ ಡೆಫಿನೆಟ್ಲಿ ಮೋಡಗಳ ರಚನೆಯೂ ಕೂಡ ಜಾಸ್ತಿ ಆಗಂಗಿಲ್ಲ ಆ್ಯಂಡ್ ಪರ್ವತ ಮಳೆಯೂ ಕೂಡ ಬರೋಂಗಿಲ್ಲ. ಅದು ದೆಹಲಿ ಬೆಟ್ಟಗಳಲ್ಲಿ ಹೋಗಿ ಅಥವಾ ಈ ಒಂದು ಏನಪ್ಪ ಅಂದರೆ ಶಿವಾಲಿಕ ಐತಲ್ಲ ಅಲ್ಲಿ ಹೋಗಿ ಏನು ಮಾಡ್ಬಿಡ್ತು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಪರ್ವತ ಮಳೆನ ಸುರಿಸ್ತಿರ್ತದೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ ನಾನು ಏನು ಮಾಡ್ತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ನಾನು ಪರ್ವತ ಮಳೆ ಎಷ್ಟು ಪ್ರಮಾಣದಲ್ಲಿ ಬರ್ತಿರ್ತದೆ ಅದನ್ನ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಓಕೆನಾ 50 ಸೆಂಟಿಮೀಟರ್ ಅಂದ್ಕೊಳ್ರಿ. ಆಮೇಲೆ ಈ ಅರಾವಳಿ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಕಾರಣದಿಂದ ನಮ್ಮ ಥಾರ್ ಮರುಭೂಮಿಯಲ್ಲೂ ಕೂಡ ಜಾಸ್ತಿ ಮಳೆ ಬರೋಂಗಿಲ್ಲ ಅಂದ್ಕೊಳ್ರಿ ಸರ್. ಅರೌಂಡ್ ಒಂದು 30 ಸೆಂಟಿಮೀಟರ್ ಮಾತ್ರ ಬರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ ಇಂಡೈರೆಕ್ಟ್ಲಿ ನಾನು ಭಾರತದ ಮೇಲೆ ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಿಮಗೆ. ಓಕೆನಾ ಅಂದರೆ ಈ ಮಳೆಯ ವಿತರಣೆ ಯಾವ ಒಂದು ಪ್ರದೇಶದಲ್ಲಿ ಜಾಸ್ತಿ ಮಳೆ ಬರ್ತಿರ್ತದ, ಯಾವ ಪ್ರದೇಶದಲ್ಲಿ ಕಡಿಮೆ ಬರ್ತಿರ್ತದ ಅದನ್ನು ಕೂಡ ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಓಕೆ ಸೊ ಫುಲ್ ಕಾನ್ಸಂಟ್ರೇಷನ್. ತದನಂತರ ನೋಡ್ರಿ ಬಿವರಿಗೆ ಫುಲ್ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲಿ ಮಳೆ ಕಡಿಮೆ ಬರ್ತದ ಥಾರ್ ಮರುಭೂಮಿ ಅಂತ ತೋರಿಸ್ಬಿಟ್ಟೆ ನಾನೀಗ. ಈಗ ನಾನು ಏನು ಮಾಡ್ತೀನಿ ಅಂದರೆ ಸರ್ ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಆಮೇಲೆ ತಮಿಳುನಾಡು ಈ ಪ್ರದೇಶಗಳಲ್ಲಿ ಯಾವ ರೀತಿ ಮಳೆ ಬರ್ತಿರೋದು ಅಂತ ತೋರಿಸ್ತೇನೆ ಅಂತ. ಓಕೆನಾ ಸೊ ಈ ರೀತಿ ಅರಬ್ಬಿ ಸಮುದ್ರದ ಶಾಖೆ ಪಶ್ಚಿಮ ಘಟ್ಟಗಳನ್ನಂತಾಗಿ ಹೆವಿ ಮಳೆ ಮಾಡ್ತಾವೆ ಅಂದ್ಕೊಳ್ರಿ. ಪಶ್ಚಿಮ ಘಟ್ಟಗಳಂದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಪಶ್ಚಿಮ ಘಟ್ಟಗಳು ಈ ರೀತಿ ಇದ್ರೆ ಯಾವ ರೀತಿ ಸರ್ ಇಲ್ಲಿ ನಾನು ಟ್ರೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ ಸರ್. ಪಶ್ಚಿಮ ಘಟ್ಟಗಳು ಈ ರೀತಿ ಇದ್ದರೆ ಸರ್ ಡೆಫಿನೆಟ್ಲಿ ಈ ಮಾರುತಗಳು ಹಿಂಗೆ ಬಂದು ಮೇಲ್ಗಡೆ ಏರಿ ಮೋಡಗಳನ್ನು ರಚನೆ ಮಾಡಿ ಮಳೆಯನ್ನು ತರಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಇಂಥ ಮಳೆಯನ್ನು ನಾನು ಪರ್ವತ ಮಳೆ ಅಂತ ಕರೆಯುತ್ತೆ. ಅಂದರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಇಳಿಜಾರು ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಐತೆ, ಆದರೆ ಪೂರ್ವ ಇಳಿಜಾರು ಪ್ರದೇಶದಲ್ಲಿ ಏನಾಗ್ಬಿಟ್ಟದ ಮಳೆ ಪ್ರಮಾಣ ಕಡಿಮೆ ಇರತಕ್ಕಂಥ ಕಾರಣದಿಂದ ಇದನ್ನು ನಾವು ಏನಂತ ಕರಿತೇವೆ ಗೊತ್ತಾ? ಮಳೆ ನೆರಳಿನ ಪ್ರದೇಶ ಅಂತ ಕರಿತೇವೆ. ಮಳೆ ನೆರಳಿನ ಪ್ರದೇಶ. ಸಮ್ಟೈಮ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ನಿಮಗೆ ಭಾಳಷ್ಟು ಫಾಸ್ಟ್ ಅನಿಸ್ತಿರ್ಬೋದು ಅಥವಾ ಸ್ಲೋ ಅನಿಸ್ತಿರ್ಬೋದು. ನಿಮ್ಮ ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಹೋಗ್ರಿ. ನಾನು ಫಾಸ್ಟ್ ಹೇಳ್ತಿದ್ರೆ ಸ್ಲೋ ಮಾಡ್ಕೊಳ್ರಿ, ಸ್ಲೋ ಹೇಳ್ತಿದ್ರೆ ಫಾಸ್ಟ್ ಮಾಡ್ಕೊಳ್ರಿ. ಓಕೆನಾ ಮತ್ತು ಅದರ ಸಲುವಾಗಿ ಯಾವುದೇ ರೀತಿ ಕಾಮೆಂಟ್ಸ್ಗಳನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಓಕೆನಾ ಸೊ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಲ್ಲಿ ಮುಂದೆ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್ ನಾನು ಏನು ಮಾಡ್ತೀನಿ ಅಂದರೆ ಸರ್ ಇಲ್ಲಿ ಮಹಾರಾಷ್ಟ್ರದ ಕಡೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 300 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ ಹಾಕ್ಲಿದ್ದೀನಿ. ಆ್ಯಂಡ್ ಕರ್ನಾಟಕದ ಕಡೆ ಅರೌಂಡ್ 280 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ ಹಾಕ್ಲಿದ್ದೀನಿ. ಆ್ಯಂಡ್ ಅರೌಂಡ್ ಇಲ್ಲೇ 250 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ ಹಾಕ್ಲಿದ್ದೀನಿ ಅನ್ಕೊಟ್ರಿ. ಅಂದರೆ ಒಳಗಡೆ ಹೋದಂತೆ, ಅಂದರೆ ಪಶ್ಚಿಮ ಘಟ್ಟಗಳಿಂದ ಒಳಗಡೆ ಹೋದಂತೆ, ಪೂರ್ವದಲ್ಲಿ ಹೋದಂತೆ ಡೆಫಿನೆಟ್ಲಿ ಮಳೆ ಪ್ರಮಾಣ ಕಡಿಮೆ ಆಗಬೇಕು. ಯಾಕಂದರೆ ಅಲ್ಲೆಲ್ಲ ಏನೈತಿ
ಸರ್ ಮಳೆ ನೆರಳಿನ ಪ್ರದೇಶ ಐತಿ, ಆದ್ದರಿಂದ ನಾನು ಏನು ಮಾಡ್ತೀನಿ ಗೊತ್ತಾ, ಇಲ್ಲೇ ಸರ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 150 ಸೆಂಟಿಮೀಟರ್ ಹಾಕಿದ್ನಿ ಅಂದರೆ ಸರ್ ಒಳಗಡೆ ಹೋದಂತೆ ಅರೌಂಡ್ ಒಂದು 50 ಸೆಂಟಿಮೀಟರ್ಗೆ ಕಡಿಮೆ ಆಗ್ಬಿಟ್ಟಿರ್ತದೆ ಅದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ತಮಿಳ್ನಾಡು ನೋಡ್ರಿ, ತಮಿಳ್ನಾಡು ಪೂರ್ತಿ ಮಳೆ ನೆರಳಿನ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಏನೇ ಇಲ್ಲ ಅಂದರೂ ಅರೌಂಡ್ ಒಂದು 30 ಸೆಂಟಿಮೀಟರ್ ಅಷ್ಟೇ ಮಳೆ ಬರ್ತಿರ್ತದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಏನು ಮಳೆ ಬರಲಿತ್ತಿಲ್ಲ ಅಂತ ನನಗೆ ಅರ್ಥ ಅದು, ಅಂಡರ್ಸ್ಟ್ಯಾಂಡಿಂಗ್. ಸೊ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಥಾರ್ ಮರುಭೂಮಿಯನ್ನು ಬಿಟ್ಟರೆ ಸರ್ ತಮಿಳ್ನಾಡುನೇ ಮಳೆ ಜಾಸ್ತಿ ಪಡೀಲಿಕ್ಕಿಲ್ಲ. ಅದನ್ನು ಬಿಟ್ಟರೆ ಮಳೆ ನೆರಳಿನ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಪ್ರದೇಶಗಳು ಲೈಕ್ ಈ ಮಹಾರಾಷ್ಟ್ರದ ಪೂರ್ವ ಭಾಗ ಮತ್ತು ಕರ್ನಾಟಕದ ಈಶಾನ್ಯ ಭಾಗ, ಕಲ್ಯಾಣ ಕರ್ನಾಟಕ ಅಂತೀವಲ್ಲ, ಆ ಪ್ರದೇಶಗಳು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಳೆಯನ್ನು ಪಡೆಯಲಿಕ್ಕಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಗೊತ್ತಾ, ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಮಧ್ಯದಲ್ಲಿ ಹೋಗಿ ಈ ಅಮರ್ಕಂಟಕ್ ಪ್ರಸ್ಥಭೂಮಿಯನ್ನು ತಾಗಿ ಅಥವಾ ಛೋಟಾನಾಗ್ಪುರ ಪ್ರಸ್ಥಭೂಮಿಯನ್ನು ತಾಗಿ ಅಲ್ಲಿನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾವೆ. ಇಲ್ಲಿ ಅಮರ್ಕಂಟಕ್ ಕಡೆ ಅರೌಂಡ್ ಒಂದು 100 ಸೆಂಟಿಮೀಟರ್ ಬಂದರೆ ಸರ್ ಪ್ರಸ್ಥಭೂಮಿ ಕಡೆಗೂ ಕೂಡ ಅರೌಂಡ್ ಒಂದು 120 ಸೆಂಟಿಮೀಟರ್ ಅಷ್ಟು ಮಳೆ ಬರ್ತಿರ್ತದೆ ಅನ್ಕೊಳ್ರಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ನಾನು ನಂಬರ್ಸ್ ಏನು ಬರಲಿದ್ದೀನಿ, ಅಪ್ರಾಕ್ಸಿಮೇಟ್ ನಂಬರ್ಸ್ ಅವು. ಆ ಅಪ್ರಾಕ್ಸಿಮೇಟ್ ನಂಬರ್ಸ್ಗಳನ್ನು ನೀವು ಈ ಥರ ನೋಡಿದ್ರಿ ಅಂದರೆ ಒಂದು ಅನಾಲಿಸಿಸ್ ಕ್ರಿಯೇಟ್ ಆಗ್ತದೆ ಅನ್ಕೊಳ್ರಿ ಮೈಂಡಲ್ಲಿ. ಯಾವ ಪ್ರದೇಶದಲ್ಲಿ ಜಾಸ್ತಿ ಮಳೆ ಬರ್ತಿರ್ತದ, ಯಾವ ಪ್ರದೇಶದಲ್ಲಿ ಕಡಿಮೆ ಮಳೆ ಬರ್ತಿರ್ತದ, ಅದು ಕೂಡ ಗೊತ್ತಾಗ್ತಿರ್ತದೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇವಾಗ ನಾವೇನು ಮಾಡೋಣ ಸರ್ ಈಶಾನ್ಯ ರಾಜ್ಯಗಳ ಕಡೆಗೆ ಹೋಗೋಣಂತ, ಓಕೆನಾ. ಸೊ ಈಶಾನ್ಯ ರಾಜ್ಯಗಳ ಕಡೆಗೆ ಹೋದಾಗ ಈ ಎಲ್ಲ ನಾಗಾ, ಮಿಜೋ, ಮಣಿ ಬೆಟ್ಟಗಳನ್ನು ತಾಗಿ ಈ ಮಾರುತಗಳು ಬಹಳಷ್ಟು ಪ್ರಮಾಣದಲ್ಲಿ ಏನು ಮಾಡ್ತಾವೆ ಅಂದರೆ ಪರ್ವತ ಮಳೆ ಮಾಡ್ತಾವೆ ಅನ್ಕೊಟ್ರಿ. ಅದು ಏನೇ ಇಲ್ಲ ಅಂದರೂ ನಿಯರ್ಲಿ ಅರೌಂಡ್ 350 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ನ ಮಾಡ್ತಿರ್ತದೆ ಅನ್ಕೊಟ್ರಿ, ಓಕೆನಾ ಸರ್. ತದನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಇದೇ ಮಾರುತಗಳು ಆ ನಾಮ್ಚಾ ಬರ್ವಾವನ್ನು ತಾಗಿ ಸಿಂಟ್ಯಾಕ್ಸಲ್ ಬೆಂಡ್ ಐತಲ್ಲ, ಅಲ್ಲೇ ಸಿಂಟ್ಯಾಕ್ಸಲ್ ಬೆಂಡ್ ಐತಿ, ಆ ಸಿಂಟ್ಯಾಕ್ಸಲ್ ಬೆಂಡ್ ಇರ್ತಕ್ಕಂಥ ಕಾರಣದಿಂದ ಈ ಮಾರುತಗಳು ಈ ರೀತಿ ಟಿಲ್ಟ್ ಆಗ್ಬಿಡ್ತಾವೆ ಅನ್ಕೊಟ್ರಿ. ಟಿಲ್ಟ್ ಆಗಿ ಸರ್ ಕಂಟಿನ್ಯೂಸ್ಲಿ ಈ ಥರ ಏನಪ್ಪ ಅಂದರೆ ಹರಿಯಾಣ, ಉತ್ತರ ಪ್ರದೇಶ ಕಡೆ ಹೋಗ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾ ಅನ್ಕೊಟ್ರಿ. ಇದೇ ಬಂಗಾಳಕೊಲ್ಲಿಯ ಶಾಖೆ ಈ ರೀತಿ ಬಂದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಆ ಕಡೆಯಿಂದ ಬರುವಾಗ ಅಂದರೆ ಆ ಕಡೆ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರ್ತದೆ, ಎಲ್ಲ ಮಾಯ್ಶ್ಚರ್ ಕಂಟೆಂಟ್ನ ಅಲ್ಲಿ ಬಿಟ್ಟು ಬರ್ತಿರ್ತದೆ. ಅಂದರೆ ಡೆಫಿನೆಟ್ಲಿ ಸರ್ ಇಲ್ಲಿ ವೆಸ್ಟ್ ಬೆಂಗಾಲ್ ಕಡೆಗೆ ಅರೌಂಡ್ ಒಂದು 200 ಸೆಂಟಿಮೀಟರ್ ರೈನ್ಫಾಲ್ ಮಾಡ್ತಿರ್ತಾರೆ ಅನ್ಕೊಳ್ರಿ. ಇಲ್ಲಿ ಬಿಹಾರ್ ಕಡೆಗೆ ಅರೌಂಡ್ ಒಂದು 150 ಸೆಂಟಿಮೀಟರ್ ರೈನ್ಫಾಲ್ ಮಾಡ್ತಿರ್ತದೆ. ಆದರೆ ದೆಹಲಿ ಕಡೆಗೆ ವಿಚಾರ ಮಾಡ್ಲಿಕ್ಕೆ ನಾವು ಮಾಡ್ರಿ, ಏನೇ ಇಲ್ಲ ಅಂದರೂ ಒಂದು ಸರ್ ದೆಹಲಿ ಕಡೆ ಮತ್ತು ಹರಿಯಾಣ, ವೆಸ್ಟರ್ನ್ UP ಕಡೆಗೆ ಏನೇ ಇಲ್ಲ ಅಂದರೂ ಅರೌಂಡ್ 100 ಸೆಂಟಿಮೀಟರ್ ರೈನ್ಫಾಲ್ ಮಾಡ್ತಿರ್ತದೆ ಅದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲೇ ಐತೆ ನೋಡ್ರಿ ಟ್ರಾಪ್, ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ನಾನು ಮೇಲ್ಗಡೆ 50 ಸೆಂಟಿಮೀಟರ್ ಬರ್ದೇನೆ ಡೆಲ್ಲಿ ಮೇಲೆ ಅಥವಾ ಉತ್ತರ ಪ್ರದೇಶ ಮೇಲೆ, ಆ್ಯಂಡ್ ಕೆಳಗಡೆ ಏನು ಮಾಡಿ ಅಂದರೆ 100 ಸೆಂಟಿಮೀಟರ್ ಬರ್ದೇನೆ. 50 ಸೆಂಟಿಮೀಟರ್ ಬಂದಿದ್ದು ಅರಬ್ಬಿ ಸಮುದ್ರದ ಶಾಖೆಯಿಂದ, ಆ್ಯಂಡ್ 100 ಸೆಂಟಿಮೀಟರ್ ಬಂದಿದ್ದು ಇದರಿಂದ ಬಂಗಾಳ ಕೊಲ್ಲಿಯ ಶಾಖೆಯಿಂದ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ನಾವು ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ವಿ ಅಂದರೆ ಇಲ್ಲೆಲ್ಲ ದೆಹಲಿ ಆಗಲಿ, ಮಧ್ಯಪ್ರದೇಶ ಆಗಲಿ, ಉತ್ತರ ಪ್ರದೇಶ ಆಗಲಿ, ಈ ಎಲ್ಲ ಪ್ರದೇಶಗಳಲ್ಲಿ ನೈಋತ್ಯ ಅರಬ್ಬಿ ಸಮುದ್ರದ ಶಾಖೆಯಿಂದ ಬಹಳಷ್ಟು ಪ್ರಮಾಣದಲ್ಲಿ ಮಳೆ ಬರ್ತದ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಬಂಗಾಳ ಕೊಲ್ಲಿಯ ಶಾಖೆಯಿಂದ ನಮ್ಮ ದೆಹಲಿ ಆಗಲಿ, ವೆಸ್ಟರ್ನ್ ಉತ್ತರ ಪ್ರದೇಶ ಆಗಲಿ ಮತ್ತು ಮಧ್ಯಪ್ರದೇಶ ಭಾಗಗಳಲ್ಲಿ ಬಂಗಾಳ ಕೊಲ್ಲಿಯ ಶಾಖೆಯಿಂದ ಅಧಿಕ ಮಳೆ ಬರೋದನ್ನು ನೋಡ್ತೀವಿ. ಸೊ ಇದೊಂದು ಟ್ರಾಪನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು, ಓಕೆನಾ ಸರ್. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಾರು ಐತಂದರೆ ಈ ಬಂಗಾಳ ಕೊಲ್ಲಿಯ ಶಾಖೆಯಿಂದ ನಾವು ಈ ಕಡೆ ಒಳಾಂಗಣದಲ್ಲಿ ಬರುವಾಗ ಸಿಲಿಗುರಿ ಕಾರಿಡಾರ್ ಐತಲ್ಲೇ ಸಿಕ್ಕಿಂ ಕಡೆ, ಸೊ ಅಲ್ಲಿ ನೀವು ನೋಡ್ಲಿಕ್ಕೆ ಟ್ರೈ ಮಾಡ್ರಿ. ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ನೀವು ನೋಡಿದ್ರಿ ಅಂದರೆ ಅಲ್ಲಿಂದ ಈ ಕಡೆ ಬರುವಾಗ 350 ಸೆಂಟಿಮೀಟರ್ಸ್ ರೈನ್ಫಾಲ್, ಆಮೇಲೆ 200, ಆಮೇಲೆ 150, ಆಮೇಲೆ 100, ಅಂದರೆ ಮಳೆ ಪ್ರಮಾಣ ಕಡಿಮೆನೇ ಆಗ್ಲಿತ್ತದ ಅನ್ನಂಗೆ ಅರ್ಥ. ಈ ಅನಾಲಿಸಿಸು ಕೂಡ ಕೇಳ್ಬಿಡ್ತಾರೆ ನಿಮಗೆ, ಓಕೆನಾ. ಬಂಗಾಳ ಕೊಲ್ಲಿಯ ಶಾಖೆ ನಾಮ್ಚಾ ಬರ್ವಾದಿಂದ ದೆಹಲಿ ಕಡೆಗೆ ಬರುವಾಗ ಮಳೆ ಪ್ರಮಾಣ ಕಡಿಮೆ ಆಗುವುದು, ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಾದರೂ ಐತೆ ಅಂದರೆ ಆ ಪಾಯಿಂಟನ್ನು ಇಲ್ಲಿ ಬಿಟ್ಟೇನೆ. ಇಲ್ಲಿ ಏನೈತೆ ಅಂದರೆ ಮೇಘಾಲಯ ಪ್ರಸ್ಥಭೂಮಿ ಐತಿ. ಆ ಮೇಘಾಲಯ ಪ್ರಸ್ಥಭೂಮಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂಥ ಮೇಘಾಲಯ ಪ್ರಸ್ಥಭೂಮಿ ಕಡೆ ಬಂಗಾಳ ಕೊಲ್ಲಿಯ ಶಾಖೆ ಬರಲಿತ್ತು ಅನ್ಕೊಟ್ರಿ, ಓಕೆನಾ. ಸೊ ಮೇಘಾಲಯ ಪ್ರಸ್ಥಭೂಮಿಯನ್ನು ಅರ್ಥ ಮಾಡ್ಕೊಂಡ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಬರೀತೇನೆ ಅನ್ಕೊಟ್ರಿ, ಓಕೆ. ಸೊ ಫುಲ್ ಕಾನ್ಸಂಟ್ರೇಷನ್ ಮೇಘಾಲಯ ಬರೀತೇನೆ ಇಲ್ಲೇ, ಓಕೆನಾ. ಮೇಘಾಲಯ ಬರೀತೇನೆ ಅನ್ಕೊಟ್ರಿ, ಇಲ್ಲಿ ಮೇಘಾಲಯ ಪ್ರಸ್ಥಭೂಮಿ ಐತಿ. ಸೊ ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ಬಂಗಾಳ ಕೊಲ್ಲಿಯ ಶಾಖೆ ಈ ರೀತಿ ಬರಲಿತ್ತದ, ಬಂಗಾಳ ಕೊಲ್ಲಿಯ ಶಾಖೆ ಈ ರೀತಿ ಬರಲಿತ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಬಂಗಾಳ ಕೊಲ್ಲಿಯ ಶಾಖೆ ಈ ರೀತಿ ಬರಲಿತ್ತು ಅಂದ್ಕೊಟ್ರಿ. ಅದಕ್ಕಿಂತ ಮುಂಚೆನೇ ಇಲ್ಲಿ ಏನಾಗ್ಬಿಡ್ತಾ ಗೊತ್ತಾ ಸರ್, ಇಲ್ಲಿ ಕೆಲವೊಂದು ಪ್ರಮುಖ ಬೆಟ್ಟ ಸಮೂಹಗಳದಾವೆ ಸರ್. ಈ ಬೆಟ್ಟ ಸಮೂಹಗಳಿಗೆ ಗಾರೋ, ಈ ಬೆಟ್ಟ ಸಮೂಹಗಳಿಗೆ ಖಾಸಿ, ಆ್ಯಂಡ್ ಈ ಬೆಟ್ಟ ಸಮೂಹಗಳಿಗೆ ಜೈಂತ್ಯ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಗಾರೋ ಮತ್ತು ಖಾಸಿ ಜೈಂತ್ಯ ಏನದಾವಲ್ಲ ಅವು ಎಷ್ಟು ಚಂದ ಅರೇಂಜ್ ಆಗ್ಯಾವ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಶಿಲ್ಲಾಂಗ್ ಪ್ರಸ್ಥಭೂಮಿಯಲ್ಲಿ ಈ ಒಂದು ಮಾರುತ ಒಳಾಂಗಣದಲ್ಲಿ ಹೋದಂಗೆ ಈ ಪರ್ವತಗಳ ಮಧ್ಯದಲ್ಲಿ ಹಾದು ಹೋಗ್ಬೇಕದು. ಪರ್ವತಗಳ ಮಧ್ಯದಲ್ಲಿ ಹೋದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಈ ರೀತಿ ಹಾದು ಹೋಗ್ತದೆ ಅಂದ್ಕೊಟ್ರಿ. ಆದರೆ ಆ ಪರ್ವತಗಳು ಆ ಪೂರ್ತಿ ವಾಯುವಿನ ಕಣಗಳನ್ನು ಸ್ಕೀಸ್ ಮಾಡ್ತಾವೆ. ಅಂದರೆ ಹೊರಗಡೆ ಇದ್ದಾಗ ಆರಾಮ್ಸೆ ಸಾಂದ್ರತೆ ಕಡಿಮೆ ಮಾಡ್ಕೊಂಡು ಹೊಂಟಾವು ಮಾರುತಗಳು. ಆದರೆ ಒಳಗಡೆ ಎಂಟ್ರಿ ಹೊಡೆದಾಗ ಆ ಪರ್ವತಗಳು ಆ ಪೂರ್ತಿ ಮಾರುತವನ್ನು ಈ ಥರ ಸ್ಕ್ವೀಸ್ ಮಾಡಿಬಿಡ್ತಾವೆ. ಅಂಡರ್ಸ್ಟ್ಯಾಂಡಿಂಗ್. ಒತ್ತುಬಿಡ್ತಾವೆ ಅಂದ್ಕೊಟ್ರಿ. ಒತ್ತುವಂಥ ಕಾರಣದಿಂದ ಅಥವಾ ಸ್ಕ್ವೀಸ್ ಮಾಡುವಂಥ ಕಾರಣದಿಂದ ಏನಾಗ್ಬಿಡ್ತಾ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್ ಎಲ್ಲ ಅದರಲ್ಲಿ ಇರ್ತಕ್ಕಂಥ ಧೂಳಿನ ಕಣಗಳು ಮತ್ತು ತೇವಾಂಶದ ಪ್ರಮಾಣ
ಎಲ್ಲ ಘನೀಕರಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರ್ತದ. ನಾನು ಇಲ್ಲಿ ಹೊರಗಡೆ ಹೋದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಹಿಂಗೆ ಬರ್ತಿರ್ತದೆ ಓಕೆನಾ, ಹಿಂಗೆ ಬರ್ತಿರೋದು ಅನ್ಕೊಟ್ರಿ. ನೋಡ್ರಿ ಅರ್ಥ ಮಾಡ್ಕೊಳಿಕ್ಕೆ ಟ್ರೈ ಮಾಡ್ರಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಹೊಂಟಿತ್ತದು, ತದನಂತರ ಗಾರೋ ಖಾಸಿ ಮಧ್ಯದಲ್ಲಿ ಆ ರೀತಿ ಹೊತ್ತು ಸ್ವಲ್ಪ ನೀವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಇಲ್ಲಿನೂ ಕೂಡ ಹೋಗ್ಬೋದು ಅದು ಓಕೆನಾ, ಇಲ್ಲಿನೂ ಕೂಡ ಈ ರೀತಿ ಹೋಗ್ತಿರ್ಬೋದು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಹೋದಾಗ ಆ ಮಾರುತಗಳ ಮಧ್ಯದಲ್ಲಿರ್ತಕ್ಕಂಥ ಆ ವಾಯುವಿನ ಕಣಗಳ ಮಧ್ಯದಲ್ಲಿರ್ತಕ್ಕಂಥ ದೂರ ಕಡಿಮೆ ಆಗುವಂಥ ಕಾರಣದಿಂದ ಅಥವಾ ವಾಯುವಿನ ಕಣಗಳ ಒಂದು ಸಾಂದ್ರತೆ ಜಾಸ್ತಿ ಆಗುವಂಥ ಕಾರಣದಿಂದ ಏನಾಗ್ಬಿಡ್ತದೆ ಅಂದರೆ ಅದು ಸ್ಕ್ವೀಸ್ ಆಗ್ಬಿಡ್ತದೆ ಅನ್ಕೊಟ್ಟು, ಸ್ಕ್ವೀಸ್ ಆಗಿ ಕಂಡೆನ್ಸೇಷನಿಂದ ಮೋಡಗಳ ರಚನೆ ಆಗ್ಬಿಡ್ತದೆ. ಮೋಡಗಳ ರಚನೆ ಆಗುವಂಥ ಕಾರಣದಿಂದ ಇಲ್ಲಿ ಏನು ಮಾಡ್ತದೆ ಅಂದರೆ ಸರ್ ಹೆವಿ ಮಳೆ ಬರ್ತದೆ ಅನ್ಕೊಟ್ರಿ, ಹೆವಿ ಮಳೆ ಬರ್ತದೆ. ಈ ರೀತಿ ಒಂದು ಎಕ್ಸ್ಪ್ಲನೇಷನ್ ನೀವು ಪ್ರೆಡಿಕ್ಟ್ ಮಾಡಬೇಕು. ಹೆವಿ ಮಳೆ ಹೆಂಗೆ ಬರ್ತದೆ ಅಂದರೆ ವಿಚಾರ ಮಾಡಿರಿ ಸರ್, ಏನೇ ಇಲ್ಲ ಅಂದರೂ ಅರೌಂಡ್ 400 to 500 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ ಬರ್ತದೆ. ಇಲ್ಲಿ 400 to 500 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ ಬರ್ತದೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಮೇಘಾಲಯ ಪ್ರಸ್ಥಭೂಮಿ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಅಧಿಕ ಮಳೆ ಪಡೆಯುವಂಥ ಒಂದು ತಾಣ. ಅದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಫುಲ್ ಕಾನ್ಸಂಟ್ರೇಷನ್. ಯಾವ್ಯಾವ ಪ್ರದೇಶಗಳು ಸರು? ಮೊಸಿನ್ರಾಮ್ ಅಂತ ಒಂದು ಪ್ರದೇಶ ಐತಿ ಆ್ಯಂಡ್ ಚಿರಾಪುಂಜಿ ಅಂತ ಒಂದು ಪ್ರದೇಶ ಐತಿ. ಈ ಮೊಸಿನ್ರಾಮ್ ಆಗಲಿ ಅಥವಾ ಚಿರಾಪುಂಜಿ ಆಗಲಿ ಈ ಎಲ್ಲ ಪ್ರದೇಶಗಳು 400 to 500 ಸೆಂಟಿಮೀಟರ್ಸ್ ರೈನ್ಫಾಲ್ನ ಪಡಿತಿರ್ತಾವೆ. ಇಡೀ ಭಾರತದಲ್ಲಿ ಇಷ್ಟು ಕೊಂಡ ರೈನ್ಫಾಲು ಯಾವ ಮತ್ತೊಂದು ಪ್ರದೇಶನೂ ಕೂಡ ಪಡೆಯಂಗಿಲ್ಲ. ಇದೊಂದು ಎಕ್ಸ್ಪ್ಲನೇಷನ್ ಐತಾ. ಕೆಲವೊಂದು ಸಲ ಈ ಎಕ್ಸ್ಪ್ಲನೇಷನ್ ಕೂಡ ಹೇಳ್ತಾರೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಗಾರೋ ಐತೆ ಅನ್ಕೊಡ್ರಿ, ಇಲ್ಲಿ ಖಾಸಿ ಐತೆ ಅನ್ಕೊಡ್ರಿ ಆ್ಯಂಡ್ ಇಲ್ಲಿ ಜಯಂತಿ ಐತೆ ಅನ್ಕೊಡ್ರಿ ಓಕೆನಾ. ಸರ್ ಗಾರೋ ಖಾಸಿ ಜಯಂತಿ ಇದ್ದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಬಂಗಾಳ ಕೊಲ್ಲಿಯ ಶಾಖೆ ಈ ಥರ ಹೊಂಟದ ಅನ್ಕೊಡ್ರಿ. ಗಾರೋ ಕಡೆಗೆ ಗಾರೋ, ಇದು ಖಾಸಿ, ಇದು ಜೈಂತ್ಯ ಓಕೆನಾ. ಸರ್ ಗಾರೋ ಕಡೆ ಹೋಗಿರ್ತಕ್ಕಂಥ ಯಾವುದೇ ಮಾರುತಗಳಿರಲಿ ಆ ಮಾರುತಗಳು ಪರ್ವತವನ್ನು ಮಳೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಅನ್ಕೊಟ್ರಿ. ಈ ರೀತಿ ಮಾಡ್ತಾವ. ಆ್ಯಂಡ್ ಗಾರೋ ಈಸ್ ಅರೇಂಜ್ ಇನ್ ಸಚ್ ಎ ಮ್ಯಾನರ್ ಅಥವಾ ಎಷ್ಟು ಚಂದ ಹೊಂದ್ಕೊಂಡದಂದರೆ ಸರ್ ಆ ಕಡೆ ಬರ್ತಿರ್ತಕ್ಕಂಥ ಯಾವುದೇ ಮಾರುತಗಳಿರಲಿ ಆ ಮಾರುತಗಳನ್ನು ಟಿಲ್ಟ್ ಮಾಡಿ ಅಥವಾ ರಿಫ್ಲೆಕ್ಟ್ ಮಾಡಿ ಖಾಸಿ ಕಡೆಗೆ ಕಳಿಸ್ಬಿಟ್ಟಿರ್ತಾವೆ. ಈ ರೀತಿ ಈ ಖಾಸಿ ಕಡೆ ಬಂತ ತೇವ ಭರಿತ ಮಾರುತಗಳು ಖಾಸಿ ಕಡೆ ಬಂದಾಗ ಪರ್ವತ ಮಳೆಯನ್ನು ಮಾಡ್ತದೆ ಅಂದ್ಕೊಟ್ರಿ. ಮತ್ತೆ ಖಾಸಿ ಎಷ್ಟು ಚಂದ ಅರೇಂಜ್ ಆಗಿದೆ ಗೊತ್ತಾ, ಆ ಒಂದು ಮಾರುತಗಳನ್ನು ಜೈಂತ್ಯ ಕಡೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ ಓಕೆನಾ. ಈಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಜೈಂತ್ಯ ಕಡೆ ಬಂದಿರತಕ್ಕಂಥ ಯಾವುದೇ ಮಾರುತಗಳಿರಲಿ ಮಳೆ ಏನು ಮಾಡ್ತಾವೆ ಅಂದ್ಕೊಟ್ರಿ. ಆ ಜೈಂತ್ಯ ಎಷ್ಟು ಚಂದ ಹೊಂದ್ಕೊಂಡದಂದ್ರೆ ಆ ಕಡೆ ಬರ್ತಿರ್ತಕ್ಕಂಥ ಯಾವುದೇ ಬಂಗಾಳ ಕೊಲ್ಲಿಯ ಶಾಖೆ ಇರಲಿ ಅದನ್ನು ಮತ್ತೆ ಗಾರೋ ಕಡೆಗೆ ಕಳಿಸ್ಬಿಟ್ಟಿರ್ತಾವೆ. ಹಂಗೆ ಸರ್ ಗಾರೋ ಕಡೆ ಬಂದಿದ್ದು ಮತ್ತೆ ಖಾಸಿ ಕಡೆ ಬರ್ತದೆ ಅಂದ್ಕೊಟ್ರಿ, ಮತ್ತೆ ಜೈಂತ್ಯ ಕಡೆ ಬರ್ತದೆ ಅಂದ್ಕೊಟ್ರಿ, ಮತ್ತೆ ಗಾರೋ ಕಡೆ ಬರ್ತದೆ ಅಂದ್ಕೊಟ್ರಿ. ಅಂದರೆ ಕಂಟಿನ್ಯೂಸ್ಲಿ ಈ ಒಂದು ಶಿಲಾಂಗ್ ಪ್ರಸ್ಥಭೂಮಿ ಅಥವಾ ಮೇಘಾಲಯ ಪ್ರಸ್ಥಭೂಮಿಯ ಈ 3 ಬೆಟ್ಟ ಸಮೂಹಗಳಾದ ಗಾರೋ ಖಾಸಿ ಜೈಂತ್ಯ ಮಧ್ಯದಲ್ಲಿ ಏನಾದರೂ ಮಾರುತಗಳು ಬಂದುಬಿಟ್ರೆ ಸರ್ ಈ ರೀತಿ ಟ್ರಾಪ್ ಆಗ್ಬಿಡ್ತಾ ಅನ್ಕೊಡ್ರಿ. ಒಂದು ಸೈಕ್ಲಿಕ್ ಎಫೆಕ್ಟ್ ಅಥವಾ ಒಂದು ಫನೆಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತದೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಕಂಟಿನ್ಯೂಸ್ಲಿ ಅರೌಂಡ್ 3 to 4 months ಈ ರೀತಿ ಆದಾಗ ಏನಾಗ್ಬಿಡ್ತದ, ಮಳೆ ಪ್ರಮಾಣ ಭಾಳ ಜಾಸ್ತಿ ಬರ್ತಿರ್ಬೇಕು. ಈ ಥರ ಎಕ್ಸ್ಪ್ಲನೇಷನ್ನು ಕೂಡ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ಓಕೆನಾ. ಸೊ ನಾನು 2 ಟೈಪ್ ಆಫ್ ಎಕ್ಸ್ಪ್ಲನೇಷನ್ ಕೊಟ್ಟೇನೆ ಮೇಘಾಲಯ ಪ್ರಸ್ಥಭೂಮಿ ಮೇಲೆ. ಎರಡನ್ನೂ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಆ ಎಕ್ಸ್ಪ್ಲನೇಷನ್ನು ಕೂಡ ಇಂಪಾರ್ಟೆಂಟ್ ಐತೆ ಅನ್ಕೊಡ್ರಿ, ಕೇಳ್ತಾರೆ ನಿಮಗೆ ಓಕೆ. ಸೊ ಒಂದು PSI ಎಕ್ಸಾಮಲ್ಲೂ ಇದನ್ನು ಕೇಳಿದ್ರೆ ಅನ್ಕೊಟ್ರಿ. ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಬರುತ್ತದೆ ಏಕೆಂದರೆ ಅಂತ ಕೇಳಿದ್ರು. ಆವಾಗ ನೀವು ಹೇಳಬೇಕು ಗಾರೋ ಖಾಸಿ ಜೈಂತ್ಯದ ಮಧ್ಯದಲ್ಲಿ ಬಂಗಾಳ ಕೊಲ್ಲಿಯ ಶಾಖೆ ಸಿಲುಕಿಕೊಂಡಿರುವುದು ಕಾರಣದಿಂದ ಓಕೆನಾ, ಅಥವಾ ಟ್ರಾಪ್ ಆಗಿರ್ತಕ್ಕಂಥ ಕಾರಣದಿಂದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆನಾ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಮಳೆಯ ಪ್ರಮಾಣವನ್ನು ಓಕೆ. ಸೊ ನಾನು ಈ ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ನಾನು ಬರ್ತೀನಿ ಅಂದರೆ ಅರೌಂಡ್ 400 ಸೆಂಟಿಮೀಟರ್ ಅಂತ ಬರೆದ್ಬಿಡ್ತೇನೆ ಓಕೆ. ಸೊ 400 ಸೆಂಟಿಮೀಟರ್ ಬರ್ತೀನಿ ಅನ್ಕೊಟ್ರಿ. ಸೊ ಇಷ್ಟಕೊಂಡ ಮಳೆ ನಮಗೆ ನೈಋತ್ಯ ಮಾನ್ಸೂನ್ ಮಾರುತಗಳಾಗಲ್ಲ ಬರಲಿರ್ತದೆ. ಇಷ್ಟೆಲ್ಲ ಆದ ನಂತರ ಸರ್ ಇದೇನೋ ಮಳೆ ಬರಲಿರ್ತದೆ, ಹೌದು. ಎಲ್ಲೆಲ್ಲಿ ಮಳೆ ಬರಲಿದೆ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಅದನ್ನು ನಾನು ಅಧಿಕ ಮಳೆ ಅಂತ ಬರಿತೀನಿ ಓಕೆನಾ. ಅಧಿಕ ಮಳೆ, ಗರಿಷ್ಠ ಮಳೆ ಅಂತಲೂ ಬರಿಬೋದು ಅಥವಾ ಅಧಿಕ ಮಳೆ ಅಂತಲೂ ಬರಿಬೋದು. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಹೆಂಗೆ ಕಾಣ್ತಿರ್ತದೆ ನಾನು ಹೇಳ್ತೇನೆ ನಿಮಗೆ ಓಕೆ. ಸೊ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಎಲ್ಲರ ಜಾಸ್ತಿ ಬರ್ತದೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಅಧಿಕ ಮಳೆ ಅಂತ ಬರ್ದೇನೆ ಇಲ್ಲೇ. ಫುಲ್ ಕಾನ್ಸಂಟ್ರೇಷನ್. ಅಧಿಕ ಮಳೆ ಎಲ್ಲೈತೆ ನೋಡ್ರಪ್ಪ, ಬಿ ವೆರಿ ಕೇರ್ಫುಲ್. ಅಧಿಕ ಮಳೆ ಎಲ್ಲದಕ್ಕಿಂತ ಜಾಸ್ತಿ ಎಲ್ಲರ ಐತೆ ಅಂದರೆ ಮೊಸಿನ್ರಾಮ್ ಕಡೆ ಐತಿ. ಮೊಸಿನ್ರಾಮ್ ಅತ್ಯಂತ ಗರಿಷ್ಠ ಮಳೆ ಎಲ್ಲೈತದೋ ಮೇಘಾಲಯದಾಗ ಐತಿ ಓಕೆ. ಎರಡನೇದ್ದು ಚಿರಾಪುಂಜಿ, ಅದು ಕೂಡ ಮೇಘಾಲಯದಾಗ ಐತಿ ಓಕೆನಾ. ಮೂರನೇದ್ದು ಸರ್ ಇಲ್ಲಿ ಮಹಾರಾಷ್ಟ್ರದ ಕಡೆನೂ ಕೂಡ ಅರೌಂಡ್ ಒಂದು 300 ಸೆಂಟಿಮೀಟರ್ಸ್ ಬಂದಿತ್ತು ನೋಡ್ರಿ. ಆ 300 ಸೆಂಟಿಮೀಟರ್ಸ್ ಅಷ್ಟು ಮಳೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಅದು ಅಂಬೋಲಿ ಘಾಟ್ ಅಂದ್ಕೊಳ್ರಿ. ಅಂಬೋಲಿ ಘಾಟ್ ಮಹಾರಾಷ್ಟ್ರದಾಗ ಐತಿ ಓಕೆನಾ. ಆಮೇಲೆ 4ನೇದು ಯಾವುದಪ್ಪ ಅಂದರೆ ಆಗುಂಬೆ ಘಾಟ್ ಅಂತ ಕಂಬರ್ತದೆ ಕರ್ನಾಟಕದಲ್ಲಿ, ಆಗುಂಬೆ ಘಾಟ. ಸೊ ಆಗುಂಬೆ ಘಾಟಲ್ಲೂ ಕೂಡ ನಾವೇನು ನೋಡ್ತೇವೆ ಅಂದರೆ ಮಳೆ ಪ್ರಮಾಣ ಅತ್ಯಧಿಕವಾಗಿರ್ತಕ್ಕಂಥದ್ದು ನೋಡ್ತೇವೆ ಓಕೆನಾ. ಈ ರೀತಿ ನೀವು ಅತ್ಯಂತ ಜಾಸ್ತಿ ಮಳೆ ಬರುವಂಥ ಒಂದು ಪ್ರದೇಶಗಳನ್ನು ನೆನ್ಪಿಡ್ಬೋದು. ಅತ್ಯಂತ ಕಡಿಮೆ ಮಳೆಯಲ್ಲಿ ಬಂದಿತ್ತು, 100% ಥಾರ್ ಮರುಭೂಮಿ. ಅತ್ಯಂತ ಕಡಿಮೆ ಮಳೆ, ನಾನು ವಾರ್ಷಿಕ ಮಳೆಯ ಬಗ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ ಓಕೆನಾ. ಅತ್ಯಂತ ಕಡಿಮೆ ಮಳೆ ಅಂದಾಗ ಸರ್ ಥಾರ್ ಮರುಭೂಮಿಯಲ್ಲಿ ಥಾರ್ ಮರುಭೂಮಿ ಅಂತ ಬರಿತೀನಿ. ಥಾರ್ ಮರುಭೂಮಿ ಅಂತ ಬರೆದು ರಾಜಸ್ಥಾನ ಅಂತ ಬರಿಬೋದಲ್ಲ,
ರಾಜಸ್ಥಾನ ಒಳಗೆ ಕಂಡುಬರ್ತದೆ. ರಾಜಸ್ಥಾನ ಒಳಗೆ ಒಂದು ಪ್ಲೇಸ್ ಐತೆ ಸರ್. ಈ ಒಂದು ಪ್ಲೇಸನ್ನು ನಾವು ಏನಂತ ಕರಿತೀವಿ ಗೊತ್ತಾ? ರುಯ್ಲಿ ಅಂತ ಕರಿತೀವಿ, ರುಯ್ಲಿ. ಸೊ ಈ ರುಯ್ಲಿಯನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಅಧಿಕ ಮಳೆಯಿಂದ ಅಂದರೆ ಮಸಿನ್ರಾಮ್, ಚಿರಾಪುಂಜಿ, ಅಂಬೋಲಿ ಮತ್ತು ಆಗುಂಬೆ, ಮತ್ತು ಅತ್ಯಂತ ಕಡಿಮೆ ಮಳೆಯಲ್ಲೇ ಥಾರ್ ಮರುಭೂಮಿ, ರಾಜಸ್ಥಾನ ಮತ್ತು ರುಯ್ಲಿ. ಈ ಪ್ರದೇಶಗಳನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಥಾರ್ ಮರುಭೂಮಿ ರಾಜಸ್ಥಾನದಲ್ಲಿ, ರುಯ್ಲಿ ಅನ್ನೋ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬರ್ತಿರ್ತದೆ. ಇದೇ ರೀತಿ ನಾವು ಕರ್ನಾಟಕದಲ್ಲೂ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಕರ್ನಾಟಕ ಜೋಗ್ರಫಿ ಇದ್ದಾಗ ಹೇಳ್ತೀನಿ ನಾನು, ಅತ್ಯಂತ ಜಾಸ್ತಿ ಮಳೆ ಆಗುಂಬೆ ಅಂತ ಕರೀತಾರೆ. ಆದ್ದರಿಂದ ಇದು ಕರ್ನಾಟಕದ ಚಿರಾಪುಂಜಿ ಅಂತಲೂ ಕರೀತಾರೆ ಆಗುಂಬೆನ. ಅದೇ ರೀತಿ ನಾವು ಒಳಾಂಗಣದಲ್ಲಿ ಹೋದಂತೆ ಮಳೆ ನೀರಿನ ಪ್ರದೇಶ ಇರುವಂಥ ಒಂದು ಪ್ರದೇಶದಲ್ಲಿ ನೀವು ನೋಡಿದರೆ ಚಳಕೆರೆ ನಾಯಕನಹಟ್ಟಿ ಅಂತ ಒಂದು ಪ್ಲೇಸ್ ಕಂಡುಬರ್ತದೆ ಚಿತ್ರದುರ್ಗದಲ್ಲಿ. ಅಲ್ಲಿ ಎಕ್ಸಾಕ್ಟ್ಲಿ ಎಲ್ಲದಕ್ಕಿಂತ ಕಡಿಮೆ ಮಳೆ ಬರೋದು ನೋಡ್ತೀವಿ ಕರ್ನಾಟಕದಲ್ಲಿ. ಓಕೆನಾ? ಈ ರೀತಿ ನೀವು ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಂಡ್ರಿ ಅಂದರೆ ವಿಲ್ ನಾಟ್ ಬಿ ಏಬಲ್ ಟು ಮಿಸ್ ಎನಿ ಆಫ್ ದ ಕ್ವಶನ್ಸ್. ಆರಾಮ್ಸೆ ಸಾಲ್ವ್ ಮಾಡ್ತೀರಿ ಅಲ್ಲ. ಸರ್ ಇಲ್ಲಿ 150 ಸೆಂಟಿಮೀಟರ್ಸ್ ಎಲ್ಲ ಹೆಂಗೆ ಬರಲಿ ಅಂತ ಕೇಳಲಿಕ್ಕೆ ಹೋಗ್ಬಿಡ್ರಿ ಮತ್ತೆ. ಯಾಕಂದರೆ ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಭಾಳಷ್ಟು ನಾನು ಏನು ಮಾಡಿದೆ ಅಂದರೆ ಈ ರೀತಿ ಘಾಟ್ಸ್ಗಳನ್ನ ಹಾಕೀನಿ. ಥಾಲ್ಘಾಟ್, ಬೋರ್ಘಾಟ್, ಚೋರ್ಲಾ ಘಾಟ್, ಪಾಲ್ಘಾಟ್ ಅಂತ ಭಾಳಷ್ಟು ಏನಪ್ಪ ಅಂದರೆ ಘಾಟ್ ಪಾಸಸ್ಗಳನ್ನು ಹಾಕಿ ನಂಗೆ ಕೊಡ್ರಿ. ಆ ಪಾಸ್ಗಳ ಮುಖಾಂತರ ಅರಬ್ಬಿ ಸಮುದ್ರದ ಶಾಖೆ ಒಳಗಡೆ ಹೋಗಿ 150 ಸೆಂಟಿಮೀಟರ್ ಆಗಲಿ 50 ಸೆಂಟಿಮೀಟರ್ ಆಗಲಿ ಮಳೆಯನ್ನು ಮಾಡ್ತಿರ್ತದೆ. ಓಕೆ, ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು ಅನ್ಕೊಳ್ರಿ. ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಸರಿ ಇದೇನೋ ಮಳೆ ಬರ್ಲಿತ್ತದ, ಆದರೆ ಯಾವ ಮಳೆ ಬರ್ತದೆ ಸರ್, ಅದು ಯಾವ ಮಳೆ ಬರ್ತಾ ಅಂತ ಕೇಳಿಬಿಟ್ರೆ ಫುಲ್ ಕಾನ್ಸಂಟ್ರೇಷನ್ ನೈಋತ್ಯ ಮಾನ್ಸೂನ್ ಮಾರುತಗಳ ಉಗಮ ಅಂತ ಬರಿತೀನಿ. ಓಕೆನಾ? ನೈಋತ್ಯ ಮಾನ್ಸೂನ್ಗಳ ಪ್ರವೇಶ ಅಂತ ಬರಿತೀನಿ. ಪ್ರವೇಶ ಅಂತ ಬರಿತೇನೆ ಅನ್ಕೊಟ್ರಿ. ಫುಲ್ ಕಾನ್ಸಂಟ್ರೇಷನ್. ಇವಾಗ ಏನಾಗ್ತದೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್ ನಾನು ಏನು ಮಾಡ್ತೇನೆ ಅಂದರೆ ಇಂಡಿಯಾವನ್ನು ಡ್ರಾ ಮಾಡ್ತೇನೆ ಅನ್ಕೊಟ್ರಿ. ಇಂಡಿಯಾ ಡ್ರಾ ಮಾಡಿದರೆ ಹೆಂಗೆ ಕಾಣ್ತಿರ್ತದೆ, ಈ ರೀತಿ ಕಾಣ್ತಿರ್ತದೆ. ಇಂಡಿಯಾ ಡ್ರಾ ಮಾಡಿದರೆ ಅದ್ರ ಮೇಲ್ಗಡೆ ನಾನು ಎಲ್ಲ ಡೇಟ್ಸ್ಗಳನ್ನು ಹಾಕಿ ಲೈನ್ಸ್ಗಳನ್ನ ಹಾಕ್ಬಿಡ್ತೇನೆ ಅನ್ಕೊಟ್ರಿ. ಓಕೆ, ಈ ರೀತಿ ಐತೆ ಅನ್ಕೊಟ್ರಿ. ಓಕೆನಾ? ಈ ರೀತಿ ಐತಿ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್ ನಾನು ಲೈನ್ಸ್ಗಳನ್ನ ಹಾಕ್ತೇನೆ ಅನ್ಕೊಟ್ರಿ. ಈಗ ಬಿವರಿಗೆ ಫುಲ್ ಸರ್ ಎಕ್ಸಾಕ್ಟ್ಲಿ ಇಲ್ಲಿಂದ ನೀವು ನೋಡಿದ್ರಿ ಅಂದರೆ ಹಿಂಗೆ ಒಂದು ಲೈನ್ ಐತಿ. ಈ ಲೈನ್ ಮೇಲೆ ಇರ್ತಕ್ಕಂಥ ಯಾವುದೇ ಪ್ರದೇಶಗಳಿರಲಿ ಸರ್, ಅದು ಜೂನ್ 1ಕ್ಕೆ ನಮ್ಮ ನೈಋತ್ಯ ಮಾನ್ಸೂನ್ ಮಾರುತಗಳು ಪ್ರವೇಶಿಸುವುದನ್ನು ನೋಡ್ತೇವೆ. ಜೂನ್ 1ಕ್ಕೆ ಕೇರಳ, ಈ ತಮಿಳುನಾಡು ಆಗಲಿ, ಆಮೇಲೆ ಮಿಜೋರಾಂ ಆಗಲಿ, ಆ ಪ್ರದೇಶಗಳಲ್ಲಿ ನಾವೇ ನೋಡ್ತೇವೆ ಅಂದರೆ ಈ ಒಂದು ಮಳೆಯನ್ನು ನೋಡ್ತೀವಿ. ತದನಂತರ ನೋಡ್ರಿ ಟೋಟಲ್ ಏನೇ ಇಲ್ಲ ಅಂದ್ರೆ ಒಂದು 6 ಲೈನ್ ಅದಾವೆ ಇವು. ಓಕೆ, ಇಲ್ಲೊಂದು ಲೈನ್ ಐತಿ ಇಲ್ಲೇ, ಆ್ಯಂಡ್ ತದನಂತರ ಇಲ್ಲೊಂದು ಲೈನ್ ಐತಿ ಸರ್, ಆ್ಯಂಡ್ 3 ಅದ್ವಾ, ಆಮೇಲೆ ಇಲ್ಲೊಂದು ಲೈನ್ ಐತಿ ಸರ್. ಓಕೆನಾ? ಇಲ್ಲೊಂದು ಲೈನ್ ಐತಿ 4, ಆ್ಯಂಡ್ ಇಲ್ಲೊಂದು ಲೈನ್ ಐತಿ, ಆ್ಯಂಡ್ ಇಲ್ಲೊಂದು ಲೈನ್ ಐತಿ 5, 6. ಓಕೆ, ಸೊ ಈ ಒಂದು ಲೈನ್ಸ್ಗಳನ್ನು ನೀವು ನೋಡಿದರೆ ಡೇಟ್ಸ್ಗಳನ್ನು ಬರಲಿಕ್ಕೆ ಟ್ರೈ ಮಾಡ್ತೀನಿ ಅನ್ಕೊಡ್ರಿ. ನಾನು ಜೂನ್ 1, ಆಮೇಲೆ ಜೂನ್ 5 ಅಂತ ಬರಿತೀನಿ. ಇಲ್ಲಿ ಜೂನ್ 10 ಅಂತ ಬರಿತೀನಿ, ಜೂನ್ 10 ಅಂತ ಬರಿತೀನಿ. ಇಲ್ಲಿ ಜೂನ್ 15 ಅಂತ ಬರಿತೀನಿ ಅನ್ಕೊಟ್ರಿ. ಓಕೆನಾ? ಆ್ಯಂಡ್ ತದನಂತರ ಜುಲೈ ನಾವು 1 ಬರಿತೀನಿ. ಇಲ್ಲಿ ಜುಲೈ ಸರ್ ಇದು. ಓಕೆ, ಜುಲೈ 5 ಅಂತ ಬರಿತೀನಿ. ಸೊ ನಮ್ಮ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ರೀತಿ ಪ್ರವೇಶಗೊಳ್ಳುವುದು ನಮ್ಮ ಭಾರತದಲ್ಲಿ, ಅದನ್ನು ನಾನು ಇಲ್ಲೇ ಯಾವಾಗ ಪ್ರವೇಶಗೊಳ್ಳುವುದು ಅದನ್ನು ನಾನು ಇಲ್ಲಿ ಬರ್ತೇನೆ. ಓಕೆನಾ? ಸೊ ಜೂನ್ 1 ಅಂದರೆ ಕೇರಳ, ತಮಿಳುನಾಡು ಮತ್ತು ಮಿಜೋರಾಂ. ಜೂನ್ 5 ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ಆಮೇಲೆ ವೆಸ್ಟ್ ಬೆಂಗಾಲ್, ಆಮೇಲೆ ಬಿಹಾರ ಅಂತ ಬರಿಬೋದು. ಆಮೇಲೆ ಜೂನ್ 10 ಅಂದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ, ಏನಪ್ಪ ಅಂದರೆ ಜಾರ್ಖಂಡ್, ಬಿಹಾರ ಅಂತ ಬರಿಬೋದು. ಜೂನ್ 15 ಅಂದರೆ ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಈ ರಾಜ್ಯಗಳನ್ನು ನಾನು ಗುರುತಿಸ್ಬೋದು. ಜುಲೈ 1 ಅಂದರೆ ಸರ್ ಇಲ್ಲಿ ಗುಜರಾತ್, ರಾಜಸ್ಥಾನ, ಹರಿಯಾಣ, ಆಮೇಲೆ ಲದ್ದಾಖ್ ಇದನ್ನೆಲ್ಲ ಗುರುತಿಸ್ಬೋದು. ಜುಲೈ 5 ಅಂದರೆ ಥಾರ್ ಮರುಭೂಮಿಯನ್ನು ನಾನು ಗುರುತಿಸ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ನಾವು ನೆನ್ಪಿಡ್ಬೋದು ಅಂದ್ಕೊಟ್ರಿ. ಓಕೆನಾ? ಈ ಲೈನ್ಸ್ಗಳನ್ನು ನೆನ್ಪಿಡ್ರಿ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈ ಪ್ರದೇಶಗಳಲ್ಲಿ ಯಾವಾಗ ನೈಋತ್ಯ ಮಾನ್ಸೂನ್ ಮಾರುತಗಳು ಪ್ರವೇಶವನ್ನು ಮಾಡುವುದು ಅಂತ ಕೇಳಿಬಿಟ್ರೆ ಈ ಒಂದು ಡೇಟ್ಸ್ಗಳನ್ನು ನೆನ್ಪಿಡ್ಬೋದು. 1, 5, 10, 15. 1, 5, 10, 15 ಜೂನ್ ಮಂತಲ್ಲಿ. ತದನಂತರ ಜುಲೈ ಮಂತಲ್ಲಿ 1 ಮತ್ತು 5. ಓಕೆನಾ? ಸೊ ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ತದನಂತರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಾನ್ಸೆಪ್ಟ್ ಕಂಡುಬರ್ತದೆ. ಇದಕ್ಕೆ ಮಾನ್ಸೂನ್ ಬ್ರೇಕ್ಸ್ ಅಂತ ಕರೀತಾರೆ. ಮಾನ್ಸೂನ್ ಬ್ರೇಕ್ಸ್ ಅಂತ ಕರೀತಾರೆ, ಅಥವಾ ಮಾನ್ಸೂನ್ಗಳಲ್ಲಿ ವಿರಾಮ. ಮಾನ್ಸೂನ್ಗಳಲ್ಲಿ ವಿರಾಮ ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನು ಏನು ಮಾಡ್ತೇನೆ ಅಂದರೆ ಈ ರೀತಿ ಒಂದು ಪಶ್ಚಿಮ ಘಟ್ಟಗಳನ್ನು ಡ್ರಾ ಮಾಡಿ ಕೊಟ್ರಿ. ಇದ್ರ ಮೇಲ್ಗಡೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂಗೆ ಬಂದು ಮೋಡಗಳನ್ನು ರಚನೆ ಮಾಡ್ತಾವೆ. ಮೋಡಗಳ ರಚನೆ ಆದ ನಂತರ ಮಳೆ ಬರ್ತದೆ ಅನ್ಕೊಟ್ರಿ. ಸರ್ ಪೂರ್ತಿ ಮಳೆ ಬಿದ್ದಾದ ನಂತರ ಮೋಡಗಳು ಇರೋಂಗಿಲ್ಲ. ಮೋಡಗಳು ಇರಲಿಲ್ಲ ಅಂದರೆ ಮತ್ತೆ ಮೋಡಗಳ ರಚನೆ ಆಗ್ಬೇಕಲ್ಲ. ಮತ್ತೆ ಮೋಡಗಳ ರಚನೆ ಆಗುವಂಥ ಈ ಒಂದು ಟೈಮ್ ಒಳಗೆ ನಮಗೆ ಕರ್ನಾಟಕ ಆಗಲಿ ಅಥವಾ ಭಾರತದಲ್ಲಿ ಯಾವುದೇ ರೀತಿ ಮಳೆ ಬರ್ತಿರಂಗಿಲ್ಲ. ಅದಕ್ಕೆ ಬ್ರೇಕ್ ಅನ್ಬೋದು. ಇದೊಂದು ನಾನು ರೀಸನ್ ಹೇಳೇನಾ. ತದನಂತರ ನಾನು ಏನು ಮಾಡ್ತೇನೆ ಗೊತ್ತಾ ಸರ್, ಇಲ್ಲಿ ಇಂಡಿಯಾ ಐತೆ ಅನ್ಕೊಟ್ರಿ. ಈ ರೀತಿ ನಾನು ಸ್ವಲ್ಪ ಏನು ಬಂದರೆ ಒಂದು ರಫ್ ಡೈಗ್ರಾಮ್ ಡ್ರಾ ಮಾಡ್ತೇನೆ ಅನ್ಕೊಟ್ರಿ. ಇಂಡಿಯಾವನ್ನು ಈ ರೀತಿ ಐತೆ ಅನ್ಕೊಟ್ರಿ. ನಾನು ಏನು ಮಾಡ್ಬಿಡ್ತೇನೆ ಅಂದರೆ ಸರ್ ಯೂಶಲಿ ಮಾರುತಗಳು ಹಿಂಗೆ ಹೊಟ್ಟಿರ್ತಾವಲ್ಲ, ಅವಾಗ ನಮ್ಗೆ ಮಳೆ ಬರ್ತಿರ್ತದೆ. ಆದರೆ ಕೆಲವೊಂದು ಸಲ ಏನಾಗ್ಬಿಡ್ತಾವೆ ಗೊತ್ತಾ, ಮಾರುತಗಳು
ಹಿಂಗೆ ಹೊಳ್ಬಿಟ್ಟಿರ್ತಾವೆ ನೋಡ್ರಿಪ್ಪ. ಎದಕ್ಕೆ ಹೊಳ್ಳಿರ್ತಾವೆ ಅಂದರೆ ವಿಚಾರ ಮಾಡಿರಿ, ನಾನು ಫಸ್ಟ್ ಮಾರುತವನ್ನು ಡ್ರಾ ಮಾಡಿದಾಗ, ಸೆಕೆಂಡ್ ಮಾರುತವನ್ನು ಡ್ರಾ ಮಾಡಿದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫಸ್ಟ್ ಮಾರುತ ಭಾಳಷ್ಟು ಪ್ರಮಾಣದ ಮಳೆಯನ್ನು ಮಾಡ್ಬಿಟ್ಟದ ಇಂಡಿಯಾದಾಗ ಮೋಡಗಳನ್ನು ಕ್ರಿಯೇಟ್ ಮಾಡದ, ಮಳೆನ ಮಾಡದ, ಅಂದರೆ ಪೂರ್ತಿ ಕೂಲ್ ಆಗಿಬಿಡ್ತದೆ ಅನ್ಕೊಳ್ರಿ. ಈ ಕೂಲ್ ಎಲ್ಲಿಲ್ಲ, ಥಾರ್ ಮರುಭೂಮಿ ಕಡೆ ಕೂಲ್ ಇಲ್ಲ, ಆದ್ದರಿಂದ ಲೋ ಪ್ರೆಷರ್ ಆ ಕಡೆ ಕ್ರಿಯೇಟ್ ಆಗಿರ್ತಕ್ಕಂಥ ಕಾರಣದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಸ್ವಲ್ಪ ಪ್ರಮಾಣದಲ್ಲಿ ಡೈವರ್ಟ್ ಆಗ್ಬಿಡ್ತಾವೆ ಅನ್ಕೊಳ್ರಿ. ಡೈವರ್ಟ್ ಆದರೆ ಈ ಒಂದು ಸೆಕೆಂಡ್ ಮಾರುತ ನೋಡ್ರಿ ಪಶ್ಚಿಮ ಘಟ್ಟಗಳಿಗೆ ಏನಪ್ಪ ಅಂದರೆ ಪ್ಯಾರಲಲ್ ಆಗಿ ಹೊಂಟದ ಅಥವಾ ಸಮಾನಾಂತರವಾಗಿ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟದ. ಅವಾಗ ಪಶ್ಚಿಮ ಘಟ್ಟವಾಗಿ ಯಾವುದೇ ರೀತಿ ಆ ಒಂದು ಮಾರುತದ ತೇವಾಂಶನ ತಡೆ ಹಿಡಿಯಂಗಿಲ್ಲ ಅನ್ಕೊಳ್ರಿ. ಆದ್ದರಿಂದ ಅಲ್ಲಿ ಮಳೆ ಕಡಿಮೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ. ಅದನ್ನ ನಾವೇನಂತ ಕರಿತೀವಿ, ಬ್ರೇಕ್ ಅಂತ ಕರಿತೀವಿ, ಮಾನ್ಸೂನಲ್ ಬ್ರೇಕ್ಸ್ ಅಂತ ಕರಿತೀವಿ. ಸೊ ಇದರ ಅರ್ಥ ಏನು, ಮಾನ್ಸೂನ್ ಇದ್ದಾಗ ನಿರಂತರವಾಗಿ 3 ರಿಂದ 4 ತಿಂಗಳು ಕಂಟಿನ್ಯೂಸ್ಲಿ ಮಳೆ ಬರೋಂಗಿಲ್ಲ, ನಡುವ ಮಧ್ಯದಲ್ಲಿ ಸಣ್ಣ ಸಣ್ಣ ಬ್ರೇಕ್ಸ್ಗಳಿರ್ತಾವೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನಾನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡೀನಿ. ಓಕೆ, ಸೊ ಇವಾಗ ನಾವೇನು ಮಾಡೋಣ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಇರಲಿ. ನಾನು ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ನಾನು ಇಲ್ಲಿ ಬರ್ತೀನಿ ಈಶಾನ್ಯ ಮಾನ್ಸೂನ್ ಮಾರುತಗಳು. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ, ಮಾನ್ಸೂನ್ ಮಾರುತಗಳ ಕಾಲ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದು ಎಷ್ಟನೇ ಸೀಸನ್? ಇದು 4ನೇದ್ದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಬೇಸಿಗೆ ಆಯಿತು, ಚಳಿ ಆಯಿತು, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಆಯಿತು, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲನೂ ಕೂಡ ಆಯಿತು. ಓಕೆ, ಸೊ ಇದು ಎಲ್ಲಿಂದ ಎಲ್ಲಿ ಕಂಡು ಬರ್ತಾ ಇರ್ತದ ಸರ್? ಸೆಪ್ಟೆಂಬರ್ 15ರಿಂದ ಡಿಸೆಂಬರ್ 15ರವರೆಗೆ ಕಂಡು ಬರ್ತಿರ್ತದೆ ಅಂತ ಗೊತ್ತಿರಬೇಕು. ಓಕೆ ಸರ್, ಇದ್ರದ್ದು ಮೆಕ್ಯಾನಿಸಮ್ ಆಲ್ರೆಡಿ ಗೊತ್ತಿತ್ತಲ್ಲ ನಿಮ್ಗೆ ಸರ್? ಮೆಕ್ಯಾನಿಸಮ್ ಹೆಂಗಿರ್ತದ? ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಡ್ರಾ ಮಾಡಿ ಕೊಟ್ರಿ. ಓಕೆನಾ? ತದನಂತರ ನಾನು ಇದನ್ನು ಆಲ್ರೆಡಿ ಹೇಳಿದ್ದದ, ಬಟ್ ರಿಪೀಟ್ ಮಾಡ್ಲಿತ್ತೀನಿ ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಈ ರೀತಿ ಐತೆ ಅನ್ಕೊಟ್ರಿ. ಆಮೇಲೆ ಆಸ್ಟ್ರೇಲಿಯಾ ಇಲ್ಲಿ ಐತೆ ಅನ್ಕೊಟ್ರಿ. ಆಸ್ಟ್ರೇಲಿಯಾ ಇರಲಿ, ಬಟ್ ಮಾರುತಗಳು ಹೆಂಗೆ ಹೊಂಟಿರ್ತಾವೆ, ಹಿಂಗೆ ಎದಕ್ಕೆ ಹೊಂಟಿರ್ತಾವೆ? ಯಾಕಂದರೆ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸರ್ ಇದನ್ನು ನಾನು ಈಶಾನ್ಯ ವಾಣಿಜ್ಯ ಮಾರುತಗಳಂತ ಕರೀತೀನಿ ಅನ್ಕೊಟ್ರಿ. ಈಶಾನ್ಯ ವಾಣಿಜ್ಯ ಮಾರುತಗಳಿದ್ದಾಗ ಎಕ್ಸಾಕ್ಟ್ಲಿ ಭಾರತ ಮೇಲೂ ಕೂಡ ಮಾರುತಗಳು ಹಿಂಗೆ ಹೊಂಟಿರ್ತಾವೆ, ಈಶಾನ್ಯದಿಂದ ನೈಋತ್ಯದ ಕಡೆಗೆ. ಯಾಕಂದರೆ ITCZ ಕೆಳಗಡೆ ಭಾಗದಲ್ಲಿರ್ತದೆ ಸರ್. ITCZ ಡ್ರಾ ಮಾಡೋದಿದ್ರೆ ಡೆಫಿನೆಟ್ಲಿ ಹಿಂಗೆ ಮಾಡ್ಬೋದಲ್ಲ ನಾವು. ನೋಡಿರಿ, ಇದು ಭೂಮಿ ಅನ್ಕೊಟ್ರಿ. ಇದ್ರ ಮೇಲೆ ಸಮಭಾಜ ಗುರುತ, ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಮಕರ ಸಂಕ್ರಾಂತಿ ಇರುತ್ತಾ. ಹಾಕಿದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲಿರ್ತದ? ITCZ ಇಲ್ಲಿರ್ತದೆ. ಅದೇ ಡಿಸೆಂಬರ್ ತಿಂಗಳಲ್ಲಿ ITCZ ಇಲ್ಲಿರ್ತದೆ. ಅಂದರೆ ITCZ ಕೆಳಗಡೆ ಹೊಂಟದ ನಂಗೆ ಅರ್ಥ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಸೊ ಇವು ನಾವೇನು ಮಾಡೋಣ, ಎಕ್ಸಾಕ್ಟ್ಲಿ ನಮ್ಮ ಭಾರತವನ್ನು ಡ್ರಾ ಮಾಡ್ಕೊಂಬಿಡೋಣ. ಓಕೆ, ಸೊ ಭಾರತವನ್ನು ಡ್ರಾ ಮಾಡಿದರೆ ಹೆಂಗೆ ಕಾಣ್ತಿರುತ್ತೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್ ಹಿಂಗಿರ್ತದೆ ಅನ್ಕೊಟ್ರಿ. ಭಾರತ ಈ ರೀತಿ ಐತೆ ಅನ್ಕೊಳ್ರಿ. ಹಿಂಗೈತೆ, ಹಿಂಗೈತೆ ಅನ್ಕೊಳ್ರಿ, ಹಿಂಗೈತೆ ಅನ್ಕೊಳ್ರಿ. ಓಕೆನಾ? ಭಾರತ ಹಂಗೈತಾ? ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಗೊತ್ತಾ, ಇಲ್ಲೇ ನಮ್ಮ ಪಶ್ಚಿಮ ಘಟ್ಟಗಳನ್ನು ಬರೀತೇನೆ ಅನ್ಕೊಳ್ರಿ. ಪಶ್ಚಿಮ ಘಟ್ಟಗಳನ್ನು ಎಲ್ಲ ಪ್ರಾಕೃತಿಕ ವಿಭಾಗಗಳನ್ನು ಬರೆಯೋ ಅವಶ್ಯಕತೆ ಇಲ್ಲಿಗ. ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಮೈಸೂರು ಪ್ರಸ್ಥಭೂಮಿ, ಇಲ್ಲಿ ಏನೈತೆ ಅಂದರೆ ವಿಂಧ್ಯ, ಇಲ್ಲಿ ಸತ್ಪುರ, ಇಲ್ಲಿ ಛೋಟಾನಾಗ್ಪುರ ಪ್ರಸ್ಥಭೂಮಿ, ಇಲ್ಲಿ ಅರಾವಳಿ ಆ್ಯಂಡ್ ಇಲ್ಲೆಲ್ಲ ಮಾರುತಗಳದಾವೆ. ಈ ಥರ ಪರ್ವತಗಳದಾವೆ. ಓಕೆ, ಪರ್ವತಗಳದಾವೆ ಅನ್ಕೊಳ್ರಿ. ಡನ್. ಇಲ್ಲೆಲ್ಲ ಪ್ರಸ್ಥಭೂಮಿ ಐತಿ, ಮಾಳ್ವ, ಈ ರೀತಿ ಐತೆ ಅನ್ಕೊಳ್ರಿ. ಈ ರೀತಿ ಇದ್ದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈಶಾನ್ಯದಿಂದ ನೈಋತ್ಯಕ್ಕೆ ನಮ್ಮ ಮಾನ್ಸೂನ್ ಮಾರುತಗಳು ಬರಲಿತಾವೆ. ಆದ್ದರಿಂದ ನಾನು 3 ಮಾರುತಗಳನ್ನ ಡ್ರಾ ಮಾಡ್ತೀನಿ, ನೀವು ಹೇಳ್ಬೇಕು. ಓಕೆ, ಸೊ ಇಲ್ಲೊಂದು ಮಾರುತವನ್ನು ಡ್ರಾ ಮಾಡ್ತೀನಿ, ಇಲ್ಲೊಂದು ಮಾರುತವನ್ನು ಡ್ರಾ ಮಾಡ್ತೀನಿ, ಇಲ್ಲೊಂದು ಮಾರುತವನ್ನು ಡ್ರಾ ಮಾಡ್ತೀನಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. A, B, C. ಓಕೆ, ಈ 3ನ್ನ ಕಂಪೇರ್ ಮಾಡಿದರೆ ನಂಗೊಂದು ಮಾತು ಹೇಳಬೇಕು. ಇದರಲ್ಲಿ ಯಾವ ಮಾರುತಗಳು ಶುಷ್ಕ ಮಾರುತಗಳಾಗ್ಯವು, ಆಮೇಲೆ ಯಾವ ಮಾರುತಗಳು ಅರ್ಧಭರಿತ ಅಥವಾ ತೇವ ಮಾರುತಗಳಾಗ್ಯವು. ಸರ್, A ಮತ್ತು B ಪೂರ್ತಿ ಭೂಭಾಗದ ಮೇಲೆ ಇರತಕ್ಕಂಥ ಕಾರಣದಿಂದ ಏನಾಗ್ಬಿಡುತ್ತೆ ಗೊತ್ತಾ, ಅದರಲ್ಲಿ ತೇವಾಂಶದ ಪ್ರಮಾಣ ಕಡಿಮೆ ಆಗಿ ಶುಷ್ಕ ಮಾರುತಗಳಾಗಿ ಬದಲಾಗ್ಬಿಟ್ಟಿರ್ತಾವೆ. ಆದರೆ ಮಾರುತ C ಅನ್ನು ನೋಡ್ರಿ. ಈ C ಬಂಗಾಳ ಕೊಲ್ಲಿಯ ಮುಖಾಂತರ ಬರುವಾಗ ತೇವಾಂಶದ ಪ್ರಮಾಣವನ್ನು ಹೊತ್ತುಕೊಂಡು ಒಳಗಡೆ ಬರ್ತಿರ್ತಾವೆ ಇಂಡಿಯಾದ ಕಡೆಗೆ. ಎಲ್ಲಿ ಬರ್ಲಿತಾವೆ ಸರ್? ಈ ಪ್ರದೇಶದಲ್ಲಿ ಬರ್ಲಿತಾವೆ. ಯಾವ ಪ್ರದೇಶದಲ್ಲಿ ಸರ್? ಈ ಪ್ರದೇಶದಲ್ಲಿ ಬರ್ಲಿತ್ತು ಅಂದರೆ ಡೆಫಿನೆಟ್ಲಿ ಮಳೆ ಇಲ್ಲ ಆಗ್ಬೇಕು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್, ಪೂರ್ತಿ ಭಾರತದಲ್ಲಿ ಮಳೆ ಆಗಂಗಿಲ್ಲ, ಆದರೆ ಮಳೆ ಆಗೋದಿದ್ರೆ ಡೆಫಿನೆಟ್ಲಿ ಈ ಒಂದು ತಮಿಳುನಾಡು ಮತ್ತು ಅಕ್ಕಪಕ್ಕ ಪ್ರದೇಶದಲ್ಲಿ ಆಗ್ತಿರ್ಬೇಕು. ಆದ್ದರಿಂದ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಹಿಂಗಾರು ಮಳೆ ಇದ್ದಾಗ ತಮಿಳುನಾಡು ಮಾತ್ರ ಮಳೆ ಪಡೀತಿರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ತಮಿಳುನಾಡು ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಮಳೆ ಅಂತ ಬರೀಬೋದು ಆರಾಮ್ಸೆ. ಓಕೆನಾ? ಇದನ್ನು ನಾವು ಹಿಂಗೂ ಕರಿತೀವಿ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲನ. ಸರ್, ನೈಋತ್ಯ ಮಾನ್ಸೂನ್ ಮಾರುತಗಳು ಮೇಲ್ಗಡೆ ಹೋಗಿದ್ವಾ, ಈಶಾನ್ಯ ಮಾನ್ಸೂನ್ ಮಾರುತಗಳು ವಾಪಸ್ ಬರಲಿತಾವೆ. ಆದ್ದರಿಂದ ನಿರ್ಗಮನ ಕಾಲ ಅಂತಲೂ ಕರಿತೀವಿ ಇದಕ್ಕೆ. ಓಕೆನಾ? ನಿರ್ಗಮನ ಅಂತಲೂ ಬರಿತೀನಿ ನಾನು. ಓಕೆ,
ಅಥವಾ ಇಂಗ್ಲೀಷಲ್ಲಿ ಇದಕ್ಕೆ ರಿಟ್ರೀಟಿಂಗ್ ಅಂತ ಕರೀತಾರೆ, ರಿಟ್ರೀಟಿಂಗ್. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಸೊ ಎಕ್ಸಾಕ್ಟ್ಲಿ ಹಿಂಗೆ ಬರಲಿ ಅಂತ ಅನ್ಕೊಳ್ರಿ. ಓಕೆ ಸರ್, ಟೋಟಲ್ ಮಳೆಯಲ್ಲಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 13% ಅಷ್ಟು ಮಳೆ ನಮಗೆ ಯಾವಾಗ ಕಂಡುಬರ್ತದೆ ಅಂದರೆ ಈ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಇದ್ದಾಗ ಕಂಡುಬರ್ತದೆ. ಬೇಸಿಗೆಯಲ್ಲಿ 10 ಆಯಿತಾ, ಚಳಿಗಾಲದಲ್ಲಿ 2%. ಸೊ ಎಷ್ಟಾಯಿತು? 10 ಮತ್ತು 2 12 ಆಯಿತು. ಈಗ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಕಾಲದಲ್ಲಿ 75%. 75% ಪ್ಲಸ್ 12% ಎಷ್ಟಾಯಿತು ಸರ್? ಅಪ್ರಾಕ್ಸಿಮೇಟ್ಲಿ ಅರೌಂಡ್ 87% ಆಯಿತಾ? 87% ಆದ ನಂತರ ಮಿಕ್ಕಿರ್ತಕ್ಕಂಥ ಯಾವುದೇ ಮಳೆಯ ಪ್ರಮಾಣ ಇರಲಿ, ಅದು ಇದೇ ಕಾಲದಲ್ಲಿ ಕಂಡುಬರ್ತಿರ್ಬೇಕು. ಎಷ್ಟು? 13% ಮಳೆ. ಅದು ಎದರಿಂದ ಬರ್ತಿರ್ತದ? ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬರ್ತಿರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇದನ್ನು ಹಿಂಗಾರು ಮಳೆಗಾಲ ಅಂತಲೂ ಬರೋರು. ಓಕೆನಾ? ಸೊ ಇದನ್ನು ಹಿಂಗಾರು ಮಳೆಗಾಲ ಅಂತಲೂ ಬರೀತೀನಿ ನಾನು, ಹಿಂಗಾರು ಮಳೆಗಾಲ ಅಂತಲೂ ಬರೀತೀನಿ ಅಂದ್ಕೊಳ್ರಿ. ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐತಿಲ್ಲ, ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡ್ತೀನಿ ಅಂದರೆ ಸರ್, ಒಂದು ಕಾನ್ಸೆಪ್ಟ್ ಐತೆ. ಫಾರ್ ಎಕ್ಸಾಂಪಲ್ ನೋಡಿರಿ ಸರ್, ನಮ್ಮ ಭಾರತದಲ್ಲಿ ಮಳೆ ಯಾವ ಒಂದು ಕಾಲದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಬರ್ತದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಸರ್, ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ನೈಋತ್ಯ ಮಾನ್ಸೂನ್ಗಳ ಇದ್ದಾಗ ಏನು ಬರ್ತದ? ಮಳೆ ಪ್ರಮಾಣ ಜಾಸ್ತಿ ಬರ್ತದೆ. ಅದೇ ಈಶಾನ್ಯ ಮಾನ್ಸೂನ್ ಇದ್ದಾಗ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಬರ್ತಲ್ಲ. ಓಕೆನಾ? ಕಂಪೇರ್ ಮಾಡಿದರೆ ಮಳೆ ಪ್ರಮಾಣ ಜಾಸ್ತಿ, ಮಳೆ ಪ್ರಮಾಣ ಕಡಿಮೆ, ಹಿಂಗೆ ಬರ್ತಿರ್ತ ಅಂದ್ಕೊಳ್ರಿ. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಪ್ರದೇಶವನ್ನು ಡ್ರಾ ಮಾಡ್ತೀನಿ. ಮಳೆ ಪ್ರಮಾಣ ಜಾಸ್ತಿ ಬರಲಿಕ್ಕೆ ಅಂದರೆ ಡೆಫಿನೆಟ್ಲಿ ವಿಚಾರ ಮಾಡಿರಿ ನೀವು, ಮಳೆ ಪ್ರಮಾಣ ಜಾಸ್ತಿ ಬರಲಿಕ್ಕೆ ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಬರಲಿಕ್ಕಿಲ್ಲ. ಜಾಸ್ತಿ ಬರೋದನ್ನು ನಾನು ಹೆಂಗೆ ತೋರಿಸ್ತೇನೆ ಅಂದರೆ ಇಲ್ಲೇ ಮೋಡಗಳನ್ನು ರಚನೆ ಮಾಡ್ತೇನೆ ಅಂತ, ಆಮೇಲೆ ಮಳೆಯನ್ನು ತೋರಿಸ್ತೇನೆ ನನಗೆ. ಓಕೆನಾ? ಇಲ್ಲೇ ಮೋಡಗಳ ರಚನೆ ಥ್ರೂ ಔಟ್ ಇಂಡಿಯಾ ಹಂಗಿಲ್ಲ, ಅಂದರೆ ಪೂರ್ತಿ ಭಾರತ ಪ್ರದೇಶದಲ್ಲಿ ಏನಪ್ಪ ಅಂದರೆ ಮೋಡಗಳ ರಚನೆ ಆಗಂಗಿಲ್ಲ ಅಂದ್ಕೊಳ್ರಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಇದ್ದಾಗ. ಯಾಕಂದರೆ ಅಲ್ಲಿ ಅರ್ಧಭರಿತ ಮಾರುತಗಳು ಅಥವಾ ಮಾಯ್ಸ್ಟ್ ವಿಂಡ್ಸ್ ಇರಂಗಿಲ್ಲ, ತೇವಭರಿತ ಮಾರುತಗಳು ಇರಂಗಿಲ್ಲ. ಈ ರೀತಿ ಇದ್ದಾಗ ನಾನೇನಾದರೂ ಫುಲ್ ಕಾನ್ಸಂಟ್ರೇಷನ್, ಸರ್ ಭಾರತದ ಮೇಲೆ, ಇವೆರಡೂ ಪ್ರದೇಶ ಭಾರತನೇ, ಅದನ್ನೇ ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಬಿ ವೆರಿ ಕೇರ್ಫುಲ್. ಇದು ಈ ಥರ ಐತೆ ಅಂದ್ಕೊಳ್ರಿ. ಈ ರೀತಿ ಇದ್ದಾಗ ಸನ್ಲೈಟ್ ಈ ರೀತಿ ಬರ್ಲಿಕ್ಕೆ ಟ್ರೈ ಮಾಡ್ತದೆ ಅಂದ್ಕೊಳ್ರಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಈ ಮೋಡಗಳು ಇರ್ತಕ್ಕಂಥ ಕಾರಣದಿಂದ ಸನ್ಲೈಟ್ ಡೈರೆಕ್ಟ್ಲಿ ಪೆನೆಟ್ರೇಟ್ ಆಗಿಲ್ಲ, ಅದರ ಸಂಬಂಧ ಸ್ವಲ್ಪ ಕೂಲ್ ಇರ್ತದೆ ಭಾರತದ ಭೂಭಾಗ. ಆದರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಇದ್ದಾಗ ಏನಾಗುತ್ತೆ ಗೊತ್ತಾ ಸರ್? ಈ ಮೋಡಗಳ ರಚನೆ ಜಾಸ್ತಿ ಆಗಿರಂಗಿಲ್ಲ, ಆದ್ದರಿಂದ ಆ ಸನ್ಲೈಟ್ ಡೈರೆಕ್ಟ್ಲಿ ಬಂದು ನಮ್ಮ ಭಾರತದ ಮೇಲೆ ಈ ರೀತಿ ಬೀಳ್ತಿರ್ತದೆ ಅಂದ್ಕೊಳ್ರಿ. ಈ ರೀತಿ ಬಿದ್ದಾಗ ಸರ್ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗ್ಬಿಡ್ತದೆ, ಸಡನ್ನಾಗಿ ಜಾಸ್ತಿ ಆಗ್ಬಿಡ್ತದೆ ಅಂದ್ಕೊಳ್ರಿ. ಉಷ್ಣಾಂಶ ಅಧಿಕ ಆಗ್ಬಿಡ್ತದೆ ಅಂದ್ಕೊಳ್ರಿ ಸಡನ್ನಾಗಿ ಯಾವಾಗ ಆಗ್ತದೆ? ಸೆಪ್ಟೆಂಬರ್ ಟು ಡಿಸೆಂಬರ್ ಆಗಬೇಕು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಇದು ಯಾವ ತಿಂಗಳಲ್ಲಿ ಆಗ್ತದೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಆಗ್ತದೆ. ಯಾಕಂದರೆ ಸೆಪ್ಟೆಂಬರ್ವರೆಗೂ ನಾವೇನು ನೋಡಿ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ನೋಡಿ. ಅಕ್ಟೋಬರ್ ತಿಂಗಳಲ್ಲಿ ಸರ್ ಯಾವುದೇ ರೀತಿ ಮೋಡಗಳ ರಚನೆ ಆಗಿಲ್ಲ ಭಾರತದ ಪೂರ್ತಿ ತಮಿಳುನಾಡನ್ನು ಬಿಟ್ಟು, ಆದ್ದರಿಂದ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಅಂದ್ಕೊಟ್ರು. ಉಷ್ಣಾಂಶ ಜಾಸ್ತಿ ಆಗಿರ್ತಕ್ಕಂಥ ಕಾರಣದಿಂದ ಅಕ್ಟೋಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಈ ಒಂದು ಸನ್ನಿವೇಶವನ್ನು ನಾವು ಹಿಂಗೂ ಕರಿತೀವಿ ನೋಡಿರಿ. ಫುಲ್ ಕಾನ್ಸಂಟ್ರೇಷನ್ ಅಕ್ಟೋಬರ್ ಹೀಟ್ ಅಂತ ಕರಿತೀವಿ. ಅಕ್ಟೋಬರ್ ಹೀಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಎಕ್ಸಾಕ್ಟ್ಲಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೇಕು. ನಾವು ನೈಋತ್ಯದಿಂದ ಈಶಾನ್ಯ ಮಾನ್ಸೂನ್ಗೆ ಹೋಗಬೇಕಾದ್ರೆ ಅಕ್ಟೋಬರ್ ಹೀಟ್ ಕಂಡುಬರ್ತಾ ಅಂತ ಗೊತ್ತಿರಬೇಕು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಅಥವಾ ಹಿಂಗಾರು ಮಳೆಗಾಲದಲ್ಲಿ. ಅರ್ಥ ಆಯ್ತು ಅಂದ್ಕೊಂಡೆ ನಾನು ಎಲ್ಲ. ಸೊ ಎಲ್ಲ ಅಂದರೆ ಕ್ಲಿಯರ್ ಸ್ಕೈ ಇರ್ತದೆ, ಸನ್ಶೈನ್ ಡೈರೆಕ್ಟ್ಲಿ ಫಾಲ್ ಆಗೋದ್ರಿಂದ ನಮಗೆ ಅಕ್ಟೋಬರ್ ಹೀಟ್ ಕಂಡುಬರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಂಡು ಟ್ರೈ ಮಾಡಬೇಕು. ಸರ್ ಒಂದು ಲಾಸ್ಟ್ ಒಂದು ಕಾನ್ಸೆಪ್ಟ್ ಐತಿ, ನಾನೇನು ಮಾಡ್ತೀನಿ ಅಂದರೆ ನಮ್ಮ ಭಾರತದಲ್ಲಿ ಎಲ್ಲ ಸೀಸನ್ಸ್ಗಳ ಬಗ್ಗೆ ನಾನು ಆಲ್ರೆಡಿ ಅರ್ಥ ಮಾಡಿಸ್ದೆ. ಆದರೆ ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡ್ತೇನೆ ಅಂದರೆ ನಮ್ಮ ಭಾರತದ ಈ ಒಂದು ಭಾಗದಲ್ಲಿ ಸರ್ ಏನಪ್ಪ ಅಂದರೆ ಆವರ್ತ ಚಂಡಮಾರುತಗಳು ಯಾವ ರೀತಿ ಬರ್ತಿರ್ತಾವೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ವಿಚಾರ ಮಾಡಿರಿ, ನಾನು ಏನು ಮಾಡ್ತೇನೆ ಅಂದರೆ ಆವರ್ತ ಚಂಡಮಾರುತ ಅಂತ ಬರೀತೇನೆ ಕೊಡ್ರಿ. ಆವರ್ತ ಚಂಡಮಾರುತ ಅಥವಾ ಸೈಕ್ಲೋನ್ ಚಂಡಮಾರುತ. ಸೈಕ್ಲೋನ್ಗಳ ಪ್ರಮಾಣದಿಂದ ನಮ್ಗೆ ಮಳೆ ಯಾವ ಬರ್ತದೆ ಅದನ್ನು ನಾನು ನೋಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಓಕೆನಾ? ಸೈಕ್ಲೋನ್ ಅಂತ ಬರೀತೇನೆ. ಸೈಕ್ಲೋನ್ ಐತೆ ಅಂದ್ಕೊಳ್ರಿ. ಓಕೆ, ಫುಲ್ ಕಾನ್ಸಂಟ್ರೇಷನ್ ಸೈಕ್ಲೋನ್ ಐತೆ ಅಂದ್ಕೊಳ್ರಿ. ನಾನು 2 ಫೇಸಸ್ಸನ್ನು ಬರೀತೀನಿ ಇಲ್ಲೇ, ಬಿ ವೆರಿ ಕೇರ್ಫುಲ್. ಇಲ್ಲಿ ಇಂಡಿಯಾ ಐತೆ ಅಂದ್ಕೊಳ್ರಿ, ಈ ರೀತಿ ಇಂಡಿಯಾ ಐತೆ, ಈ ರೀತಿ ಇಂಡಿಯಾ ಐತೆ. ಓಕೆನಾ ಸರ್? ತದನಂತರ ಸೇಮ್ ಟು ಸೇಮ್ ಇಂಡಿಯಾವನ್ನು ಇನ್ನೊಂದ್ಸಲ ಡ್ರಾ ಮಾಡ್ಬಿಡ್ತೀನಿ. ಸೊ ದ್ಯಾಟ್ ITCZ ತೋರಿಸ್ತೇನೆ ನಾನು ನಿಮಗೆ ಎಕ್ಸಾಕ್ಟ್ಲಿ ಎಲ್ಲೈತೆ ಅಂತೇಳಿ. ಈ ರೀತಿ ಇಂಡಿಯಾವನ್ನು ಈ ರೀತಿ ಡ್ರಾ ಮಾಡಿದ್ದೀನಿ. ಓಕೆನಾ? ವೇಟ್ ಮಾಡಿರಿ. ನೋಡ್ರಿ
ಇಲ್ಲಿ ತೋರಿಸ್ತಾನೆ ಅನ್ಕೊಳ್ರಿ ಇಂಡಿಯಾವನ್ನು 2 ಫೇಸಸ್ಗಳನ್ನು ತೋರಿಸ್ಲಿದ್ದೀನಿ. ಯಾಕಂದರೆ 2 ಸಮಯದಲ್ಲಿ ನಮಗೆ ಭಾರತದಲ್ಲಿ ಜಾಸ್ತಿ ಏನಪ್ಪ ಅಂದರೆ ಆವರ್ತ ಚಂಡಮಾರುತಗಳು ಬರೋದನ್ನು ನೋಡ್ತೀವಿ. ಓಕೆನಾ ಸರ್? ಒಂದೇದು ಏನು ಬರೀತೀನಿ ಅಂದರೆ ಏಪ್ರಿಲ್ನಿಂದ ಅಂತ ಬರೀತೀನಿ. ಏಪ್ರಿಲ್ನಿಂದ ಮೇವರೆಗೆ ಅಂತ ಬರೀತೀನಿ. ಏಪ್ರಿಲ್ನಿಂದ ಮೇವರೆಗೆ ಅಂದರೆ ಅರ್ಥ ಏನು ಸರ್? ಮಾರ್ಚ್ ಅಂದರೆ ಸೂರ್ಯನ ನೇರವಾಗಿ ಸಮಭಾಜ ಗುರುತಿನ ಮೇಲೆ ಬೆಳೆಸಿರ್ತಾವೆ. ಓಕೆ, ಆದರೆ ಏಪ್ರಿಲ್ ಅಂದರೆ ನೆಕ್ಸ್ಟ್ ಮಂತು ಉತ್ತರ ಗೋಳಾರ್ಧಕ್ಕೆ ಸ್ಥಳಾಂತರಗೊಳ್ಳುವುದು. ಓಕೆ, ಸೊ ಉತ್ತರ ಗೋಳಾರ್ಧಕ್ಕೆ ಸ್ಥಳಾಂತರಗೊಳ್ಳುವಾಗ ವಿಚಾರ ಮಾಡ್ಲಿಕ್ಕೆ ನಾವು ಮಾಡಿರಿ, ಡೆಫಿನೆಟ್ಲಿ ITCZ ಇಲ್ಲೆಲ್ಲ ಇರ್ತದೆ. ITCZ ಎಕ್ಸಾಕ್ಟ್ಲಿ ಇಲ್ಲೇ ಇರ್ತದೆ. ITCZ ಇಲ್ಲಿರ್ತದೆ ನೋಡ್ರಿಪ್ಪ ಈ ಫೇಸ್ ಒಳಗೆ. ಯಾವಾಗಿದು? ಏಪ್ರಿಲ್. ಅಂದರೆ ಅದರ ಕೆಳಗಡೆ ಸಮಭಾಜ ಗುರುತು ಐತೆ. ಅಂದರೆ ನಾವು ಇಲ್ಲಿ ದಕ್ಷಿಣ ಭಾಗದಲ್ಲಿ ನೋಡಿದರೆ 8 ಡಿಗ್ರಿ ಅಥವಾ 6 ಡಿಗ್ರಿ ಕಡೆ ಏಪ್ರಿಲ್ ಒಳಗೆ ಏನಪ್ಪ ಅಂದರೆ ಎಲ್ಲ ಸಾಗರದ ಭಾಗಗಳು ಹೀಟ್ ಆಗೋದನ್ನು ನೋಡ್ತಿರ್ತೇವೆ. ಇವಾಗ ಮೇ ಅಂದರೆ ಎಲ್ಲಿ ಬರ್ತಿರ್ತದೆ? ಏಪ್ರಿಲ್ ಆದ ನಂತರ ಮೇ ಅಂದರೆ ಡೆಫಿನೆಟ್ಲಿ ಇಲ್ಲಿರ್ತದೆ ಸರ್. ITCZ ಇಲ್ಲಿರ್ತದೆ. ಅನ್ಕೊಟ್ರಿ ಮೇ ಒಳಗೆ. ಸೊ ITCZ ಅಂದರೆ ಅರ್ಥ ಏನು? ಲೋ ಪ್ರೆಷರ್ ಸರ್. ಲೋ ಪ್ರೆಷರ್. ಹೋಪ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಆವರ್ತ ಚಂಡಮಾರುತ ಅಂದರೆ ಅರ್ಥ ಏನು ಸರ್? ಲೋ ಪ್ರೆಷರ್ ಸಿಸ್ಟಮೇ ಸರ್. ವಾಯುಭಾರದ ಕುಸಿತ. ಲೋ ಪ್ರೆಷರ್ ನಾನು ಇಲ್ಲೇನು ಬರಿತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಲೋ ಪ್ರೆಷರ್ ಬರಿತೇನೆ ಅನ್ಕೊಳ್ರಿ. ಲೋ ಪ್ರೆಷರ್ ಇದಕ್ಕೆ ವಾಯುಭಾರ ಕುಸಿತ ಅಂತ ಬರಿತೇನೆ. ವಾಯುಭಾರದ ಕುಸಿತ. ಈ ವಾಯುಭಾರದ ಕುಸಿತ ಏನಾದರೂ ಸಾಗರಗಳ ಅಥವಾ ಸಮುದ್ರದ ಮಟ್ಟದ ಮೇಲೆ ಆದರೆ ಅಲ್ಲಿ ಮಾರುತಗಳು ಎಲ್ಲ ಕಡೆಯಿಂದ ಬಂದು ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಹೋಗ್ತಿರ್ತಕ್ಕಂಥ ಈ ಮಾರುತಗಳು ಮೇಲ್ಗಡೆ ಮೋಡಗಳನ್ನು ರಚನೆ ಮಾಡ್ತಾವೆ. ಮೋಡಗಳನ್ನು ರಚನೆ ಮಾಡುವಾಗ ವಿಚಾರ ಮಾಡ್ಲಿಕ್ಕೆ ನಾ ಮಾಡಿರಿ, ಮಳೆನೂ ಬರ್ತದ. ಸೊ ಆವರ್ತ ಮಳೆ ಅಂತ ಕರ್ತಾರೆ ಇದಕ್ಕೆ. ಸೊ ಏಪ್ರಿಲಿಂದ ಮೇವರೆಗೆ ನಾವೇನು ನೋಡ್ತೀವಿ ಅಂದರೆ ITCZ ನಮ್ಮ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ವಾರ್ಮ್ ಮಾಡ್ಲಿಕ್ಕತ್ತದನ್ನು ನೋಡ್ಲಿದ್ದೀವಿ. ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಸರ್. ಇಲ್ಲೆಲ್ಲ ಏನಾಗ್ಬಿಡ್ತಾವೆ ಅಂದರೆ ಇಲ್ಲೇ ಸೈಕ್ಲೋನ್ಗಳ ಉಗಮನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೇವೆ ನಾವು. ಇಲ್ಲೆಲ್ಲ ಸೈಕ್ಲೋನ್ಗಳು ಉಗಮ ಆಗ್ತಾವೆ ಇದೇ ಒಂದು ಕಾಲದಲ್ಲಿ. ಸೊ ಇಲ್ಲೇನು ಬ್ಲೂ ಕಲರ್ಲೇ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಅದರಿಂದ ಸೈಕ್ಲೋನ್ ಅಂದರೆ ವಾಯುಭಾರ ಕುಸಿತ ಆಗಿ ಅಲ್ಲಿ ಸೈಕ್ಲೋನ್ಸ್ಗಳು ಅಥವಾ ಆವರ್ತ ಚಂಡಮಾರುತಗಳ ಉಗಮ ನೋಡ್ಲಿಕ್ಕೆ ಅಂದ್ಕೊಳ್ರಿ. ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್ ಏಪ್ರಿಲಿಂದ ಮೇವರೆಗೆ ಆಗ್ತಿರ್ತದೆ. ಅದೇ ನಾವೇನಾದರೂ ನೆಕ್ಸ್ಟ್ ಫೇಸಲ್ಲಿ ನೋಡಿದರೆ ಯಾವಾಗಂದರೆ ಫುಲ್ ಕಾನ್ಸಂಟ್ರೇಷನ್ ಎಲ್ಲಿ ನೋಡ್ಲಿಕ್ಕೆ ಅಂದರೆ ಸೆಪ್ಟೆಂಬರ್ನಿಂದ ನೋಡ್ಲಿದ್ದೀವಿ. ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ಕೂಡ ನಾವು ಆವರ್ತ ಚಂಡಮಾರುತಗಳು ಉಗಮವನ್ನು ನೋಡ್ತೀವಿ ಸರ್. ಸೆಪ್ಟೆಂಬರ್ ಅಂದರೆ ಎಲ್ಲಿರ್ತದೆ ಸರ್? ITCZ ದಕ್ಷಿಣ ಗೋಳಾರ್ಧ ಕೊಂಡಿರ್ತದೆ. ಅಥವಾ ಸೆಪ್ಟೆಂಬರ್ ಅಂದರೆ ಸಮಭಾಜ ವೃತ್ತದ ಕಡೆ ಇರ್ತದೆ ಅಂದ್ಕೊಟ್ರಿ. ಓಕೆ, ಸಮಭಾಜ ವೃತ್ತದ ಕಡೆ ಇರ್ತಕ್ಕಂಥ ಕಾರಣದಿಂದ ಏನಾಗ್ಬಿಡ್ತಾ ಗೊತ್ತಾ ಸರ್ ಫಾಸ್ಟಾಗಿ ಭೂಭಾಗಗಳು ಕೂಲ್ ಆಗ್ತಿರ್ತಾವೆ. ಅಂದರೆ ಚಳಿಗಾಲ ಬರ್ಲಿರ್ತದೆ. ಈಗ ಫಾಸ್ಟಾಗಿ ಭೂಭಾಗಗಳು ಕೂಲ್ ಆಗ್ಲಿತ್ತಾವೆ. ಕೂಲ್ ಆಗುವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಸರ್. ಸಮುದ್ರದ ಭಾಗಗಳು ಅಥವಾ ಸಾಗರದ ಭಾಗಗಳು ಸ್ಲೋ ಆಗಿ ಕೂಲ್ ಆಗ್ತಿರ್ತಾವೆ. ಸ್ಲೋ ಆಗಿ ಕೂಲ್ ಆಗಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಟೆಂಪ್ರೇಚರ್ ಎಲ್ಲಿ ಜಾಸ್ತಿ ಇರ್ತದೆ? ಟೆಂಪ್ರೇಚರ್ ಸಾಗರಗಳ ಮೇಲೆ ಜಾಸ್ತಿ ಇದ್ದು ಭೂಭಾಗಗಳ ಮೇಲೆ ಕಡಿಮೆ ಇರ್ತದೆ. ಆದ್ದರಿಂದ ಲೋ ಪ್ರೆಷರ್ ಸಾಗರಗಳ ಮೇಲೆ ಬಂದ್ಬಿಡ್ತದ. ಸಾಗರಗಳ ಮೇಲೆ ವಾಯುಭಾರದ ಕುಸಿತ ಬಂದಾಗ ಏನಾಗ್ಬಿಡ್ತದೆ ಅಂದರೆ ಆವರ್ತ ಚಂಡಮಾರುತಗಳು ರಚನೆ ಆಗ್ಬಿಟ್ಟಿರ್ತಾವೆ. ಹೋಪ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಕ್ಸಾಕ್ಟ್ಲಿ ನಮ್ಮ ITCZ ಹೆಂಗೆ ಕಾಣ್ತಿರೋದು ಗೊತ್ತಾ? ಹಿಂಗೆ ಕಾಣ್ತಿರ್ತದೆ ನೋಡಿರಿ. ಸೆಪ್ಟೆಂಬರ್ ಒಳಗೆ, ಆಮೇಲೆ ಅಕ್ಟೋಬರ್ ಒಳಗೆ ಹಿಂಗೆ ಕಾಣ್ತಿರ್ತದೆ. ಓಕೆನಾ? ಇದು ಸೆಪ್ಟೆಂಬರ್ ಅನ್ಕೊಡ್ರಿ, ಇದು ಅಕ್ಟೋಬರ್ ಅನ್ಕೊಡ್ರಿ, ಆಮೇಲೆ ನವಂಬರ್, ಡಿಸೆಂಬರ್ ಆ ತಿಂಗಳಲ್ಲಿ ಈ ರೀತಿ ನೋಡ್ತಿರ್ತೇವೆ. ಅಂದರೆ ನಮ್ಮ ಭೂಭಾಗದ ಅಂದರೆ ಭಾರತದ ಭೂಭಾಗದ ಅಕ್ಕಪಕ್ಕದಲ್ಲಿ ಚಳಿಗಾಲ ಇದ್ದಾಗ ಡೆಫಿನೆಟ್ಲಿ ಭೂಭಾಗಗಳು ಫಾಸ್ಟಾಗಿ ಕೂಲ್ ಆಗ್ತಿರ್ತಾವೆ. ಇದನ್ನು ನಾನು ಆಲ್ರೆಡಿ ಅರ್ಥ ಮಾಡಿಸೀನಿ. ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ ಇದಕ್ಕೆ. ನಿರ್ದಿಷ್ಟ ಉಷ್ಣಾಂಶ ಅಂತ ಕರೀತಾರೆ. ಓಕೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ನಿರ್ದಿಷ್ಟ ಉಷ್ಣಾಂಶ ನಮ್ಮ ಭೂಭಾಗದ್ದು ಕಡಿಮೆ ಐತೆ, ಸಾಗರಗಳ ಭಾಗದ್ದು ಜಾಸ್ತಿ ಐತೆ. ಆದ್ದರಿಂದ ಸಾಗರಗಳು ಫಾಸ್ಟಾಗಿ ಏನಪ್ಪ ಅಂದರೆ ಫಾಸ್ಟಾಗಿ ಕೂಲು ಆಗಂಗಿಲ್ಲ, ಫಾಸ್ಟಾಗಿ ಹೀಟು ಆಗಂಗಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಫಾಸ್ಟಾಗಿ ಕೂಲ್ ಆಗಲಿಲ್ಲ ಅಂದರೆ ಭೂಭಾಗಗಳಕ್ಕಿಂತ ಚಳಿಗಾಲದಲ್ಲಿ ಸಾಗರದ ಮಟ್ಟದ ಮೇಲೆ ಟೆಂಪ್ರೇಚರ್ ಜಾಸ್ತಿ ಇರ್ತದೆ. ಆದ್ದರಿಂದ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ಕೂಡ ನಾವೇನು ನೋಡ್ತೇವೆ ಅಂದರೆ ಈ ಒಂದು ಸೈಕ್ಲೋನ್ಗಳು ಬರೋದನ್ನು ನೋಡ್ತೇವೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಬಿ ವೆರಿ ಕೇರ್ಫುಲ್. ಇಲ್ಲಿ ನಾನು ಇಂಡಿಯಾವನ್ನು ಡ್ರಾ ಮಾಡಿ ಅನ್ಕೊಳ್ರಿ. ಇಂಡಿಯಾ ಡ್ರಾ ಮಾಡಿನ ಈ ರೀತಿ ಇಂಡಿಯಾದ ಕರಾವಳಿ ತೀರ ಪ್ರದೇಶ ಐತೆ ಅನ್ಕೊಳ್ರಿ. ಓಕೆನಾ ಸರ್? ಈ ಕಡೆ ಏನೈತಿ? ಬಂಗಾಳ ಕೊಲ್ಲಿ ಐತಿ, ಬೇ ಆಫ್ ಬೆಂಗಾಲ್. ಈ ಕಡೆ ಐತಿ ಅರೇಬಿಯನ್ ಸಮುದ್ರ ಐತಿ. ಓಕೆ, ಅರೇಬಿಯನ್ ಸಿ ಐತೆ ಅನ್ಕೊಳ್ರಿ. ಹೋಪ್ ಯುವರ್ ಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಐತೆ ಅನ್ಕೋಬೇಕು ನೀವು, ಅದನ್ನೇ ಅರ್ಥ ಆಗ್ತದೆ. ಸೊ ಏಪ್ರಿಲ್ನಿಂದ ಮೇವರೆಗೆ ಮತ್ತು ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ನಾವೇನು ನೋಡ್ಲಿತ್ತಿದ್ವಿ ಅಂದರೆ ಆವರ್ತ ಚಂಡಮಾರುತಗಳ ಉಗಮನ ನೋಡಿದ್ವಿ. ಬಟ್ ಇವಾಗ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಆವರ್ತ ಚಂಡಮಾರುತಗಳ ರಚನೆಗೊಂಡಾಗ ಬಂಗಾಳ ಕೊಲ್ಲಿಯಲ್ಲಿ ಬೇ ಆಫ್ ಬೆಂಗಾಲ್ ಒಳಗೆ ಅರೇಬಿಯನ್ ಸೀನ ಕಂಪೇರ್ ಮಾಡಿದರೆ, ಅರಬ್ಬಿ ಸಮುದ್ರನ ಕಂಪೇರ್ ಮಾಡಿದರೆ ಆವರ್ತ ಚಂಡಮಾರುತಗಳ ಒಂದು ಪ್ರಮಾಣ ಜಾಸ್ತಿ ಆಗ್ಬಿಡ್ತದೆ. ಎದಕ್ಕೆ ಜಾಸ್ತಿ ಇರ್ತದೆ ಅಥವಾ ಎದಕ್ಕೆ ಜಾಸ್ತಿ ಇರ್ತದೆ ಅಂತ ಕೇಳಿಬಿಟ್ರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲೇ ಆವರ್ತ ಚಂಡಮಾರುತಗಳ ರಚನೆ ಜಾಸ್ತಿ ಇರ್ತದೆ ಅನ್ಕೊಟ್ರಿ. ಆವರ್ತ ಚಂಡಮಾರುತಗಳಲ್ಲಿ
ಓಕೆನಾ. ಎಷ್ಟು ಬರ್ತೇನೆ, ಅರೌಂಡ್ ಒಂದು 6-7 ಬರ್ತೇನೆ ಅನ್ಕೊಟ್ರಿ. ಆದರೆ ಈ ಕಡೆ ಅಷ್ಟುಕೊಂಡು ಇರೋಂಗಿಲ್ಲ ಸರ್, ಒಂದು 2-3 ಅಂತ ಬರ್ದೇನೆ. ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಬಂಗಾಳ ಕೊಲ್ಲಿಯಲ್ಲಿ ಜಾಸ್ತಿ ಇರ್ತದೆ. ಏನಪ್ಪ ಅಂದರೆ ವಾಯುಭಾರದ ಕುಸಿತ ಅಥವಾ ಆವರ್ತ ಚಂಡಮಾರುತಗಳ ರಚನೆ ಅರಬ್ಬಿ ಸಮುದ್ರನ ಕಂಪೇರ್ ಮಾಡಿದರೆ. ಯಾಕೆ ಅಂತ ಕೇಳಿಬಿಟ್ರೆ ಸರ್, ಬಂಗಾಳ ಕೊಲ್ಲಿಯಲ್ಲಿ ಜಾಸ್ತಿ ಏಕೆಂದರೆ ಫಸ್ಟ್ ಪಾಯಿಂಟ್, ಸಮುದ್ರ ಮಟ್ಟದ ಉಷ್ಣಾಂಶ ಬಂಗಾಳ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರದಕ್ಕಿಂತ ಜಾಸ್ತಿ ಇರ್ತದೆ. ಅರೇಬಿಯನ್ ಸಿ ಅಂತ ಬರ್ತೀನಿ. ಬಂಗಾಳ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರಕ್ಕಿಂತ ಜಾಸ್ತಿ ಇರ್ತದೆ. ಯಾಕಂದರೆ ಅದನ್ನು ಮತ್ತೆ ನಾನು ಏನಪ್ಪ ಅಂದರೆ ಅದಕ್ಕೆ ಸಮರ್ಥನೆ ಮಾಡಲಿಕ್ಕೆ ಟ್ರೈ ಮಾಡಲಿದ್ದೇನೆ. ಓಕೆನಾ, ಸಮರ್ಥನೆ ಕೊಡಲಿಕ್ಕೆ. ಯಾಕಂದರೆ ಸರ್, ಬಂಗಾಳ ಕೊಲ್ಲಿಯ ನೀರಿನ ಸಾಂದ್ರತೆ ಕಡಿಮೆ ಇರ್ತದೆ. ನೀರಿನ ಸಾಂದ್ರತೆ ಕಡಿಮೆ ಇರ್ತದೆ. ಯಾಕಂದರೆ ಸರ್, ಬಂಗಾಳ ಕೊಲ್ಲಿಯಲ್ಲಿ ಅಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ರಿವರ್ಸ್ಗಳು ಅಥವಾ ನದಿಗಳು ಹೋಗಿ ಸೇರೋದು. ನದಿಗಳು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು, ಕೃಷ್ಣ, ಗೋದಾವರಿ, ಕಾವೇರಿ ನದಿಗಳು ಹೋಗಿ ಸೇರೋದ್ರಿಂದ ಸಿಹಿ ನೀರು ಆ್ಯಡ್ ಆಗ್ತಿರುತ್ತೆ ಅನ್ಕೊಡ್ರಿ. ಸಿಹಿ ನೀರು ಆ್ಯಡ್ ಆದಂಗೆ ಆ ನೀರಿನ ಒಂದು ಸಾಂದ್ರತೆ ಕಡಿಮೆ ಆಗ್ಬಿಟ್ಟಿರ್ತದೆ. ಯಾಕಂದರೆ ಅದರೊಳಗೆ ಲವಣತೆ ಜಾಸ್ತಿ ಇರೋಂಗಿಲ್ಲ, ಅದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆದರೆ ಅರಬ್ಬಿ ಸಮುದ್ರದಲ್ಲಿ ಲವಣತೆಯ ಪ್ರಮಾಣ ಜಾಸ್ತಿ ಇರ್ತಕ್ಕಂಥ ಕಾರಣದಿಂದ ನೀರಿನ ಸಾಂದ್ರತೆ ಜಾಸ್ತಿ ಇರ್ತದೆ. ನೀರಿನ ಸಾಂದ್ರತೆ ಇದ್ದಂಗೆ ಹೀಟ್ ಆಗೋದು ಕೂಡ ಲೇಟ್ ಆಗ್ತದೆ. ಆದರೆ ಸರ್, ಬಂಗಾಳ ಕೊಲ್ಲಿಯಲ್ಲಿ ನೀರಿನ ಸಾಂದ್ರತೆ ಕಡಿಮೆ ಇರತಕ್ಕಂಥ ಕಾರಣದಿಂದ ಫಾಸ್ಟಾಗಿ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಫಾಸ್ಟಾಗಿ ಹೀಟ್ ಆದಂಗೆ ವಾಯುಭಾರ ಕುಸಿತ ಅಥವಾ ಲೋ ಪ್ರೆಷರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆದ್ದರಿಂದ ಏನಾಗ್ಬಿಡ್ತು ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಸ್ವಲ್ಪ ಆವರ್ತ ಚಂಡಮಾರುತಗಳ ರಚನೆ ಸ್ವಲ್ಪ ಜಾಸ್ತಿ ಆಗ್ತಿರ್ತದೆ. ಫಸ್ಟ್ ಪಾಯಿಂಟ್. ಓಕೆನಾ. ಸೆಕೆಂಡ್ ಪಾಯಿಂಟ್ ಏನು ಮಾಡ್ತೀನಿ ಗೊತ್ತಾ ಸರ್, ನಾನು ಸೆಕೆಂಡ್ ಪಾಯಿಂಟ್ ನೀರಿನ ಸಾಂದ್ರತೆ ಅಂತ ಬರೆದೆ. ಗಂಗಾ ಬ್ರಹ್ಮಪುತ್ರ ನದಿಗಳು ಯಾವ ಕಡೆ ಹೊಂಟಾವು? ಬಂಗಾಳ ಕೊಲ್ಲಿಯ ಕಡೆ ಹೊಂಟಾವು. ಆದ್ದರಿಂದ ಸರ್, ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಾರ ಬರೀತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್. ನೀವು ಲಾನಿನಾ ಎಲ್ಲಿನೋ ಅಂತೇಳಿ ನೋಡಿರ್ತೀರಿ. ಲಾನಿನಾ ಅಂದರೆ ಸರ್, ಪೆಸಿಫಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರ್ತದೆ ಅಥವಾ ಬಿಸಿ ನೀರು ಬಂದು ಸಂಗ್ರಹಣೆ ಆಗಿರ್ತದೆ. ಅದೇ ಬಿಸಿ ನೀರು ಸ್ಟ್ರಾಂಗ್ ಲಾನಿನಾ ಅಥವಾ ವಾಕರ್ ಸರ್ಕ್ಯುಲೇಷನ್ ಇದ್ದಾಗ ಅದೇ ಬಿಸಿ ನೀರು ನಮ್ಮ ಬಂಗಾಳ ಕೊಲ್ಲಿ ಅಥವಾ ಏನಪ್ಪ ಅಂದರೆ ಯಾವ ಕಡೆ ಬರ್ತಿರುತ್ತೆ ನೋಡ್ರಿ. ನಾನು ಇಲ್ಲಿ ಏನಾದರೂ ವರ್ಲ್ಡ್ ಮ್ಯಾಪನ್ನು ತೋರಿಸಿದ್ದೆ ಅಂದರೆ ಹೆಂಗೆ ಬರ್ತಿರ್ತದೆ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ನಾನು ಇಲ್ಲಿ ತೋರಿಸ್ತೀನಿ ಅನ್ಕೊಟ್ರಿ. ಇಲ್ಲಿ ಒಂದು ವರ್ಲ್ಡ್ ಮ್ಯಾಪ್ ತೋರಿಸ್ತೀನಿ. ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಇಂಡಿಯಾ ಐತೆ ಅನ್ಕೊಟ್ರಿ ಹಿಂಗೆ. ಆ್ಯಂಡ್ ಇಲ್ಲೆಲ್ಲ ಏನೈತಿ, ಇಲ್ಲೇ ಸರ್ ಇಲ್ಲೆಲ್ಲ ಅಮೆರಿಕ ಐತೆ ಅನ್ಕೊಟ್ರಿ ಹಿಂಗೆ, ಉತ್ತರ ಅಮೆರಿಕ. ಆ್ಯಂಡ್ ಕೆಳಗಡೆ ದಕ್ಷಿಣ ಅಮೆರಿಕ ಐತಿ, ಇಲ್ಲೇ ದಕ್ಷಿಣ ಅಮೆರಿಕ. ಇಲ್ಲ ಆಸ್ಟ್ರೇಲಿಯಾ ಐತೆ ಅನ್ಕೊಟ್ರಿ. ಓಕೆ, ಬಂಗಾಳ ಕೊಲ್ಲಿ ಐತೆ, ಬಂಗಾಳ ಕೊಲ್ಲಿ ಇದು. ಓಕೆನಾ. ಇಲ್ಲೇ ಉಷ್ಣ ನೀರು ಕಂಟಿನ್ಯೂಸ್ಲಿ ಈ ರೀತಿ ಬರ್ತಿರ್ತದೆ. ಕಂಟಿನ್ಯೂಸ್ಲಿ ಈ ಥರ ಬಂದಾಗ ನೋಡ್ರಿ, ಬಂಗಾಳ ಕೊಲ್ಲಿ ಕಡೆಗೆ ಈ ರೀತಿ ಉಷ್ಣ ನೀರು ಬಂದಾಗ ಇಲ್ಲಿ ವಾಯುಭಾರ ಕುಸಿತ ಉಂಟಾಗುವಂಥ ಭಾಳ ಚಾನ್ಸಸ್ ಐತೆ. ಆದ್ದರಿಂದ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಜಾಸ್ತಿ ಉಂಟಾಗಿ ಆವರ್ತ ಚಂಡಮಾರುತಗಳ ರಚನೆಯೂ ಕೂಡ ಜಾಸ್ತಿ ಆಗ್ಲಿತ್ತು. ಓಕೆನಾ. ಸೊ ಅದರ ಸಂಬಂಧ ಇಲ್ಲಿ ಬರಿಬೋದು ನಾನು. ಓಕೆನಾ. ನೋಡ್ರಿ, ಪೆಸಿಫಿಕ್ ಸಾಗರದ ಉಷ್ಣ ನೀರು ಬಂದು ಬಂಗಾಳ ಕೊಲ್ಲಿಗೆ ಸೇರುವುದು. ನೋಡ್ರಿ, 3 ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ಗಳನ್ನು ಬರೆದೆ ನಾನು. ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಚಂಡಮಾರುತಗಳ ರಚನೆ ಯಾಕೆ ಅಂತ ಕೇಳಿಬಿಟ್ರೆ ಎಕ್ಸಾಕ್ಟ್ಲಿ ಈ ರೀತಿ ಗೊತ್ತಿರ್ಬೇಕು ನಿಮಗೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಗೊತ್ತಾ, ಇಲ್ಲೇ ಕೆಲವೊಂದು ಮಾರುತಗಳನ್ನು ಬರಿತೇನೆ ಅನ್ಕೊಟ್ರಿ ಭಾರತದ ಮೇಲೆ. ಈ ಥರ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಆವರ್ತ ಚಂಡಮಾರುತಗಳ ರಚನೆ ಆದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಅವು ಹೆಂಗೆ ಚಲನೆ ಮಾಡ್ತಿರ್ತಾವೆ ಆವರ್ತ ಸೈಕ್ಲೋನ್ಸ್ಗಳು. ಸರ್, ಇಲ್ಲೇ ಆಲ್ರೆಡಿ ನಮಗೆ ಗೊತ್ತಿದ್ದಂಗೆ ಇಲ್ಲೇ ಈಶಾನ್ಯ ವಾಣಿಜ್ಯ ಮಾರುತಗಳು ಈ ರೀತಿ ಬೀಸ್ತಿರ್ತಾವೆ. ಈಶಾನ್ಯ ವಾಣಿಜ್ಯ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಈ ಎಲ್ಲ ಆವರ್ತ ಚಂಡಮಾರುತಗಳು ಆ ಒಂದು ನಿರಂತರ ಮಾರುತಗಳ ಕಾರಣದಿಂದ ಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ ಅನ್ಕೊಟ್ರಿ ಹಿಂಗೆ. ಈ ರೀತಿ ಬರುವಾಗ ಕೊರಿಯೋಲಿಸ್ ಪರಿಣಾಮದ ಪ್ರಭಾವದಿಂದ ರೈಟ್ ಸೈಡ್ ಬರಬೇಕು. ಅದು ರೈಟ್ ಸೈಡ್ ಯಾವ್ದು ಆಗ್ತದೆ? ನಮ್ಮ ಭಾರತದ ಕಡೆ ಆಗ್ಬಿಡ್ತದೆ. ರೈಟ್ ಸೈಡ್ ಯಾವ್ದು ಆಗ್ತದೆ? ಈಗ ಹಿಂಗಾಗ್ತದೆ. ಹಿಂಗೆ ಬರ್ತಿರ್ತಕ್ಕಂಥ ಆವರ್ತ ಚಂಡಮಾರುತಗಳು ಹಿಂಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಸಮ್ಟೈಮ್ಸ್ ಆವರ್ತ ಚಂಡಮಾರುತಗಳ ರಚನೆ ಅಥವಾ ಸ್ಪೀಡ್ ಕಡಿಮೆ ಇತ್ತು ಅಂದರೆ ಈ ರೀತಿ ಬಂದ್ಬಿಡ್ತದೆ ಅನ್ಕೊಟ್ರೆ ಹಿಂಗೆ. ಓಕೆನಾ. ಕೇರಳ ಅಥವಾ ಕರ್ನಾಟಕ ಅಥವಾ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸಮ್ಟೈಮ್ಸ್ ಗುಜರಾತು ಕೂಡ ಅಲ್ಲೇನೂ ಕೂಡ ಬಂದು ಆವರ್ತ ಮಳೆಯನ್ನು ಮಾಡುವಂಥ ಚಾನ್ಸಸ್ ಐತಿ. ಅಂದರೆ ಇದರಿಂದ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಗೊತ್ತಾ ಸರ್, ಬಂಗಾಳ ಕೊಲ್ಲಿಯಲ್ಲಿ ರಚನೆಗೊಂಡಿರತಕ್ಕಂಥ ಯಾವುದೇ ಆವರ್ತ ಚಂಡಮಾರುತಗಳಿರಲಿ ಅದು ನಮ್ಮ ಭಾರತದ ಪೂರ್ವ ಕರಾವಳಿ ಮೈದಾನ ಹಾಗೂ ಪಶ್ಚಿಮ ಕರಾವಳಿ ಮೈದಾನ ಎರಡೂ ಕಡೆಗೂ ಮಳೆಯನ್ನು ಸುರಿಸುವಂಥ ಅಥವಾ ಮಳೆಯನ್ನು ತರುವಂಥ ಚಾನ್ಸಸ್ ಐತಿ. ಆದರೆ ಇವಾಗ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರ್ತಕ್ಕಂಥ ಆವರ್ತ ಚಂಡಮಾರುತಗಳು ನೋಡ್ರಿ, ಒಂದು ವೇಳೆ ಈ ರೀತಿ ಚಲನೆ ಮಾಡಲಿತ್ತಿತ್ತು ಅಂದರೆ ಅದು ಕೊರಿಯೋಲಿಸ್ ಪರಿಣಾಮದ ಪ್ರಭಾವದಿಂದ ರೈಟ್ ಸೈಡ್ ಡಿಫ್ಲೆಕ್ಟ್ ಆಗ್ಬೇಕು. ಹಿಂಗೆ ರೈಟ್ ಸೈಡ್ ಡಿಫ್ಲೆಕ್ಟ್ ಆದರೆ ಆ ಕಡೆ ಸೌದಿ ಅರೇಬಿಯಾ, ಓಮನ್, ಯಮನ್ ಮತ್ತು ಇರಾನ್ ಕಡೆ ಹೋಗ್ತಿರ್ಬೇಕು. ಸಮ್ಟೈಮ್ಸ್
ಸ್ವಲ್ಪ ಜಾಸ್ತಿ ಸ್ಪೀಡ್ ಇತ್ತು ಅಂದರೆ ಡೆಫಿನೆಟ್ಲಿ ಅದು ರಿಟರ್ನ್ ಈ ರೀತಿ ಬರುವಂಥ ಚಾನ್ಸಸ್ ಐತಿ. ಎಲ್ಲಿ ಸರ್? ಗುಜರಾತಿಗೆ ಬರುವಂಥ ಚಾನ್ಸಸ್ ಐತಿ. ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ರೀಸೆಂಟ್ಲಿ ನಾವು 2023-24 ನೋಡಿವಿ. 24 ಒಳಗೆ ಒಂದು ಬಿಪರ್ಜಾಯ್ ಅಂತ ಒಂದು ಸೈಕ್ಲೋನ್ ಬಂದಿತ್ತು. ಅದು ಎಲ್ಲಿ ಬಂದಿತ್ತು ಅಂದರೆ ಗುಜರಾತ್ ಕಡೆ ಬಂದ್ಬಿಟ್ಟಿತ್ತು. ಎಲ್ಲಿ ಉಗಮಗೊಂಡಿತ್ತು? ಅರಬ್ಬಿ ಸಮುದ್ರದಲ್ಲಿ. ಅಂದರೆ ಅರಬ್ಬಿ ಸಮುದ್ರದಲ್ಲಿ ಉಗಮಗೊಂಡಿರ್ತಕ್ಕಂಥ ಸೈಕ್ಲೋನ್ಸ್ಗಳು ನಮ್ಮ ಭಾರತದ ಗುಜರಾತ್ ಕಚ್ ಕತೈವರ ಕರಾವಳಿ ತೀರ ಪ್ರದೇಶದಲ್ಲಿ ಮಳೆಯನ್ನು ಉಂಟು ಮಾಡಿದ್ದ ನೋಡೇವಿ. ಬಟ್ ರೇರ್ ಸರ್, ಇದು ರೇರ್. ಬಟ್ ಮಳೆ ಬರ್ತದ. ಇದರಿಂದ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಆವರ್ತ ಚಂಡಮಾರುತಗಳ ರಚನೆಯಾದಲ್ಲಿ ನಮ್ಮ ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಮಳೆಯನ್ನು ಪಡೆಯುವಂಥ ಸಾಧ್ಯತೆ ಐತಿ. ಆದರೆ ನೀವು ಹೇಳ್ಬೇಕು ನನಗೆ, ಸರ್ ಅರಬ್ಬಿ ಸಮುದ್ರದಲ್ಲಿ ರಚನೆಗೊಂಡಿರ್ತಕ್ಕಂಥ ಸೈಕ್ಲೋನ್ಸ್ಗಳು ಪೂರ್ವ ಕರಾವಳಿ ಮೈದಾನದಲ್ಲಿ ಮಳೆಯನ್ನು ಸುರಿಸುವಂಥ ಚಾನ್ಸ್ ಐತಾ? ಸಾಧ್ಯನೇ ಇಲ್ಲ ಸರ್. ಸೊ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ರಿ, ನಾನು 4 ಸ್ಟೇಟ್ಮೆಂಟ್ಸ್ಗಳನ್ನು ಹೇಳ್ತೀನಿ, ಎಲ್ಲ ಟ್ರೂ ಸ್ಟೇಟ್ಮೆಂಟ್ಸ್. ಬಂಗಾಳ ಕೊಲ್ಲಿಯಲ್ಲಿ ರಚನೆಗೊಂಡಿರ್ತಕ್ಕಂಥ ಸೈಕ್ಲೋನ್ಸ್ಗಳು ಭಾರತದ ಪೂರ್ವ ಕರಾವಳಿ ತೀರ ಪ್ರದೇಶದಲ್ಲಿ ಮಳೆಯನ್ನು ಸುರಿಸುತ್ತವೆ. ಬಂಗಾಳ ಕೊಲ್ಲಿಯಲ್ಲಿ ರಚನೆಗೊಂಡಿರತಕ್ಕಂಥ ಸೈಕ್ಲೋನ್ಸ್ಗಳು ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲೂ ಕೂಡ ಮಳೆಯನ್ನು ಸುರಿಸುತ್ತವೆ. ಆದರೆ ಅರಬ್ಬಿ ಸಮುದ್ರದಲ್ಲಿ ರಚನೆಗೊಂಡಿರತಕ್ಕಂಥ ಸೈಕ್ಲೋನ್ಸ್ಗಳು ಭಾರತದ ಪೂರ್ವ ಕರಾವಳಿ ತೀರ ಪ್ರದೇಶದಲ್ಲಿ ಮಳೆ ಸುರಿಸುವ ಸಾಧ್ಯತೆ ಇದೆ. ಆದರೆ ಅರಬ್ಬಿ ಸಮುದ್ರದಲ್ಲಿ ರಚನೆಗೊಂಡಿರತಕ್ಕಂಥ ಸೈಕ್ಲೋನ್ಸ್ಗಳು ಭಾರತದ ಪೂರ್ವ ಕರಾವಳಿ ಮೈದಾನ ಪ್ರದೇಶದಲ್ಲಿ ಮಳೆ ಸುರಿಸುವ ಸಾಧ್ಯತೆ ಇಲ್ಲವೇ ಇಲ್ಲ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಸೊ ನಮ್ಮ ಭಾರತದಲ್ಲಿ ಸೈಕ್ಲೋನ್ಸ್ಗಳು ಯಾವ ಒಂದು ಕಾಲದಲ್ಲಿ ಬರ್ತಾವೆ, ಯಾವ ಒಂದು ತಿಂಗಳಲ್ಲಿ ಬರ್ತಾವೆ, ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಯಾಕೆ ಸೈಕ್ಲೋನ್ಸ್ಗಳು ಜಾಸ್ತಿ ಉಗಮಗೊಳ್ತಾವೆ, ಅದಾದ ನಂತರ ಬಂಗಾಳ ಕೊಲ್ಲಿಯಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ರಚನೆಗೊಂಡಿರೋ ಸೈಕ್ಲೋನ್ಸ್ಗಳು ಯಾವ ರೀತಿ ಚಲನೆ ಮಾಡಿಕೊಂಡು ಯಾವ ಪ್ರದೇಶದಲ್ಲಿ ಮಳೆಯನ್ನು ಸುರಿಸುವಂಥ ಸಾಧ್ಯತೆ ಐತಿ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವೆ. ನಂಗೆ ಅನ್ಸಿಮಟ್ಟಿಗೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಅಂದರೆ ನಂಗೆ ಅನ್ಸಿಮಟ್ಟಿಗೆ ಭಾರತದ ಋತುಗಳ ಮೇಲೆ ಕಂಪ್ಲೀಟ್ ಹೋಲ್ಡ್ ಸಿಕ್ಬಿಟ್ಟಿರ್ತದ. ಇದನ್ನು ನೀವು ಅರ್ಥ ಮಾಡಿಕೊಂಡು ಯಾವುದೇ ಕ್ವಶನ್ಸ್ಗಳು ಬರಲಿ ನಾವು ಆರಾಮ್ಸೆ ಈ ರೀತಿ ನಾವೇನು ಮಾಡ್ಬೋದು ಅಂದರೆ ಸಾಲ್ವ್ ಮಾಡ್ಬೋದು. ಈ ಒಂದು ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು ನೀವು, ಮತ್ತೇನಿಲ್ಲ. ಓಕೆನಾ? ಇಷ್ಟೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ಹೇಳಿರ್ತೀನಿ ನಾನು. ಭಾಳಷ್ಟು ಬುಕ್ಸ್ಗಳನ್ನು ಮತ್ತು ಇಂಟರ್ನೆಟ್ ಸೋರ್ಸಸ್ಗಳನ್ನು ರಿಸರ್ಚ್ ಮಾಡಿಕೊಂಡು ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಹೇಳಲಿಕ್ಕೆ ಟ್ರೈ ಮಾಡಲಿದ್ದೀನಿ. ಸೊ ನಿಮ್ಮದು ಸಪೋರ್ಟ್ ಅಷ್ಟೇ ಬೇಕು ನನಗೆ. ಓಕೆ? ಸೊ ಸಪೋರ್ಟ್ ಮಾಡಿರಿ, ಮೋಟಿವೇಟ್ ಮಾಡಿರಿ. ನಾವೇನು ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಷನಿಂದ ಏನಪ್ಪ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆ? ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ವಿಡಿಯೋ ನೋಡಿದಾದ ನಂತರ ಹೈಪ್ ಅಂತ ಒಂದು ಬಟನ್ ಇರ್ತದೆ ಕಮೆಂಟ್ ಸೆಕ್ಷನಲ್ಲಿ, ಅದನ್ನು ಕೂಡ ನೀವು ಪ್ರೆಸ್ ಮಾಡಿರಿ. ಓಕೆನಾ? ಸೊ ಸಪೋರ್ಟ್ ಮಾಡ್ತಾ ಇರ್ರಿ, ಮೋಟಿವೇಟ್ ಮಾಡ್ತಾ ಇರ್ರಿ. ಇದೇ ರೀತಿ ಭಾಳಷ್ಟು ಟಫ್ ಕಾನ್ಸೆಪ್ಟ್ಸ್ಗಳನ್ನು ನಾನು ನಿಮ್ಮ ಕಣ್ಣು ಮುಂದೆ ತಂದಿಡ್ತೀನಿ. ಓಕೆ? ಸೊ ನಂಗೆ ಅನ್ಸಿಮಟ್ಟಿಗೆ ಯಾರೂ ಈ ರೀತಿ ಮಾಡಿರಂಗಿಲ್ಲ, ಆ ರೀತಿ ನಾನು ನಿಮಗೆ ಇದನ್ನು ಕಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಓಕೆನಾ? ಸೊ ಥ್ಯಾಂಕ್ ಯು.